ಬಂಧುಗಳೇ, ಕಾರ್ಯಕ್ರಮದ ಮುಖ್ಯ ಘಟ್ಟದಲ್ಲಿ ಯುವ ಭಾರತ ನವ ಭಾರತ ಎಂಬ ವಿಷಯದ ಕುರಿತಂತೆ ಇಂದಿನ 31ರ ಮೌಲ್ಯ ಸುಧಾವನ್ನ ನಡೆಸಿಕೊಡಲಿರುವ ನಿರೂಪಕ ನುಡಿ ನಿಪುಣ ಶ್ರೀ ಮಂಜುನಾಥ್ ಎಂ ಜುನಗೊಂಡ ಇವರ ಮಾತುಗಳಿಗೆ ಇದೀಗ ವೇದಿಕೆ. ಒಂದು ಕಡೆ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಬರೀತಾರೆ, ಬಹಳ ಅದ್ಭುತವಾಗಿರುವಂಥ ಸಾಲುಗಳು. ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ, ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ, ಲೆಕ್ಕವಿರದಷ್ಟು ದೀಪಾವಳಿಯ ಹಡಗುಗಳೇ ಇದರಲ್ಲಿ ಕರಗಿ ಮುಳುಗಿರುವಾಗ ನಾ ಹಚ್ಚುವ ಹಣತೆ ಶಾಶ್ವತವೆನ್ನುವ ಭ್ರಮೆಯೂ ನನಗಿಲ್ಲ. ಲೆಕ್ಕವಿರದಷ್ಟು ದೀಪಾವಳಿಯ ಹಡಗುಗಳೇ ಇದರಲ್ಲಿ ಕರಗಿ ಮುಳುಗಿರುವಾಗ ನಾ ಹಚ್ಚುವ ಹಣತೆ ಶಾಶ್ವತವೆನ್ನುವ ಭ್ರಮೆಯೂ ನನಗಿಲ್ಲ. ಆದರೂ ಹಣತೆ ಹಚ್ಚುತ್ತೇನೆ ನಾನು, ಆದರೂ ಹಣತೆ ಹಚ್ಚುತ್ತೇನೆ ನಾನು ಈ ಪ್ರಪಂಚಕ್ಕೆ ಬೆಳಕನ್ನು ನೀಡುತ್ತೇನೆ ಎಂಬ ಅಹಮ್ಮಿನಿಂದಲ್ಲ. ಹಣತೆ ಉರಿವಷ್ಟು ಸಮಯ ಆ ಹಣತೆಯ ಬೆಳಕಿನಲ್ಲಿ ನಿಮ್ಮ ಮುಖ ನಾನು, ನನ್ನ ಮುಖ ನೀವು ನೋಡಲೆಂದು ಹಣತೆ ಆರಿದ ಮೇಲೆ ನೀವ್ಯಾರೋ ನಾನ್ಯಾರೋ, ನೀವ್ಯಾರೋ ನಾನ್ಯಾರೋ ಅಂತ ಹೇಳ್ತಾರೆ. ನೇರವಾಗಿ ಬಂದ ನಂತರ ನಾನು ಯಾಕೆ ಈ ಕವಿತೆಯನ್ನ ಉಲ್ಲೇಖ ಮಾಡಿ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಶಿಕ್ಷಕರು ಮತ್ತು ನಿಮ್ಮ ಮಧ್ಯದಲ್ಲಿರುವಂತಹ ಸಂಬಂಧ 2 ವರ್ಷಗಳ ಸಂಬಂಧ ಇದೆ. ನಿಮ್ಮ ಉಪನ್ಯಾಸಕರು, ಯಾಕಂದ್ರೆ PUC ವಿದ್ಯಾರ್ಥಿಗಳಂದ್ರೆ PUC ಪ್ರಥಮ ಮತ್ತು PUC ದ್ವಿತೀಯ ಮುಗಿಸಿದ ನಂತರ ನೀವು ಹೋಗ್ತೀರಿ, 2 ವರ್ಷಗಳ ಸಂಬಂಧ. ಅದರ ನಂತರದಲ್ಲಿ ಹೊಸದೊಂದು ಕಾಲೇಜನ್ನು ಹುಡುಕೊಂಡು ಹೋಗ್ತೀರಿ. ನಿಮ್ಮ ತಂದೆ ತಾಯಿಗಳು ಮತ್ತು ನಿಮ್ಮ ಮಧ್ಯದೊಳಗಿರುವಂತಹ ಸಂಬಂಧ ಜನ್ಮ ಜನ್ಮಾಂತರದ್ದು, ಅದಕ್ಕಾಗಿ ಅವ್ರ ಹೊಟ್ಟೆಯಲ್ಲಿ ಜನಿಸಿ ಬಂದಿರ್ತೀರಿ, ಕೊನೆ ತನಕನೂ ಅವ್ರ ಜೊತೆಯಲ್ಲಿ ಇರ್ತೀರಿ ಅನ್ನೋಂಥ ಒಂದು ನಂಬಿಕೆ. ನನ್ನ ನಿಮ್ಮ ಮಧ್ಯದೊಳಗಿರುವಂತಹ ಸಂಬಂಧ ಕೇವಲ ಈ ವೇದಿಕೆ ಇರುವವರೆಗೂ, ವೇದಿಕೆ ಮೇಲೆ ನಾನು ಮಾತನಾಡುವವರೆಗೂ, ಅದಾದ ನಂತರದಲ್ಲಿ ನೀವ್ಯಾರೋ ನಾನ್ಯಾರೋ ಅನ್ನೋ ಲೆಕ್ಕದಲ್ಲಿ ಇರ್ತೀವಿ. ನಾನು ನೇರವಾಗಿ ಮಾತಾಡ್ತೀನಿ, ಯಾರು ತಪ್ಪು ತಿಳಿಬೇಡಿ. ಯಾಕಂದ್ರೆ ಹೊಗಳಿ ಹೊಗಳಿ ಹೊನ್ನ ಸೂಲಕ್ಕೇರಿಸಿಬಿಟ್ಟು ದಾರಿ ತಪ್ಪಿಸಿದಂತ ಜನಗಳ ಮಧ್ಯದಲ್ಲಿ ಸತ್ಯವನ್ನ ಹೇಳುವವನು ಕೊನೆಗೆ ಏನಾಗ್ತಾನೆ ಅನ್ನೋದು ಇಡೀ ಇತಿಹಾಸವನ್ನ ತಿಳಿದುಕೊಂಡಾಗ ಗೊತ್ತಾಗತ್ತೆ. ಇತಿಹಾಸದಲ್ಲಿ ಸತ್ಯ ಹೇಳಿದವರಿಗೆ ಏನ್ ಕೊಟ್ಟಿದ್ದೀರಿ ಅಂತ. ಪರವಾಗಿಲ್ಲ, ಏನು ಕೊಟ್ಟರೂ ಪರವಾಗಿಲ್ಲ, ಆದ್ರೆ ಸತ್ಯ ಹೇಳುವುದನ್ನ ಕಲಿಸಿಕೊಟ್ಟಿರುವಂತ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ನಡೆದಾಡಿರುವಂತಹ ಆ ನಾಡಿನಿಂದ ನಾನು ಬಂದಿದ್ದೀನಿ ಅಂತಂದ್ರೆ ನಾನು ಆ ಸತ್ಯವನ್ನೇ ಉಲ್ಲೇಖಿಸಬೇಕು ಅನ್ನೋ ಕಾರಣಕ್ಕಾಗಿ. ಮೊದಲನೇದಾಗಿ ಸಾಹಿತ್ಯಸ್ಥರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಿಗೆ ಬರೋದು ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು. ಸರ್, ಎಲ್ಲರೂ ಬಂದವರು ಹಿಂಗೆ ಹೇಳ್ತಾರೆ ಅನ್ನಕ್ ಹೋಗ್ಬೇಡ್ರಿ. ಯಾಕಂದ್ರೆ ಹಂಸಲಿ ಸರ್ ಬಂದಾಗೂ ಇದನ್ನೇ ಹೇಳಿದ್ದು, ಈಗ ನಾನು ಹೇಳ್ತಾ ಇರೋದು ಇದನ್ನೇ. ಆದ್ರೆ ನಿಜವಾಗ್ಲೂ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿನೇ ಬಂದಿದ್ದು. ಕಾರಣ ಏನು ಅಂದ್ರೆ, ಹಂಸಲಿ ಸರ್ನ ಭೇಟಿ ಆಗಕ್ಕಂತ ಹೋಗಿದ್ದೆ ಯಾವುದೋ ಕಾರಣಕ್ಕಾಗಿ. ಅವ್ರು ನೇರವಾಗಿ ನನಗೊಂದು ಪ್ರಶ್ನೆ ಕೇಳಿದ್ರು, ಸರ್ ಕಾರ್ಕಳಕ್ಕೆ ಹೋಗ್ತೀರೇನ್ರಿ ಅಂತ. ಸರ್ ಯಾಕ್ರಿ ಅಂದೆ. ಹೋಗ್ತೀರೇನಿಲ್ಲ ಅಷ್ಟೇ ಹೇಳ್ರಿ, ಫ್ರೀ ಇದ್ದೀರಾ? ಇಲ್ಲ ಸರ್, ನೀವು ಹೇಳಿದ್ರೆ ಹೋಗ್ತೀನಿ. ಯಾಕಂದ್ರೆ ನಿಮ್ಮಲ್ಲಿ ಅಶೋಕ್ ಹಂಸಲಿ ಸರ್ ಬಂದು ಮಾತಾಡೋಗಿದ್ದಾರೆ, ಅವ್ರ ಮಾತುಗಳನ್ನ ಕೇಳಿದ್ದಾರೆ, ಬಹಳಷ್ಟು ಜನರು ಬಹಳ ಖುಷಿ ಪಟ್ಟಿದ್ದಾರೆ. ಅದಕ್ಕೆ ಅವ್ರು ಅಂದ್ರು, ಇಲ್ಲ ಒಂದು ಒಳ್ಳೆ ಕಾರ್ಯಕ್ರಮ ಇರುತ್ತೆ, ಹೋಗ್ಬೇಕು ಅಂತ. ಅಲ್ಲಿಂದನೇ ಸಾಹಿತ್ಯ ಸರಿಗೆ ಫೋನ್ ಮಾಡಿ ಸರ್ ಒಬ್ಬರನ್ನ ಕಳಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಅವ್ರು ನನಗೆ ಹೇಳಿದ್ದೇನು ಅಂತಂದ್ರೆ, ಸರ್ ನಾನು ಹೋದಾಗ 1 ಡೇ ಮ್ಯಾಚ್ ಆಡಿ ಬಂದಿದ್ದೀನಿ, ನೀವು ಹೋದ್ರೆ T20ನೇ, ಡೆಫಿನೆಟ್ಲಿ ನಿಮ್ ಬ್ಯಾಟಿಂಗ್ ಚೆನ್ನಾಗಿರುತ್ತೆ, ಹೋಗ್ರಿ ಸರ್ ಅಂತ ಇಲ್ಲಿ ಕಳಿಸಿದ್ರು. ಬಂದ ನಂತರ ಗೊತ್ತಾಯ್ತು ಇಲ್ಲಿದ್ದವರೆಲ್ಲ T20 ಪ್ಲೇಯರ್ಗಳೇ ಇದ್ದಾರೆ, ಅದಕ್ಕೋಸ್ಕರ ಏನಪ್ಪಾ ಅಂತಾರೆ ಅದೇ ಫಾಸ್ಟ್ ಅಲ್ಲೇನೆ ಬ್ಯಾಟಿಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಇನ್ನೊಂದು ವಿಷಯ ಹೇಳಿದ್ರು ನನಗೆ, ಸರ್ ಈ ಜ್ಞಾನ ಸುಧಾದ ವಿಶೇಷ ಏನಿದೆ ಅಂತಂದ್ರೆ, ಈ ಸಂಸ್ಥೆಯನ್ನ ಕಟ್ಟಿರುವಂತಹ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರೇನಿದಾರಲ್ಲ, ಅವರು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ತತ್ವ ಚಿಂತನೆಗಳಿಗೆ ಅತ್ಯಂತ ಗೌರವಿಸುವವರು, ಅದರಂತೆ ನಡೆದುಕೊಳ್ಳುವವರು, ಅತ್ಯಂತ ಸರಳ ಜೀವಿ ಅಂತ ಹೇಳಿದ್ರು. ನನಗೆ ವಿಚಿತ್ರ ಅನ್ಸಿದ್ದೇನು ಅಂದ್ರೆ, ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ದೀನಲ್ಲ, ಈಗ ಪ್ರೆಸೆಂಟ್ ವಿಜಯಪುರದಲ್ಲಿ ಕೆಲಸ ಮಾಡ್ತಿದ್ದೀನಲ್ಲ, ಅದು ಎಕ್ಸಲೆಂಟ್ ಸೈನ್ಸ್ PU ಕಾಲೇಜಿನ ಚೇರ್ಮನ್ರು ಕೂಡ ಅದೇ ಸಿದ್ದೇಶ್ವರ ಸ್ವಾಮೀಜಿಯವರ ಚಿಂತನೆಗಳನ್ನ ಇಟ್ಕೊಂಡು ಅತ್ಯಂತ ಸರಳವಾಗಿ ಬದುಕುವಂತವರು ಬಸವರಾಜ್ ಕೌಲ್ಗಿ ಅವರು. ವಿಶಿಷ್ಟತೆ ವಿಚಿತ್ರ ಇನ್ನೊಂದೇನು ಅಂತಂದ್ರೆ, ಆ ಸಂಸ್ಥೆಗೆ ಅಡಿಗಲ್ಲಿಟ್ಟು ಅದನ್ನ ಓಪನಿಂಗ್ ಮಾಡಿದವರು ಯಾರು ಅಂತಂದ್ರೆ ಅದೇ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರು. ಆ ಸಾಲಿ ಒಳಗೆ ನಾನು ಇವತ್ತು ಕೆಲಸ ಮಾಡ್ತಾ ಇದ್ದೀನಿ, ಈ ಸಾಲಿ ಒಳಗೆ ಬಂದು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಒಂದಷ್ಟು ವಿಭಿನ್ನವಾಗಿರುವಂತ ವಿಚಾರಗಳನ್ನು ನಿಮ್ ಜೊತೆ ಹಂಚ್ಕೋಬೇಕು ಅಂತ ಹೊರಟಿದ್ದೀನಿ. ನನಗೆ 1 ಅವರ್ ಟೈಮ್ ಇದೆ. 1 ಅವರಲ್ಲಿ ನಿಮ್ಮ
1 ಗಂಟೆ ಹೆಂಗೆ ಕಳೀತೈತಿ ನನಗೆ ಗೊತ್ತಿಲ್ಲ. ಆದ್ರೆ 1 ಗಂಟೆವರೆಗೂ ಯಾರು ಆಕಳಿಸಂಗಿಲ್ಲ, ಆಕಳಿಸ್ಲಿಕ್ಕೆ ನಾನು ಬಿಡಂಗಿಲ್ಲ. ಪಕ್ಕ ನಮ್ಮ ವಿಜಯಪುರ ಭಾಷೆಯಲ್ಲಿನೇ ಮಾತಾಡ್ತೀನಿ. ಯಾಕಂದ್ರೆ ಓದಲ್ಲೆಲ್ಲ ಭಾಷೆಗಳ ಬದಲಾವಣೆ ಆಗುತ್ತೆ, ಭಾಷೆಗಳ ಬದಲಾವಣೆ ಆದಲ್ಲೆಲ್ಲ ನನ್ನ ಭಾಷೆಯನ್ನು ಬದಲಾವಣೆ ಮಾಡ್ಕೋತ ಹೊರಟೆ ಅಂತಂದ್ರೆ ನನ್ನ ತನವನ್ನ ಮರೆತು ನಾನು ಇನ್ನೊಬ್ಬರಿಗಾಗಿ ನನ್ನನ್ನು ಬದಲಾಯಿಸಿಕೊಳ್ಳುವುದಕ್ಕಿಂತ ಇಡೀ ಬದುಕಿನುದ್ದಕ್ಕೂ ನಾವು ಮಾಡುವಂತ ಒಂದು ದೊಡ್ಡ ತಪ್ಪೇನಿದೆ ಗೊತ್ತೇನ್ರಿ? ಇನ್ನೊಬ್ಬರಿಗಾಗಿ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳಕ್ ಹೋಗ್ತೀವಿ. ಇನ್ನೊಬ್ಬರಿಗಾಗಿ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವಂತ ಸಿಚುವೇಶನ್ ಯಾವಾಗಿರುತ್ತೆ ಗೊತ್ತಾ? ಅದರಿಂದ ಕೋಟ್ಯಾಂತರ ಜನರಿಗೆ ಏನೋ ಒಂದು ಒಳ್ಳೇದಾಗತ್ತೆ ಅಂತಾರೆ, ನಿನ್ನನ್ನು ಬದಲಾಯಿಸ್ಕೋ. ಆದ್ರೆ ಅನ್ಯರಿಗೋಸ್ಕರ ನಾನು ಪೂರ್ಣವಾಗಿ ನನ್ನತನವನ್ನ ಬಿಟ್ಟುಕೊಡ್ತೀನಿ ಅಂತ ಹೊರಟ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಹೀಗಾಗಿನೇ ನಮ್ಮ ಭಾಷೆಯನ್ನ ಬಿಟ್ಟು ಅನ್ಯ ಭಾಷೆಗೆ ದಾಸರಾಗುವುದಕ್ಕಿಂತ ನಿಮ್ಮಲ್ಲಿ ಮಾತನಾಡುವಂತ ಪರಿಶುದ್ಧ ಕನ್ನಡ ಭಾಷೆಯನ್ನ ಕೇಳಿದ ಮೇಲೆ ನನಗನ್ನಿಸ್ತು ನನ್ನ ಭಾಷೆಗೆ ಇನ್ನೂ ಹೆಚ್ಚಿನ ತಾಕತ್ತು ಎಲ್ಲಿ ಸಿಗುತ್ತೆ ಅಂತಂದ್ರೆ ಅದು ಜ್ಞಾನ ಸುಧಾದಲ್ಲಿ ಸಿಗುತ್ತೆ, ಮೌಲ್ಯ ಸುಧಾದಲ್ಲಿ ಸಿಗುತ್ತೆ ಅಂತ. ಇಲ್ಲಿ 3 ಲೈನ್ಗಳನ್ನ ನೋಡಿದೆ ನಾನು ಬರ್ದಾಗ. ಒಂದು ಸಂಸ್ಕೃತಿ ಅಂತ ಇತ್ತು, ಇನ್ನೊಂದು ಸಂಸ್ಕಾರ ಅಂತ ಇತ್ತು, ಮತ್ತೊಂದು ಸದ್ವಿಚಾರ ಅಂತ ಇತ್ತು. ನಂದೊಂದು ಪ್ರಶ್ನೆ ಏನಿದೆ ಅಂದ್ರೆ, ಸಂಸ್ಕೃತಿ ಅಂದ್ರೆ ಏನು? ಸಂಸ್ಕೃತಿ ಅಂದ್ರೆ ಏನು? ಇವತ್ತಿನ ದಿನ ನಾವು ಫಸ್ಟ್ ನಾವು ತಿಳ್ಕೊಬೇಕಾಗಿರೋದೇನು ಅಂತಂದ್ರೆ ಸಂಸ್ಕೃತಿ ಅಂದ್ರೆ ಏನು, ಸಂಸ್ಕಾರ ಅಂದ್ರೆ ಏನು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕಾಲು ಪ್ರಕೃತಿ, ಹೌದಲ್ಲ? ಕಾಲು ಪ್ರಕೃತಿ, ಹೌದಾ ಅಲ್ಲೋ? ಕಾಲು ಪ್ರಕೃತಿ. ಆ ಕಾಲಿಗೆ ಗೆಜ್ಜೆಯನ್ನು ಏನ್ ಕಟ್ತೀವಲ್ಲ ಅದು ಸಂಸ್ಕೃತಿ. ಆ ಕಾಲಿಗೆ ಗೆಜ್ಜೆಯನ್ನು ಏನ್ ಕಟ್ತೀವಲ್ಲ ಅದು ಸಂಸ್ಕೃತಿ. ಆ ಗೆಜ್ಜೆ ಕಟ್ಟಿದ ಕಾಲಿನಿಂದ ಹೆಜ್ಜೆ ಹಾಕ್ತೀವಲ್ಲ ಅದು ಸಂಸ್ಕಾರ. ಅದು ಸಂಸ್ಕಾರ ಆಗಿ ಹೊರಗಡೆ ಬರುತ್ತೆ. ಇವತ್ತು ಜ್ಞಾನ ಸುಧಾಕ್ಕೆ ಬಂದಿರುವಂತ ನೀವುಗಳು ಪ್ರಕೃತಿ, ನಿಮಗೆ ಇಲ್ಲಿ ಬೋಧಿಸುತ್ತಿರುವಂತದ್ದು ಏನಪ್ಪಾ ಅಂದ್ರೆ ಸಂಸ್ಕಾರ ಕೊಟ್ಟು ನಿಮ್ಮನ್ನು ಸುಸಂಸ್ಕೃತರನ್ನಾಗಿ ಹೊರ ಕಳಿಸುವಂತ ಕೆಲಸ ಯಾವ್ದು ಮಾಡ್ತಿದೆಯಲ್ಲ ನಿಮ್ಮ ಸಂಸ್ಥೆ, ನಿಜಕ್ಕೂ ನಾವು ಅದಕ್ಕೆ ಹೆಡ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ಶಿಕ್ಷಣವನ್ನ ಕೊಡುವಂತ ಕೆಲಸ ಎಲ್ಲ ಕಾಲೇಜುಗಳು ಮಾಡ್ತವೆ, ಎಲ್ಲ ಶಿಕ್ಷಣ ಸಂಸ್ಥೆಗಳು ಮಾಡ್ತವೆ. ಆದ್ರೆ ಒಬ್ಬ ಸದ್ವಿಚಾರವುಳ್ಳಂತ ವ್ಯಕ್ತಿಯನ್ನ ಇಡೀ ನಾಡಿಗೆ ಕೊಡುವಂತ ಕೆಲಸ ಯಾವ್ದು ಮಾಡ್ತಾ ಇದೆ ಅಂತಂದ್ರೆ ಅದು ಜ್ಞಾನ ಸುಧಾ ಮಾಡ್ತಾ ಇದೆ. ಸರ್ ನಿಜಕ್ಕೂ ನಿಮಗೆ ಏನಪ್ಪಾ ಅಂದ್ರೆ ನಾವು ಚಿರಋಣಿ. ಸಿದ್ದೇಶ್ವರ ಅಪ್ಪಾಜಿ ಅವರು ಒಂದ್ ಕಡೆ ಹೇಳ್ತಾರೆ, ನನಗೆ ಸಾಹಿತ್ಯದ ಹುಚ್ಚು ಸ್ವಲ್ಪ ಜಾಸ್ತಿ, 11 ಪುಸ್ತಕ ಬರೀಬೇಕು ಅಂತಂದ್ರೆ ಹುಚ್ಚಿದ್ದವನೇ ಬರೀತಾನೆ ಅಂತ. ಸಾಹಿತ್ಯನ ಸ್ವಲ್ಪ ಹುಚ್ಚ ಅಂತ ಕರೀತಾರೆ, ಆದ್ರೆ ಹುಚ್ಚು ಅಂತಿಂತ ಹುಚ್ಚಿರಲ್ಲ. ಓದಬೇಕನ್ನೋ ಹುಚ್ಚಿರುತ್ತೆ, ಅರ್ಥೈಸಿಕೊಳ್ಬೇಕನ್ನೋ ಹುಚ್ಚಿರುತ್ತೆ, ಅದರ ನಂತರದಲ್ಲಿ ಅದನ್ನ ಮತ್ತೊಬ್ಬರಿಗೆ ತಿಳಿಸ್ಬೇಕನ್ನೋ ಹುಚ್ಚಿರುತ್ತೆ. ಹಾಗೆ ದಿನಕರ್ ದೇಸಾಯಿ ಅವರು ಒಂದು ಸಾಲನ್ನ ಬರೆದ್ರು. ಏನ್ ಬರೀತಾರೆ ಅಂದ್ರೆ, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೇಲಿ ಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೇಲಿ ಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಧನ್ಯವಾಯ್ತು ಹುಟ್ಟು ಸಾವಿನಲ್ಲಿ. ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಧನ್ಯವಾಯ್ತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯಬಿಡಿ ಹೋಗಿ ಬೀಳಲಿ ಮೀನು ಬೆಳೆಯುವಲ್ಲಿ. ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯಬಿಡಿ ಹೋಗಿ ಬೀಳಲಿ ಮೀನು ಬೆಳೆಯುವಲ್ಲಿ. ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ಮೀನು, ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ಮೀನು. ಧನ್ಯವಾಯ್ತು ಹುಟ್ಟು ಸಾವಿನಲ್ಲಿ, ಧನ್ಯವಾಯ್ತು ಹುಟ್ಟು ಸಾವಿನಲ್ಲಿ ಅಂತ ಬರೀತಾರೆ. ನಾನು ಇದನ್ನ ಓದ್ದಾಗ ಅನ್ನಿಸ್ತು, ಅದು ಹೆಂಗ ಸಾಧ್ಯ ಇವ್ರು ಹೇಳಿರುವಂತದ್ದು ಅಂತ. ಆದ್ರೆ ಸಿದ್ದೇಶ್ವರ ಅಪ್ಪಾಜಿ ಅವರ ಬದುಕನ್ನ ನೋಡಿದ ಮೇಲೆ, ಸಿದ್ದೇಶ್ವರ ಅಪ್ಪಾಜಿ ಅವರು ಸಾವಿನ ನಂತರದಲ್ಲಿ ಸಿಕ್ಕಿರುವಂತ ಇಲ್ಲಿ ಪತ್ರವನ್ನ ನೋಡಿದ ಮೇಲೆ ನಮ್ಗೆ ಗೊತ್ತಾಯ್ತು, ಸಾವು ಅಂದ್ರೆ ಅದಕ್ಕೇನ್ ಅರ್ಥ ಸಿಗತೈತಿ ಅಂತ ಇವರಿಂದ ಕಲಿಬೇಕು ಅಂತ. ಅವರು ಕೊನೆಯದಾಗಿ ಒಂದು ಸಾಲನ್ನ ಬರೆಸಾಯ್ತಾರೆ. ಸತ್ಯವೂ ಅಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನು ಇಲ್ಲ, ನೀನು ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾ ಬಯಲು ಅಂತ ಹೇಳಿ ಬಯಲನ್ನ ಬಿತ್ತಿ ಬಯಲನ್ನೇ ಬೆಳೆದು ಬಯಲಿನಲ್ಲಿ ಬಯಲಾಗಿ ಹೋಗಿ ಹೇಳಿದ್ರು, ನೀನ್ ಏನ್ ಮಾಡಿದ್ರು ಕೂಡ ಪಂಚಭೂತಗಳಲ್ಲಿ ಲೀನವಾಗಿ ಹೋಗ್ತಿ, ಇರೋ ತನಕ ಚಂದಾಗಿ ಇರು, ಬಹಳ ಹಾರಾಡಬೇಡ ಅಂತ ಬಹಳ ಸಿಂಪಲ್ ಆಗಿ ಹೇಳ್ಬಿಟ್ರು. ಅದನ್ನೇ ನಾವು ಕೆಲವೊಂದು ಹಾಡುಗಳಲ್ಲಿ ಕೇಳ್ತೀವಿ, ನಾನು ನಾನು ಎಂದು ನೀ ಮರೆಯ ಬ್ಯಾಡ ಮೂಡ, ನಾನು ಎಂಬುದು ಮಣ್ಣು ನೀನು ತಿಳಿದು ನೋಡ ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ಒಬ್ರು ಕಡ್ಕೋಳ ಮಡಿವಾಳೇಶ್ವರ ಅಂತ ಬರ್ತಾರೆ. ಆಗ್ಲೇ ಸರ್ ಹೇಳ್ತಿರ್ಬೇಕಾದ್ರೆ ಹೇಳಿದ್ರು, ರವೀಂದ್ರ ಹಂದಿಗನೂರವರು ಹಾಡಿರುವಂತದ್ದು ಮೂಕನಾಗಬೇಕು ಜಗದಳು ಜಾಕಿ ಆಗಿರಬೇಕು. ಇದನ್ನ ಕಡ್ಕೋಳ ಮಡಿವಾಳೇಶ್ವರ ಬರೆದಿರುವಂತದ್ದು. ಆ ಕಡ್ಕೋಳ ಮಡಿವಾಳೇಶ್ವರ ಒಂದು ಕರೆ ಬರೀತಾರೆ, ಯಾಕೆ ಮಾಡತಿದಿ ಒಣಚಿಂತಿ ನಿನಗ ಹಿಡ್ಕೊಂಡೈತಿ ಒಣಭ್ರಾಂತಿ. ಯಾಕೆ ಮಾಡ್ತಿದಿ ಒಣಚಿಂತಿ ನಿನಗೆ ಹಿಡ್ಕೊಂಡೈತಿ ಒಣಭ್ರಾಂತಿ. ಸಂಕಷ್ಟ ಮುಂದ ವರ್ದವ್ರು ಹೇಳ್ತಾರೆ, ಮನೆಯ ಕಟ್ಸಿದಿ ಮಾಳಿಗೆ ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ.
ಮನೆಯ ಕಟ್ಟಿಸಿದಿ ಮಾಳಿಗೆ ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ, ಗೊಂಗಡಿಲಿ ಮಾಡ್ಯಾರ ಜೋಳಿಗೆ ನಿನ್ನ ಇಟ್ಟು ಬಂದು ತಿಂತಾರಲ್ಲೋ ಹೋಳಿಗೆ, ಯಾಕೆ ಮಾಡುತ್ತಿದ್ದಿ ಒಣ ಚಿಂತಿ ನಿನಗೆ ಹಿಡ್ಕೊಂಡೈತಿ ಒಣಭ್ರಾಂತಿ, ಸಂಕಷ್ಟ ಪಡುತ್ತಿದ್ದಿ ಸಾಯೋದಕ್ಕ ಇದು ಸಟಪಟ ಹುಣ್ಣಲ್ಲೋ ಮಾಯೋದಕ್ಕ, ದತ್ತ ಗುರು ಮಹಾಂತನೇ ಬಲ್ಲ ಅವನ ಹೊರತು ಮತ್ತಾರಿಲ್ಲ ಅಂತ ಹೇಳ್ಬಿಟ್ಟು, ನೀನು ಬದುಕಿರ್ಬೇಕಾದ್ರೆ ನೆಟ್ಟಗೆ ಬದುಕಿದ್ರೆ ಮಾತ್ರ ಜೀವನ, ಇಲ್ಲಿಲ್ಲ ಅಂತಂದ್ರೆ ಅದಕ್ಕೆ ಅರ್ಥನೇ ಇರಲ್ಲ ಅಂತ ಹೇಳ್ಬಿಟ್ಟು ಆ ದಾರ್ಶನಿಕರು ಕೊಟ್ಟು ಹೋಗಿರುವಂತಹ ತತ್ವಗಳನ್ನ ಸಿದ್ದೇಶ್ವರ ಅಪ್ಪಾಜಿಯವರು ಬಹಳ ಸಿಂಪಲ್ ಆಗಿ ತಿಳಿಸ್ಕೊಟ್ರು. ಆ ಸಿದ್ದೇಶ್ವರ ಅಪ್ಪಾಜಿಯವರ ತತ್ವ ಚಿಂತನೆಗಳನ್ನ ಇಟ್ಕೊಂಡಂತ ಇಲ್ಲಿ ನಿಮ್ಮ ಸುಧಾಕರ್ ಶೆಟ್ಟಿ ಸರ್ ಇಷ್ಟು ಮೌಲ್ಯವನ್ನ ಕಟ್ಟಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಿದ್ದಾರೆ. ಸಿದ್ದೇಶ್ವರ ಅಪ್ಪಾಜಿ ಅವರು ಒಂದ್ ಕಡೆ ಹೇಳ್ತಾರೆ, ಬಹಳ ಸಿಂಪಲ್ ಆದಂತ ಲೈನು, ನೀವು ಅರ್ಥ ಮಾಡ್ಕೊಂಡ್ಬಿಡ್ರಿ, ನಿಮ್ ಬದುಕಿನಲ್ಲಿ ಅಳವಡಿಸ್ಕೊಳ್ರಿ. ನಾನು ಸಾಹಿತ್ಯ ಸರ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಆಗ್ಲೇ ಹೇಳ್ತಾ ಇದ್ದೆ, ಸರ್ ಸಿದ್ದೇಶ್ವರ ಸ್ವಾಮೀಜಿ ಅವ್ರದ್ದು ಬಸವಣ್ಣವ್ರ ಚಿಂತನೆಗಳನ್ನ ಯಾಕೆ ನಾವು ಯುವಕರಿಗೆ ಹೋಗಿ ಮುಟ್ಟಿಲ್ಲ ಅಂತ ಹೊರಟ್ರೆ, ಬಸವಣ್ಣವ್ರದ್ದು ಯಾವ್ದಾದ್ರು ಕಾರ್ಯಕ್ರಮ ಇತ್ತು ಅಂದ್ರೆ ಅಲ್ಲಿ ಯಾರು ಇರ್ತಾರೆ ಅಂತಂದ್ರೆ ರಿಟೈರ್ ಆದವ್ರು ಇರ್ತಾರೆ, ರಿಟೈರ್ ಆದ ಮಂದಿ ಇರ್ತಾರ, ಇಲ್ಲ ಮನಿ ಒಳಗೆ ಟೈಮ್ ಪಾಸ್ ಆಗ್ಲಾರ್ದಕ್ಕೆ ಬಂದಿರುವಂತ 60ರ ಮೇಲ್ಪಟ್ಟವ್ರು ಬರ್ತಾರ, ಅಜ್ಜಂದ್ರ ಬಂದ್ ಕೂತಿರ್ತಾರ, ಅಜ್ಜಿಗಳು ಬಂದ್ ಕೂತಿರ್ತಾರ, ಒಬ್ಬನೇ ಒಬ್ಬ ಹುಡುಗನೂ ಕಡು ಕಾಣಿಸ್ಕೊಳ್ಳಲ್ಲ. ಅದರಲ್ಲೂ ಕೂಡ ಬಸವಣ್ಣನವರ ಒಂದಿಷ್ಟು ಅವರ ಜಯಂತಿ ಆಚರಣೆ ಮಾಡ್ತಿರ್ಬೇಕಾದಂತ ಟೈಮಲ್ಲಿ ನೋಡ್ಬೇಕು, ಬೈಕ್ ರ್ಯಾಲಿ ಮಾಡ್ತಾರೆ, ಎಲ್ಲ ಕಡೆ ಸುತ್ತಾಡ್ತಾರೆ, ಕೊನೆಗೆ ಬಸವಣ್ಣನವರ ಚಿಂತನೆಗಳನ್ನ ಮಾತಾಡ್ಬೇಕಾದಂತ ಟೈಮ್ ಒಳಗ ಒಬ್ನೂ ಇರಲ್ಲ. ಇರೋದೇ ಒಂದ್ 20-30 ಮಂದಿ ಯಾರು ಇರ್ತಾರೆ ಅಂತಂದ್ರೆ ಅದೇ ರಿಟೈರ್ಮೆಂಟ್ ಆಗಿರುವಂತ ಮಂದಿ ಬಂದು ಕೂತಿರ್ತಾರೆ. ನಾನು ಒಂದ್ಸರ್ತಿ ಆರ್ಟಿಕಲ್ ಬರದೆ, ಏನಂತ ಬರದೆ, ಅದಕ್ಕೆ ಟೈಟಲ್ ಏನಿಟ್ಟಿದ್ದೆ ಅಂತಂದ್ರೆ, ಕ್ಷಮಿಸಿ ಬಿಡು ಬಸವಣ್ಣ, ನಾವ್ ಯಾರು ನಿನ್ನವರಲ್ಲ ಅಂತ. ಕ್ಷಮಿಸಿ ಬಿಡು ಬಸವಣ್ಣ, ನಾನು ಯಾರು ನಿನ್ನವರಲ್ಲ, ಯಾಕಂದ್ರೆ ನೀನು ಜಾತೀಯತೆಯನ್ನು ಹೋಗಲಾಡಿಸ್ಬೇಕಂತ ಹೊರಟವನು. ಅನುಭವ ಮಂಟಪವನ್ನು ಕಟ್ಟಿ ಎಲ್ಲ ಜಾತಿಯವರನ್ನ ಒಂದೇ ಸೂರಿನಡಿಯಲ್ಲಿ ತೆಗೆದುಕೊಂಡು ಬಂದು ನಾವೆಲ್ಲರೂ ಮನುಷ್ಯರಂತ ಹೇಳಿ ಹೋದವನು. ಆದರೆ ಇವತ್ತು ಅಂಬಿಗರ ಚೌಡಯ್ಯನಿಗೆ ಏನಪ್ಪಾ ಅಂದ್ರೆ ಒಂದು ಜಾತಿಯನ್ನು ಕೊಟ್ಟು ಅವನ ಜನಗಳು ನಿನ್ನ ಜೊತೆಯಲ್ಲಿ ಬರ್ತಾರೆ, ಮಡಿವಾಳ ಮಾಚಿದೇವನಿಗೆ ಒಂದು ಜಾತಿಯನ್ನು ಕೊಟ್ಟು ಅವನ ಜನಗಳು ನಿನ್ನ ಜೊತೆಯಲ್ಲಿ ಬರ್ತಾರೆ. ಆದರೆ ಈ ಕಡೆ ನೀನು ಬ್ರಾಹ್ಮಣನಾಗಿನೂ ಉಳಿಲಿಲ್ಲ, ಆ ಕಡೆ ಏನಪ್ಪಾ ಅಂದ್ರೆ ನಿನ್ನನ್ನು ಅರ್ಪಿಸಿಕೊಳ್ಳುವ ಮನಸ್ಥಿತಿಯಲ್ಲೂ ಇವ್ರು ಯಾರು ಉಳಿಲಿಲ್ಲ. ಅದಕ್ಕೆ ಕೇವಲ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಕೇವಲ ನಿನ್ನನ್ನ ಯಾವುದಕ್ಕಾಗಿ ಬಳಕೆ ಮಾಡ್ಕೊಂಡಿದ್ದಾರೆ, ಜಯಂತಿಗಳಿಗೆ ಬಳಕೆ ಮಾಡ್ಕೊಂತಿದ್ದಾರೆ. ಕ್ಷಮಿಸಿ ಬಿಡು ಬಸವಣ್ಣ, ನಾವ್ ಯಾರು ನಿನ್ನವರಲ್ಲ ಅಂತ ಬರದಾಗ ನನಗನ್ನಿಸ್ತು, ನಮ್ಮನ್ನು ತಗೊಂಡು ನಾವೇ ಏನಪ್ಪಾ ಅಂತಂದ್ರೆ ಹೇಳ್ತೀವಲ್ಲ, ನಮ್ಮನ್ನು ತಗೊಂಡು ನಾವೇ ಹುಡ್ಕೋಬೇಕಂತ ಹೇಳ್ತೀವಲ್ಲ, ಆ ಪರಿಸ್ಥಿತಿ ನಾವಿದ್ದೀವಿ ಅಂತ. ಯಾಕಂದ್ರೆ ಯಾರಿಂದ ನಾವು ತಿಳಿದುಕೊಳ್ಳಬೇಕಾಗಿತ್ತು, ಯಾರಿಂದ ನಾವು ಬದುಕನ್ನು ಪರಿವರ್ತನೆ ಮಾಡ್ಕೋಬೇಕಾಗಿತ್ತು, ಅವರನ್ನು ಮರ್ತು ಬಿಟ್ಟಿದ್ದೀವಿ. ಸಿದ್ದೇಶ್ವರ ಅಪ್ಪಾಜಿ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿರುವಂತದ್ದು ಎಲ್ಲ ಯುವಕರಿಗೆ ಅಳವಡಿಸ್ಕೋಬೇಕು ಅಂತ ವಿಚಾರಗಳನ್ನ ಹೇಳಿದ್ರು. ಎಷ್ಟು ಸಿಂಪಲ್ ಆಗಿ ಒಂದ್ ಹೇಳ್ತಾರೆ ಅವರು, ಒಂದು ಕಾಲ್ ಮುಂದ ಮತ್ತೊಂದು ಕಾಲ್ ಹಿಂದ, ಒಂದು ಕಾಲ್ ಮುಂದ ಮತ್ತೊಂದು ಕಾಲ್ ಹಿಂದ, ಮುಂದಿನ ಕಾಲಿಗೆ ಗರ್ವಿಲ್ಲ, ಹಿಂದಿನ ಕಾಲಿಗೆ ನಾಚಿಕಿಲ್ಲ. ಮುಂದಿನ ಕಾಲಿಗೆ ಗರ್ವಿಲ್ಲ, ಹಿಂದಿನ ಕಾಲಿಗೆ ನಾಚಿಕಿಲ್ಲ. ಯಾಕಂದ್ರೆ ಆ ಕಾಲುಗಳಿಗೆ ಗೊತ್ತೈತಿ, ಹಿಂದಿದ್ದ ಕಾಲು ಮುಂದೆ ಬರ್ತೈತಿ, ಮುಂದಿದ್ದ ಕಾಲು ಹಿಂದೆ ಹೋತೈತಿ. ಆ ಕಾಲುಗಳಿಗೆ ಗೊತ್ತೈತಿ, ಮುಂದಿದ್ದ ಕಾಲು ಹಿಂದೆ ಹೋತೈತಿ, ಹಿಂದಿದ್ದ ಕಾಲು ಮುಂದೆ ಬರ್ತೈತಿ. ಅದಕ್ಕ ನಮ್ಮ ಜೀವನನೂ ಹಂಗೆ ಇರ್ತೈತಿ. ಇವತ್ತು ಮ್ಯಾಗಿದ್ದವ ಕೆಳಗೋತನ, ಕೆಳಗಿದ್ದವ ಮ್ಯಾಗೋತನ. ಇರೋ ತನಕ ಹೆಂಗಿರ್ಬೇಕು ಅಂತಂದ್ರೆ, ನಮ್ಮ ಟೈಮ್ ಬರೋ ತನಕ ಕೈಕೊಂಡಿರ್ಬೇಕು, ಬಂದ ಟೈಮನ್ನ ಅನುಭವಿಸ್ತಾ ಹೋಗ್ಬೇಕು ಅಂತ ಎಷ್ಟು ಸಿಂಪಲ್ ಆಗಿ ಹೇಳಿದ್ರಲ್ಲ, ಇದು ನಾವು ಅಳವಡಿಸ್ಕೋಬೇಕಾಗಿತ್ತಲ್ಲ. ನನಗೆ ಕೊಟ್ಟಿರುವಂತ ಟಾಪಿಕ್ ಅಲ್ಲಿ ನಾನು ಪುಸ್ತಕನೇ ಬರೆದು ಬಿಟ್ಟಿದ್ದೀನಿ, ಯುವ ಭಾರತ ನವ ಭಾರತ ಅಂತ. ಯುವ ಭಾರತ ನವ ಭಾರತದ ಬಗ್ಗೆ ಮಾತಾಡ್ಬೇಕಂತ ಬಂದಿದ್ದೀನಲ್ಲ, ಯುವ ಭಾರತ ನವ ಭಾರತ ಅನ್ನುವಂಥ ಪುಸ್ತಕವನ್ನೇ ಬರೆದೆ. ಯಾಕೆ ಯುವ ಭಾರತ ನವ ಭಾರತವನ್ನ ಬರೆದೆ ಅಂತಂದ್ರೆ, ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದುವರೆಗೂ ನಾವು ಮಕ್ಕಳಿಗೆ ಏನ್ ಕಲಿಸ್ಕೊಡಕತ್ತಿದ್ದೀವಿ ಗೊತ್ತಾ? SSLC ತನಕ ನೀವು SST ಓದಿ ಬಂದಿರ್ತೀರಿ, ಇತಿಹಾಸವನ್ನು ಓದಿ ಬಂದಿರ್ತೀರಿ, ಹೌದಲ್ಲ? ಓದಿ ಬಂದವರಿಗೆ ನನ್ನದೊಂದು ಪ್ರಶ್ನೆ, ರಾಜ್ಕುಮಾರಿ ಕೂರ್ಮಾದೇವಿ ಯಾರಿಗೆ ಗೊತ್ತಿದ್ದಾರೆ? ಯಾರು ಸರ್ ಅದು ಅಂದ್ರಿ? ಇಲ್ಲ. ಹೋಗ್ಲಿ, ಕಾಳು ಮೆಣಸಿನ ರಾಣಿ ಚನ್ನಭೈರಾದೇವಿ ಯಾರಿಗೆ ಗೊತ್ತಿದ್ದಾಳೆ? ಒಬ್ರೇ ಇಬ್ರು, ಒಂದು 7-8 ಜನ ಅಷ್ಟೇ. ಒಂದಿಷ್ಟು ಜನ ಮೇಲೆ ಎತ್ತಿದ್ದಾರೆ, ಒಂದಿಷ್ಟು ಜನ ನನಗೆ ಇನ್ನೂ ಸರ್ ಡೌಟ್ ಇದೆ ಅನ್ನೋ ಲೆಕ್ಕದಲ್ಲಿದ್ದಾರೆ. ಓಕೆ. ಕುದ್ಮುಲ್ ರಂಗರಾಯರು ಯಾರಿಗೆ ಗೊತ್ತಿದ್ದಾರೆ? ಓಕೆ. ಇಲ್ಲಿ ಕುಳಿತಿರುವಂತ ಒಟ್ಟು ವಿದ್ಯಾರ್ಥಿಗಳ ಪೈಕಿ ಕನಿಷ್ಠ ಒಂದು 20% ಜನರಿಗೆ ಮಾತ್ರ ಕುದ್ಮುಲ್ ರಂಗರಾವ್ ಅವರು ಗೊತ್ತಿದ್ದಾರೆ. 80% ಜನರಿಗೆ ಏನಪ್ಪಾ ಅಂದ್ರೆ ಕುದ್ಮುಲ್ ರಂಗರಾವ್ ಗೊತ್ತಿಲ್ಲ. ಮೊಹಮ್ಮದ್ ಘಜ್ನಿ ಬಗ್ಗೆ ಎಷ್ಟು ಜನ ಗೊತ್ತಿದೆ? ವೆರಿ ನೈಸ್. ಮೊಹಮ್ಮದ್ ಗೋರಿ ಬಗ್ಗೆ ಎಷ್ಟು ಜನ ಗೊತ್ತಿದೆ? ಕಾಡುಗಳ ವೀರಪ್ಪನ ಬಗ್ಗೆ ಎಷ್ಟು ಜನ ಗೊತ್ತೈತಿ?
ಯಾರು ಈ ದೇಶವನ್ನ ದೋಚಿಕೊಂಡು ಹೋದರು, ಯಾರು ಈ ದೇಶದೊಳಗೆ ಕಳ್ಳತನ ಸುಲಿಗೆ ಮಾಡಿದರೋ ಅವರ ಬಗ್ಗೆ ನಮಗ್ ಗೊತ್ತೈತಿ. ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವ್ರ ಬಗ್ಗೆ ನಮಗ್ ಗೊತ್ತಿಲ್ಲಲ್ಲ. ಇದೇ ನಮ್ಮ ದೌರ್ಭಾಗ್ಯ. ಇದನ್ನ ಬದಲಾಯಿಸಬೇಕು ಅಂತಂದ್ರೆ ಯುವ ಭಾರತ ಪುಟಿದೇಳಬೇಕು, ನವ ಭಾರತ ಸೃಷ್ಟಿ ಆಗ್ಬೇಕು. ಅದಕ್ಕೋಸ್ಕರ ಇಂಥ ಮೌಲ್ಯ ಸುಧಾ ಬೇಕು. ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ. ನಾನು ಈ ಕಾರ್ಯಕ್ರಮಕ್ಕೆ ಹೊರಟಿದ್ದೀನಿ ಅಂದ್ರೆ ಒಬ್ರು ನನ್ನ ಪ್ರಶ್ನೆ ಮಾಡಿದ್ರು, ಸರ್ ಅಲ್ಲಿ ಹೋಗಿ ಭಾಷಣ ಮಾಡೋದ್ರಿಂದ ಏನ್ ಬರುತ್ತೆ ಸರ್, ಮೌಲ್ಯ ಸುಧಾದಿಂದ ಏನ್ ಬರುತ್ತೆ ಅಂತ. ಏನಿದೆ ಅಂತದು? ಒಂದು ಕೋಣೆಯಲ್ಲಿ 4 ಮೇಣಬತ್ತಿ ಉರಿಲಿಕತ್ತಿದ್ದು. ಮೇಣಬತ್ತಿ ಗೊತ್ತಲ್ಲ, ಕ್ಯಾಂಡಲ್ ಅಂತೀರೇನ ನೀವು? ಓಕೆ, ಮೇಣದ ಬತ್ತಿ ಉರಿತಾ ಇದ್ವು. ಮೊದಲನೇ ಮೇಣಬತ್ತಿ ಅಂತು, ನನ್ನ ಹೆಸರು ಶಾಂತಿ. ಆ ಮೇಣಬತ್ತಿ ಹೆಸರು ಶಾಂತಿ. ಆ ಮೇಣಬತ್ತಿ ಹೇಳ್ತು, ನನ್ನ ಹೆಸರು ಶಾಂತಿ, ಆದ್ರೆ ಈ ಪ್ರಪಂಚಕ್ಕೆ ನನ್ನ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಲ್ಲರೂ ಟೆನ್ಷನ್ ಆಗದಾರ, ಎಲ್ಲರೂ ಟೆನ್ಷನ್ ಆಗದಾರ. ಎಲ್ಲರಿಗೆ ರೊಕ್ಕ ಗಳಿಸ್ಬೇಕಾಗೈತಿ, ಎಲ್ರಿಗೆ ಹೆಸರು ಮಾಡ್ಬೇಕಾಗೈತಿ. ಅದಕ್ಕೆ ನನ್ನ ಅವಶ್ಯಕತೆ ಇಲ್ಲ. ಅದಕ್ಕೆ ಒಂದು ಕೆಲಸ ಮಾಡ್ತೀನಿ, ನನ್ನ ಅವಶ್ಯಕತೆ ಇಲ್ಲ ಅಂದ್ರೆ ನಾನು ಊರದಾದ್ರೂ ಏನ್ ಮಾಡ್ಲಿ, ನಾನು ಆರಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆರಿ ಹೋಗ್ಬಿಡ್ತು. ಶಾಂತಿ ಆರಿ ಹೋಯ್ತು. ಸ್ವಲ್ಪ ಹೊತ್ತಿನಲ್ಲಿ ಇನ್ನೊಂದು ಮೇಣಬತ್ತಿ, ಅದರ ಹೆಸರು ವಿಶ್ವಾಸ. ಆ ವಿಶ್ವಾಸ ಹೇಳ್ತು, ನಿಮ್ಮಲ್ಲಿ ಅನ್ಕೋಬೇಡ್ರಿ ಮತ್ತೆ. ಅದರ ಹೆಸರು ವಿಶ್ವಾಸ. ಆ ವಿಶ್ವಾಸ ಹೇಳ್ತಾ ಇದೆ, ಏನ್ ಹೇಳ್ತು ಅಂದ್ರೆ, ನೀನ್ ಆರೋದೆ ಯಾಕಂದ್ರೆ ನಿನ್ನ ಅವಶ್ಯಕತೆ ಯಾರಿಗೂ ಇಲ್ಲ ಅಂತೇಳಿ. ಹಂಗ ನೋಡಿದ್ರೆ ನನ್ನ ಅವಶ್ಯಕತೆನೂ ಯಾರಿಗೂ ಇಲ್ಲ. ಯಾಕಂದ್ರೆ ಅಣ್ಣನ ಮೇಲೆ ತಮ್ಮನಿಗೆ ನಂಬಿಕೆ ಇಲ್ಲ, ತಮ್ಮನ ಮೇಲೆ ಅಣ್ಣನಿಗೆ ನಂಬಿಕೆ ಇಲ್ಲ. ವಿಚಿತ್ರ ಎಲ್ಲಿಗೆ ಬಂದೈತಿ ಅಂತಂದ್ರೆ, ದಯವಿಟ್ಟು ಯಾರು ತಪ್ಪು ಭಾವಿಸಬೇಡಿ, ಸಂಸ್ಥೆಯವ್ರು ಹಿಡ್ಕೊಂಡು ಎಲ್ರಿಗೂ ಕೇಳ್ಕೊಂತ ಇದ್ದೀನಿ. ಸಿಚುವೇಶನ್ ಎಲ್ಲಿಗೆ ಮುಟ್ಟಿದೆ ಅಂತಂದ್ರೆ, ಫಸ್ಟು ನಂಬಿಕೆ ಇತ್ತು, ಮನೆಗಳು ಕಟ್ತಿದ್ರು. ಮನೆಗಳಿಗೆ ಏನಿದ್ದಿದ್ದಿಲ್ಲ ಅಂತಂದ್ರೆ ಬಾಗಿಲು ಚೌಕಟ್ಟಿದ್ದು, ಆದ್ರೆ ಬಾಗ್ಲ ಇದ್ದಿದ್ದಿಲ್ಲ. ಮನೆಗಳು ಚೌಕಟ್ಟಿತ್ತು, ಆದ್ರೆ ಬಾಗ್ಲ ಇದ್ದಿದ್ದಿಲ್ಲ. ನಂಬಿಕೆ ಅನ್ನೋದು ಹೋಯ್ತು, ಅದಕ್ಕೊಂದು ಬಾಗ್ಲ ಅನ್ನೋದು ಬಂತು. ನಂಬಿಕೆ ಅನ್ನೋದು ಹೋದ ನಂತರ ಬಾಗ್ಲ ಬಂತು. ನಂಬಿಕೆಗೆ ದ್ರೋಹ ಆದ್ಮೇಲೆ ಅದಕ್ಕೇನು ಬಂತು, ಕೀಲಿ ಬಂತು. ನಂಬಿಕೆ ಹೋದ್ಮೇಲೆ ಬಾಗ್ಲ ಬಂತು, ನಂಬಿಕೆಗೆ ದ್ರೋಹ ಆದ್ಮೇಲೆ ಏನಪ್ಪಾ ಅಂತಂದ್ರೆ ಅದಕ್ಕೊಂದು ಕೀಲಿ ಬಂತು. ನಂಬಿಕೆ ಅನ್ನೋದು ಸತ್ತು ಸುಡುಗಾಡು ಸೇರಿದ ಮೇಲೆ CCTV ಬಂತು. ನಂಬಿಕೆ ಅನ್ನೋದು ಸತ್ತು ಸುಡುಗಾಡು ಸೇರಿದ ಮೇಲೆ CCTV ಬಂತು. ಯಾಕೆ? ನಿಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ, ನಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ. ನಮ್ಮ ಕರ್ತವ್ಯವನ್ನು ನಿಭಾಯಿಸುವಂತ ಮನಸ್ಥಿತಿಯಲ್ಲಿ ನಾವು ಯಾರು ಉಳಿಲಿಲ್ಲ. ಎಲ್ಲರೂ ಯಾರಿಗಾಗಿ ಮಾಡ್ಲಿಕ್ಕೆ ನಿಂತೀವಿ ಅಂತಂದ್ರೆ, ಇನ್ನೊಬ್ಬರು ನನ್ನನ್ನು ಗಮನಿಸ್ತಾರೇನೋ ಅನ್ನುವಂತ ದೃಷ್ಟಿಕೋನದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ನಾನು ಮಾಡುವಂತ ಕೆಲಸ ಎಷ್ಟು ಅವಶ್ಯಕತೆ ಇದೆ, ನಾನು ಅದನ್ನ ಪ್ರೀತಿಸಬೇಕು ಅಂತ ಯಾರು ಮಾಡಕ್ ಹೋಗ್ಲಿಲ್ಲ. ಹೀಗಾಗಿ ವಿಶ್ವಾಸ ಹೇಳ್ತು, ಈ ದೇಶದೊಳಗೆ ಈ ಜಗತ್ತಿನಲ್ಲಿ ಎಲ್ಲಾನು ವಿಶ್ವಾಸ ಅನ್ನೋದಕ್ಕೆ ವ್ಯಾಲ್ಯೂ ಉಳಿದಿಲ್ಲ. ನಾನು ಊರದಾದ್ರೂ ಏನು ಮಾಡ್ಲಿ, ನಾನು ಆರಿ ಹೋಗ್ತೀನಿ ಅಂತ ಹೇಳ್ತು. ನೆಕ್ಸ್ಟ್ 3ನೇದ್ದು ಅದು ಹೇಳ್ತೈತಿ, ನೀವಿಬ್ರು ಹೋದ ನಂತರ ನಂದೇನದ, ನನ್ನ ಹೆಸರು ಪ್ರೀತಿ ಅಂತದು. ನನ್ನ ಹೆಸರು ಪ್ರೀತಿ. ಸೊ ಹೀಗಾಗಿ ನಾನೇನಪ್ಪಾ ಅಂತಂದ್ರೆ, ಪ್ರಪಂಚ ನನ್ನ ಮೇಲೆ ನಿಂತೈತಿ ಅನ್ನೋಂಥ ಭಾವನೆ ಒಳಗಿದ್ದೆ ಇಷ್ಟು ದಿನ. ನಾನು ಪ್ರಪಂಚ ನನ್ನ ಮೇಲೆ ನಿಂತೈತಿ ಅನ್ನೋಂಥ ಭಾವನೆ ಒಳಗೆ ನಾನಿದ್ದೆ. ಆದ್ರೆ ಇವತ್ತು ಎಲ್ಲಿಗೆ ಬಂದು ನಿಂತಿದ್ಯಪ್ಪ ಅಂತಂದ್ರೆ ಅದಕ್ಕೆ ಅರ್ಥನೇ ಇಲ್ಲ, ಅರ್ಥನೇ ಇಲ್ಲ. ತಾಯಿ ಮಗುವಿನ ಪ್ರೀತಿ, ಅಣ್ಣ ತಮ್ಮನ ಮಧ್ಯದ ಪ್ರೀತಿ, ಅಕ್ಕ ತಮ್ಮನ ಮಧ್ಯದ ಪ್ರೀತಿ, ಈ ಪ್ರೀತಿಗೆ ನಿಜವಾಗ್ಲೂ ಅರ್ಥವನ್ನ ಕಂಡುಕೊಳ್ಳೋ ಜಾಗದೊಳಗೆ ನಾವೇನ್ ಮಾಡ್ತೀವಿ, ಬರೀ ದುರಾಸೆಯಿಂದ ನೋಡ್ತಾ ಇರೋದ್ರಿಂದಾಗಿ ಪ್ರೀತಿಗೆ ಇಲ್ಲಿ ಬೆಲೆ ಇಲ್ಲ. ಸೊ ನಾನು ಬದುಕೋದ್ರೊಳಗೆ ಅರ್ಥ ಇಲ್ಲ, ನಾನು ಆರು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಆರೋಯ್ತು. ಒಂದು ಹುಡುಗ ಒಳಗಡೆ ಬಂದು ನೋಡ್ತಾನೆ. ನೋಡಿದ ತಕ್ಷಣ 3 ಮೇಣಬತ್ತಿ ತನ್ನಷ್ಟಕ್ಕೆ ತಾನೇ ಆರೋಯ್ತು. ಈ ಹುಡುಗಂದ, ಏನ್ ನಡಿಲಿಕತ್ತೈತಿ ಇಲ್ಲಿ, ಏನಾಗ್ಲಿಕತ್ತೈತಿ? ನೀವು ಇಡೀ ದಿನ ಬೆಳಗ್ಬೇಕಾಗೈತಿ, ನಿಮ್ಮನ್ನ ಹಚ್ಚಿಟ್ಟೋಗಿದ್ದೀನಿ. ಆದ್ರೆ ನೀವು ನಡುವು ಆರ್ತಿರಲ್ಲ, ನಡುವು ಆರಿದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ದಯವಿಟ್ಟು ನೀವು ಉರಿಬೇಕು ಅಂತ ಹೇಳಿದಾಗ ಇನ್ನೊಂದು ಕೊನೆಯದಾಗಿ 4 ಇದ್ವಲ್ಲ ಮೇಣಬತ್ತಿ, ಒಂದು ಮೇಣಬತ್ತಿ ಉರಿಲಿಕತ್ತಿತ್ತು. ಆ ಮೇಣದ ಬತ್ತಿ ಹೇಳ್ತೈತಿ, ಟೆನ್ಷನ್ ತಗೋಬೇಡ ಅಂತ ಹುಡುಗ. ಟೆನ್ಷನ್ ತಗೋಬೇಡ, ನನ್ನ ಹೆಸರು ಆಶೆ, ನನ್ನ ಹೆಸರು ಆಶೆ, ನನ್ನ ಹೆಸರು ಭರವಸೆ. ಎಲ್ಲಿವರೆಗೂ ನಾನು ಉರಿತಿರ್ತೀನಲ್ಲ, ಈ ಬತ್ತಿ ಹೋಗಿರುವಂತ ಶಾಂತಿ ಆಗಿರಲಿ, ಬತ್ತಿ ಹೋಗಿರುವಂತ ವಿಶ್ವಾಸವಾಗಿರಲಿ, ಬತ್ತಿ ಹೋಗಿರುವಂತ ಪ್ರೀತಿಯಾಗಿರಲಿ, ಅವುಗಳನ್ನ ಮತ್ತೆ ಪ್ರಜ್ವಲಿಸುವಂತ ಕೆಲಸ ಭರವಸೆ ಮತ್ತು ಆಶೆಯಾಗಿರುವಂತ ನಾನು ಮಾಡ್ತೀನಿ ಅಂತ ಬಿಟ್ಟು ಆ 3ಕ್ಕೆ ಏನ್ ಮಾಡ್ತು ಅಂತಂದ್ರೆ ಮೊಂಬತ್ತಿ ಬೆಂಕಿಯ ಸ್ಪರ್ಶ ಮಾಡಿ ಉರಿಯೋಂಗ್ ಮಾಡ್ತು. ಇವತ್ತು ಜ್ಞಾನ ಸುಧಾ ಮಾಡ್ತಾ ಇರೋದು ಕೂಡ ಅದನ್ನೇ. ಯಾವ್ದು ಬತ್ತಿ ಹೋಗಿದೆಯಲ್ಲ ಅದನ್ನ ಮತ್ತೆ ಜಾಗೃತಗೊಳಿಸುವಂತ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರ ಹೋಗಿದ್ದೀನಿ. ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಇಂಥ ಕಾರ್ಯಕ್ರಮಗಳಲ್ಲಿ ನಾನು ಮಾತಾಡಕ್ ಹೊರಟಿದ್ದೀನಿ ಅಂತ. ಪಾಪ ಅವನು ಕೇಳದವನು ಸೈಲೆಂಟ್ ಆದ. ಅಣ್ಣ ನಿನ್ನೆದ್ರಿಗೆ ಮಾತಾಡೋದ್ರಾಗ ಏನ್ ಅರ್ಥ ಐತಿ ಬಿಡು ಅಂತಂದ.
ಯಾಕಂದ್ರೆ ನೋಡೋ ದೃಷ್ಟಿಕೋನದಲ್ಲಿ ಹೆಂಗ್ ನಿಂತಿರುತ್ತೆ, ನೀವು ಒಳ್ಳೇದು ಕೆಟ್ಟದ್ದು ಯಾವುದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತೀರಿ ಅನ್ನೋದ್ರ ಮೇಲೆ ನಿಂತಿರ್ತೈತಿ. ನಾನು ಹೇಳಿದ್ನಲ್ಲ, ಯಾವುದು ನಮಗೆ ತಿಳಿಸ್ಬೇಕಾಗಿತ್ತು ಅದನ್ನ ಇತಿಹಾಸದಲ್ಲಿ ತಿಳಿಸ್ಲಿಲ್ಲ, ಯಾವುದು ನಮಗೆ ತಿಳಿಬೇಕಾಗಿತ್ತು ಅದನ್ನ ಯಾವತ್ತೂ ತಿಳಿಸಕ್ ಹೋಗ್ಲಿಲ್ಲ, ಯಾವುದು ನಮ್ಮನ್ನ ಕೇವಲವಾಗಿ ಕಂಡುತ್ತೋ ಅದನ್ನ ಹೈಲೈಟ್ ಮಾಡಿ ನಾವು ಇವತ್ತು ನಿಮಗೆ ತಿಳಿಸ್ಕೊಡಾಕತ್ತಿದೀವಿ. ನಮ್ಮ ಮಕ್ಕಳಿಂದ ವೀರತ್ವವನ್ನು ಪಡಿಬೇಕು ಅಂದ್ರೆ ಎಲ್ಲಿಂದ ಬರ್ತೈತಿ? ಎಲ್ಲಿಂದ ಬರೋದಕ್ಕೆ ಸಾಧ್ಯ? ಎಲ್ರಿಗೂ ಅಮೆರಿಕ ಇಷ್ಟ ಆಗ್ತಾ ಇದೆ. ಆಗ್ಲೇ ಸರ್ ಚೇಂಬರ್ ಅಂದ್ರು, ಸರ್ ಇಂಥ ಕಾರ್ಯಕ್ರಮಗಳ ಅವಶ್ಯಕತೆ ಬಹಳ ಇದೆ ಸರ್ ಅಂತಂದ್ರು. ಯಾಕಂದ್ರೆ ನಮ್ಮ ಮಕ್ಕಳು ನೀಟ್ ಮಾಡ್ತಾರೆ ಸರ್, ನಮ್ಮ ಮಕ್ಕಳು JEE ಮಾಡ್ತಾರೆ ಸರ್, ನಮ್ಮ ಮಕ್ಕಳು ಎಲ್ಲವನ್ನು ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಅಮೆರಿಕಾದಂತ ದೇಶದೊಳಗೆ ಐಷಾರಾಮಿ ಬದುಕು ಸಿಗತೈತಿ ಅಂತ ಬಿಟ್ಟು ಹಾರಿ ಹೋಗ್ತಾರೆ ಸರ್. ಆದರೆ ಅವರಿಗೆ ನಿಜವಾಗ್ಲೂ ಸಿಗಬೇಕಾಗಿರೋದು ಏನು ಅಂತಂದ್ರೆ ಭಾರತ ದೇಶ ಎಷ್ಟು ಪವಿತ್ರ ಅನ್ನೋದು ಅವರಿಗೆ ಅರ್ಥ ಮಾಡಿಸ್ಬೇಕಾಗಿದೆ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳು ಬೇಕು ಸರ್ ಅಂತೇಳಿ. ನಾವು ಇತಿಹಾಸವನ್ನು ಹೇಳುವಾಗ ಒಬ್ಬ ವ್ಯಕ್ತಿಯನ್ನು ಬಳಕೆ ಮಾಡ್ತೀವಿ ನಾವು. ಆ ವ್ಯಕ್ತಿಯ ಹೆಸರು ಅಲೆಕ್ಸಾಂಡರ್. ಹೌದಾ? ಅಲೆಕ್ಸಾಂಡರ್, ಅವನನ್ನು ಮಹಾಶಯ ಅಂತ ಬಳಕೆ ಮಾಡ್ತೀವಿ. ಅಲೆಕ್ಸಾಂಡರ್ ಭಾರತ ದೇಶಕ್ಕೆ ಬಂದು ಭಾರತದ ಮೇಲೆ ದಾಳಿ ಮಾಡ್ಬೇಕಂತ ಹೊರಟ ಅಂತ ಎಲ್ಲರೂ ಓದಿದೀವಿ. ಭಾರತದ ಮೇಲೆ ದಾಳಿ ಮಾಡ್ದ ಅಂತಾನು ನೋಡಿದೀವಿ. ಭಾರತದ ಮೇಲೆ ದಾಳಿ ಮಾಡಿ ಪೋರಸನೊಂದಿಗೆ ಗೆದ್ದ ಅಂತಾನು ಓದಿದೀವಿ. ಆದ್ರೆ ಓಶೋ ಒಂದ್ ಕಡೆ ಅವರೊಂದು ಪುಸ್ತಕದಲ್ಲಿ ಬರೀತಾರೆ, ನನ್ನ ಪ್ರಿಯ ಭಾರತ ಅನ್ನುವಂಥ ಪುಸ್ತಕದಲ್ಲಿ ಅವರ ಉಪನ್ಯಾಸದಲ್ಲಿ ಅವ್ರು ಬಹಳ ಚಂದ ಹೇಳ್ತಾರೆ, ಇದು ದಂತಕಥೆಯಾಗಿ ಉಳಿಯುತ್ತೆ. ಅಲೆಕ್ಸಾಂಡರ್ ಭಾರತ ದೇಶಕ್ಕೆ ದಾಳಿ ಮಾಡ್ಬೇಕಂತ ಹೊರಟಂತ ಸಂದರ್ಭದಲ್ಲಿ ಅಲೆಕ್ಸಾಂಡರ್ನ ಗುರು ಯಾರು? ಅಲೆಕ್ಸಾಂಡರ್ನ ಗುರು ಯಾರು? ಬುದ್ಧಿವಂತ ತ್ರಿವಳಿಗಳಂತ ಕರಿತೀವಿ ನಾವು. ತತ್ವಜ್ಞಾನದಲ್ಲಿ, ತತ್ವಶಾಸ್ತ್ರದಲ್ಲಿ ಬುದ್ಧಿವಂತ ತ್ರಿವಳಿಗಳಂತ ಯಾರು ಕರೆಸ್ಕೊಂತಾರೆ ಅಂದ್ರೆ, ಒಬ್ರು ಸಾಕ್ರೆಟೀಸ್, ಅವರ ಶಿಷ್ಯ ಪ್ಲೇಟೋ, ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್, ಅರಿಸ್ಟಾಟಲ್ನ ಶಿಷ್ಯ ಅಲೆಕ್ಸಾಂಡರ್. ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡ್ತೀನಿ ಅಂತ ಹೊರಟಿದ್ದಾನೆ. ಆ ಟೈಮಲ್ಲಿ ಇವನು ಹೇಳ್ತಾರೆ, ಅವರ ಗುರು ಅರಿಸ್ಟಾಟಲ್, ಎಲ್ಲಿ ಹೊರಟಿ? ಭಾರತದ ಮೇಲೆ ದಾಳಿ ಮಾಡೋದಕ್ಕೆ, ದಂಡಯಾತ್ರೆ ಮಾಡ್ತೀನಿ. ಅದಕ್ಕೆ ಅವ್ರು ಹೇಳ್ತಾರೆ, ಕತ್ತು ಬಗ್ಗಿಸಿ ನೀನು ಭಾರತ ದೇಶಕ್ಕೆ ಹೋಗು, ನಿನಗೆ ಬೇಕಾದ್ ಸಿಗ್ತೈತಿ. ಆದ್ರೆ ಕತ್ತಿ ಹಿಡ್ಕೊಂಡು ಭಾರತ ದೇಶಕ್ಕೆ ಹೋದ್ರೆ ನಿನ್ನ ಕತ್ತು ಕೂಡ ವಾಪಸ್ ಬರೋದಿಲ್ಲ ಅಂತ ಭಾರತದ ಮೇಲೆ ಏನ್ ದಾಳಿ ಮಾಡ್ತೀಯ? ಅಂತ ಭಾರತದ ಮೇಲೆ ನೀನೇನ್ ದಾಳಿ ಮಾಡ್ತೀಯ ಅಂತ ಹೇಳಿದಾಗ ಅದಕ್ಕೆ ಹೇಳ್ತಾರೆ, ಗುರುವೇ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ಲವೇ? ಯಾಕಂದ್ರೆ ಅಲೆಕ್ಸಾಂಡರ್ ತನ್ನ ಬದುಕಿನುದ್ದಕ್ಕೂ ಅತ್ಯಂತ ನಂಬಿದ್ ಯಾವುದು ಅಂತಂದ್ರೆ, ಒಂದು ತನ್ನ ಕೈಯಲ್ಲಿದ್ದಂತ ಖಡ್ಗ, ಇನ್ನೊಂದು ಇಲಿಯಡ್ ಕಾವ್ಯಗಳು, ಇವೆರಡನ್ನೇ ಬಹಳಷ್ಟು ಪ್ರೀತಿಸ್ತಿದ್ದ. ನನ್ನ ಕತ್ತಿಯ ಮೇಲೆ ನನಗೆ ನಂಬಿಕೆ ಇದೆ, ನಾನು ಹೋಗ್ತೀನಿ ಅಂತ ಹೊರಟ. ಆದ್ರೆ ಗುರು ಹೇಳ್ತಾನೆ, ಒಂದ್ ಕೆಲಸ ಮಾಡು, ನೀನ್ ಭಾರತ ದೇಶಕ್ಕೆ ಹೋಗ್ತೀಯಲ್ಲ, ಭಾರತ ದೇಶಕ್ಕೆ ಹೋದಂತ ಸಂದರ್ಭದಲ್ಲಿ, ಭಾರತದಿಂದ ಬರುವಂತ ಸಂದರ್ಭದೊಳಗೆ ನೀನು ವಿಜಯಿ ಆಗಿದೆ ಅನ್ನೋದನ್ನ ನಾನು ನಂಬಬೇಕು ಅನ್ನೋದಾಗಿದ್ರೆ, ನೀನು ಅಲ್ಲಿಂದ ಬರ್ಬೇಕಾದ್ರೆ ಏನ್ ತರಬೇಕು? ಒಂದು ಹಿಡಿ ಭಾರತದ ಮಣ್ಣನ್ನ ತರಬೇಕು, ಒಂದು ಹಿಡಿ ಭಾರತದ ಮಣ್ಣು, ಇನ್ನೊಂದೇನಪ್ಪಾ ಅಂತಂದ್ರೆ ಒಬ್ಬ ಋಷಿಯನ್ನ, ಮತ್ತೊಂದೇನಪ್ಪಾ ಅಂತಂದ್ರೆ ಒಂದು ಕೊಳಲನ್ನ ತೆಗೆದುಕೊಂಡು ಭಾರತಕ್ಕೆ ಬರ್ಬೇಕು, ನೀನು ನನ್ನ ದೇಶಕ್ಕೆ ವಾಪಸ್ ಬರ್ಬೇಕು ಅಂತ. ಇಷ್ಟೇ ತಾನೇ? ತರ್ತೀನಿ ಅಂದ. ಆದ್ರೆ ಭಾರತ ದೇಶಕ್ಕೆ ಎಂಟ್ರಿ ಕೊಡ್ಬೇಕಾದಂತ ಟೈಮ್ ಒಳಗೆ ಇತಿಹಾಸದಲ್ಲಿ ಉಲ್ಲೇಖ ಮಾಡಲ್ಲ, ಆದ್ರೆ ಓಶೋದು ತಮ್ಮ ಕೃತಿಯಲ್ಲಿ ಬರೀತಾರೆ. ಎಂಟ್ರಿ ಕೊಡ್ಬೇಕಾದಂತ ಟೈಮಲ್ಲಿ ಭಾರತ ದೇಶದ ಗಡಿಯಲ್ಲಿ ಮೊದಲ ಬಾರಿಗೆ ಯುದ್ಧ ಆಗುತ್ತೆ. ಯಾರ ಜೊತೆಯಲ್ಲಿ ಯುದ್ಧ ಆಗುತ್ತೆಪ್ಪ ಅಂದ್ರೆ ಅಶ್ವಕರೊಡನೆ ಯುದ್ಧ ಆಗುತ್ತಂತೆ. ಅಶ್ವಕ ಅನ್ನುವಂತ ಒಂದು ಮನೆತನ, ಅಶ್ವಕರ ಮನೆತನದ ಜೊತೆಯಲ್ಲಿ ಯುದ್ಧ ಆಗುತ್ತೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಸಣ್ಣ ಪುಟ್ಟ ರಾಜ ಮನೆತನಗಳು ಬಹಳ ಇದ್ದು, 16 ಮಹಾಜನಪದಗಳಿದ್ದು ನಮ್ಮಲ್ಲಿ. ಗಂಗಾ ನದಿಯ ಬಯಲು ಪ್ರದೇಶದಲ್ಲಿ 16 ಮಹಾಜನಪದಗಳಿದ್ದು, ಅದರೊಳಗೆ ಕೆಲವೊಂದಿಷ್ಟು ರಾಜ ಮನೆತನಗಳು ದೊಡ್ಡದಾಗಿ ಬೆಳಿತಾವು. ಅಂಗ ಮಗದ ಕಾಶಿ ಕೋಸಲ ಕುರು ರುಜ್ಜಿ ಮಲ್ಲ ಛೇದಿ ವತ್ಸ ಮತ್ಸ ಸುರಸೇನ ಅಸ್ಮಾಕ ಅವಂತಿ ಗಾಂಧಾರ ಕಾಂಬೋಜ ಪಾಂಚಾಲ ಅನ್ನುವಂತ 16 ಮಹಾಜನಪದಗಳು ನಮ್ಮಲ್ಲಿ. ಅದರೊಳಗೆ ಮಗದ ಏನಾಗ್ತೈತಿ ಅಂದ್ರೆ ಸಾಮ್ರಾಜ್ಯವಾಗಿ ಬೆಳಿತೈತಿ. ಅಶ್ವಕರೊಡನೆ ಯುದ್ಧ ಮಾಡ್ಬೇಕಾಗೈತಿ. ಯುದ್ಧ ನಡೀತು. ಯುದ್ಧ ನಡೆದ ಒಂದು 12 ತಾಸೊಳಗೆ ಕಾಲ್ ಮುರ್ಕೊಂಡು ಹೋಗಿ ಯಾರು ಕೂತ್ರು ಅಂತಂದ್ರೆ ಅಲೆಕ್ಸಾಂಡರ್ ಡೇರಾದಾಗ ಕೂತ. ಯುದ್ಧ ನಡೆದೈತಿ. ನಡೀತಾ ಇದ್ದಂತ ಟೈಮ್ ಒಳಗೆ ಏನಾಗ್ಬಿಡ್ತು ಅಂತಂದ್ರೆ ಅಶ್ವಕರ ರಾಜ ಸತ್ತ. ಅಶ್ವಕರ ರಾಜ ಸತ್ತ ನಂತರ ಅವ್ರು ಅನ್ಕೊಂಡ್ಬಿಟ್ರು, ರಾಜ ಸತ್ತ ನಂತರ ಇಲ್ಲಿ ಯಾರು ಯುದ್ಧ ಮಾಡ್ತಾರ, ನಾವೇ ಗೆದ್ವಿ. ಉಲ್ಟಾ ಹೊಡಿತು ಕೇಸ್. ರಾಜ ಸತ್ತ, ಅಡಿಗೆ ಮಾಡ್ಕೋತಿದ್ದ ರಾಣಿ ಕತ್ತಿ ಹಿಡ್ಕೊಂಡು ಬಂದ್ಬಿಟ್ಲು ಯುದ್ಧಕ್ಕೆ. ಅರಮನೆಯಲ್ಲಿ ಮನೆಯಲ್ಲಿದ್ದಂತ ರಾಣಿ ರಾಜ್ಮಹಲಿಂದ ಕತ್ತಿ ಹಿಡ್ಕೊಂಡ್ ಬಂದ್ಲು. ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳ ಕೈಯಲ್ಲಿರುವಂತ ಸೌಟು ಕತ್ತಿಗಿಂತ ಏನು ಕಡಿಮೆ ಇಲ್ಲ ಅಂತ. ಆ ಒಂದು ಕತ್ತಿ, ಅದಕ್ಕೆ ಹೇಳಿದ್ದು ಗೊತ್ತಾ, ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಅಂತ ಹೇಳಿದ್ ಯಾರು? ಭಾರತೀಯರು ಹೇಳಿದ್ದದನ್ನ. ಭಾರತದ ಗಾದೆ ಹೇಳ್ತೈತಿ. ಹಂಗ ಅಕ್ಕಿ ಬಂದ್ಲು, ಯುದ್ಧಕ್ಕೆ ಬಂದ್ ನಿಂದ್ರ ಇವ್ರಂದ್ರು, ಒಬ್ಬ ಹೆಣ್ಮಗಳು ಬಂದು ಯುದ್ಧ ಮಾಡ್ಲಕತ್ಲಲ್ಲ ಅಂದ್ರೆ ಇವ್ರು. ಯಾಕಂದ್ರೆ ಅಲ್ಲಿ ತನಕ ಅವ್ರ ದೇಶದೊಳಗೆ ಬರೀ ಗಂಡಸರು ಯುದ್ಧ ಮಾಡ್ಯಾರ, ನಮ್ಮ ದೇಶದೊಳಗೆ ಹೆಣ್ಮಕ್ಳು ಯುದ್ಧ ಮಾಡ್ತಾರ, ಅವ್ರಿಗೆ ಗೊತ್ತಿದ್ದಿದ್ದಿಲ್ಲ.
ಮಿತ್ರರೇ, ನಮ್ಮ ದೇಶ ಎಷ್ಟು ಇಂಪಾರ್ಟೆಂಟ್, ನಮ್ಮ ದೇಶ ಯಾಕೆ ಅದ್ಭುತ ಅಂತ ಕರೆಯೋದಕ್ಕೆ ಹೆಣ್ಣು ಮಕ್ಕಳು ಯುದ್ಧ ಮಾಡ್ಲಿಕ್ಕೆ ಬರ್ತಾರೆ ಅಂತ ಹೇಳಿದೆ ಅಲ್ಲ. ಇದೇ ಒಂದು ಘಟನೆ, ಇಂಥದ್ದೇ ಒಂದು ಘಟನೆ ಏನಪ್ಪಾ ಅಂತಾರೆ, ಸ್ವಾಮಿ ವಿವೇಕಾನಂದರು ಹೋದಂತ ಸಂದರ್ಭದೊಳಗೆ ನಡೀತೈತಿ. ಇಂಗ್ಲೆಂಡ್ ದೇಶದಲ್ಲಿ ಸ್ವಾಮಿ ವಿವೇಕಾನಂದರು ಸ್ಪೀಚ್ ಅನ್ನು ಮುಗಿಸಿ ಬರ್ತಿರ್ತಾರೆ. ಒಬ್ಬನು ಬಂದು ಕೇಳ್ತಾನೆ, ಇಷ್ಟೋ ತನಕ ನಿಮ್ಮ ದೇಶದ ಮೌಲ್ಯಗಳ ಬಗ್ಗೆ ಮಾತಾಡಿದ್ರಿ, ನಿಮ್ಮ ದೇಶದೊಳಗಿರುವಂತ ಸಂಸ್ಕಾರದ ಬಗ್ಗೆ ಮಾತಾಡಿದ್ರಿ, ನಿಮ್ಮ ದೇಶದೊಳಗಿರುವಂತ ಪರಂಪರೆ ಬಗ್ಗೆ ಮಾತಾಡಿದ್ರಿ, ಆದ್ರೆ ನಿಮ್ಮ ದೇಶದೊಳಗೆ ಹೆಣ್ಣು ಮಕ್ಕಳನ್ನ ಕೇವಲವಾಗಿ ಕಾಣ್ತೀರಂತ, ಹೌದಾ? ಹೇಗೆ ಅಂದ್ರು ಸ್ವಾಮಿ ವಿವೇಕಾನಂದ. ಅದೇ ಹೇಗೆ? ನಿಮ್ಮ ದೇಶದಲ್ಲಿ ಹುಟ್ಟಿದ ಹೆಣ್ಣು ಮಗುವನ್ನು ತಗೊಂಡೋಗಿ ಮೊಸಳಿ ಬಾಯಿಗೆ ಹಾಕ್ತಿರಂತಲ್ಲ, ನಿಜಾನ ಅಂತ ಹೇಳಿದ್ರು. ಸ್ವಾಮೀಜಿ ಅಂದ್ರು, ಹೌದು ಅಂತ ಹೇಳಿದ್ರು. ನಮ್ಮ ದೇಶದೊಳಗೆ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ತಗೊಂಡೋಗಿ ನಾವು ಮೊಸಳಿ ಬಾಯಿ ಕೊಡ್ತೀವಿ. ಯಾಕ? ಆ ಮೊಸಳೆ ಬಾಯಿಯಿಂದ ತಪ್ಪಿಸಿಕೊಂಡು ಬರುವಂತ ತಾಕತ್ತು ನಮ್ಮ ದೇಶದ ಹೆಣ್ಮಕ್ಳಿಗೆ ಐತಿ, ಅದು ಕೊಯ್ದು ಕೊಡ್ತೀವಿ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಅಲ್ಲ ನಿಮ್ಮ ದೇಶದೊಳಗೆ ಇಷ್ಟೆಲ್ಲ ಹೇಳ್ತೀರಲ್ಲ, ಹೆಣ್ಣು ಮಕ್ಕಳಿಗೆ ಶೇಕ್ ಹ್ಯಾಂಡ್ ಮಾಡಲ್ಲ ನೀವು, ನಿಮ್ಮ ದೇಶದೊಳಗೆ ಹೆಣ್ಣು ಮಕ್ಕಳಿಗೆ ಶೇಕ್ ಹ್ಯಾಂಡ್ ಕೊಡೋದಕ್ಕೆ ಹಿಂದೇಟ್ ಹಾಕ್ತೀರಿ ನೀವು, ಕೈ ಮುಟ್ಟಿ ಏನಪ್ಪಾ ಅಂದ್ರೆ ಕೈ ಕುಲುಕು ಅಂತ ಒಂದು, ಯಾಕೆ ಅವರನ್ನು ಕಂಡ್ರೆ ನಿಮಗೆ ಇಷ್ಟ ಆಗಲ್ವಾ, ಅಥವಾ ಅವರನ್ನು ದೂರನೇ ಇಡಬೇಕು ಅಂತ ಉದ್ದೇಶನ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದ ಅವರಿಗೆ ಕೇಳ್ತಾರೆ, ನಿಮ್ಮ ದೇಶದೊಳಗಿರುವಂತ ಮಹಾರಾಣಿ ಇದ್ದಾಳಲ್ಲ, ಮಹಾರಾಣಿಗೆ ಹೋಗಿ ಎಂದಾದ್ರೂ ಶೇಕ್ ಹ್ಯಾಂಡ್ ಮಾಡಿದಾರ ನೀವು? ಅವಳು ಮಹಾರಾಣಿ, ಅವಳಿಗೆ ಹೆಂಗ್ ಶೇಕ್ ಹ್ಯಾಂಡ್ ಮಾಡಕ್ ಆಗ್ತೈತಿ? ನಿಮ್ಮ ದೇಶದೊಳಗೆ ಕೇವಲ ಒಬ್ಬಳು ಮಹಾರಾಣಿ, ನಮ್ಮ ದೇಶದೊಳಗೆ ಹುಟ್ಟಿರುವಂತ ಪ್ರತಿಯೊಬ್ಬ ಹೆಣ್ಣು ಮಗಳು ಮಹಾರಾಣಿ ಅಂತ ಹೇಳ್ತಾರೆ. ಹೀಗಾಗಿ ಕತ್ತಿ ಹಿಡಿದು ಯುದ್ಧಕ್ಕೆ ಬಂದಿರುವಂತಹ ಹೆಣ್ಣು ಮಗಳನ್ನ ನೋಡಿದ ತಕ್ಷಣ ಅವ್ರು ಅನ್ಕೊಂಡ್ಬಿಟ್ರು, ಏತೋ ಮಾಮ್ಲಾ ಗಡಬಡ ಹೇ ಅಂದ್ರು. ಇದು ಯಾಕೋ ಮುಗಿಲಾರ್ದ ಸಂತೆ ಐತಿ. 24 ದಿನ ಹೊಡೆದಾಡಿದ್ರು, ಎಂಡ್ ಆಗಲಿಲ್ಲ ಯುದ್ಧ. ಕೊನೆಗೆ ಬಂದು ರಾಣಿ ಹತ್ರ ಅಲೆಕ್ಸಾಂಡರ್ ಕೇಳ್ತಾನ, ನಾ ನಿನ್ ಜೊತೆ ಯುದ್ಧ ಮಾಡ್ಲಕ್ ಬಂದಿಲ್ಲ, ಒಳಗೋಗಿ ನಾನು ಭಾರತವನ್ನು ಗೆಲ್ಲಕ್ ಬಂದಿದ್ದೀನಿ. ಆಕೆ ಅನ್ಲು, ನಮ್ಮ ದೇಶದೊಳಗ ಅನಿವಾರ್ಯವಾಗಿ ಹೆಣ್ಮಕ್ಳು ಯುದ್ಧ ಮಾಡ್ತೀವಿ, ನಮ್ಮ ದೇಶದೊಳಗೆ ಅನಿವಾರ್ಯವಾಗಿ ಹೆಣ್ಮಕ್ಳು ಯುದ್ಧ ಮಾಡ್ತೀವಿ. ನೀನ್ ನೋಡಿದ್ರೆ ಏನಪ್ಪಾ ಅಂದ್ರೆ ನನ್ನ ಜೊತೆನೇ ಯುದ್ಧ ಮಾಡಿ ಗೆಲ್ಲಕ್ಕಾಗಲ್ಲಾಗೈತಿ, ಒಳಗೋಗಿ ಮಗಧ ಸಾಮ್ರಾಜ್ಯದ ಜೊತೆ ಯುದ್ಧ ಮಾಡ್ತೀನಿ ಅಂತ ಹುರಿದು ಮುಕ್ತಾರೆ, ನಿನ್ಗೆ ಯಾಕೆ ಓತಿ ಬಿಡು ಅಂತ ಹೇಳದ್ಲು. ಇರ್ಲಿ ಬಿಡು, ಒಂದ್ ಚಾನ್ಸ್ ಕೊಡು, ಒಳಗಡೆ ಹೋಗ್ತೀನಿ ಅಂತ ಕೇಳ್ಕೊಂಡ ಅವನು. ಒಂದ್ ಚಾನ್ಸ್ ಕೊಡು, ಒಳಗಡೆ ಹೋಗ್ತೀನಿ. ಆಯ್ತು, ನಿನ್ನ ನಡೆ ಬರ, ಏನು ಮಾಡಕ್ಕಾಗಲ್ಲ, ನಡಿ ಒಳಗೆ ಅಂತ ಕಳ್ಸ, ಹೋಗು. ಆದ್ರೆ ಅಲ್ಲಿ ಆಗಿದ್ದ ಘಟನೆ ಏನು ಅಂತಂದ್ರೆ, ಪ್ರಥಮ ಬಾರಿಗೆ ಅಲೆಕ್ಸಾಂಡರ್ಗೆ ಏನಾದ್ರೂ ಭಾರತ ದೇಶದೊಳಗಿರುವಂತ ಒಬ್ಬ ದೇಶ ಪ್ರೇಮಿ ಏನಾದ್ರೂ ಎದುರಾಗಿದ್ದ ಅಂದ್ರೆ ಭಾರತದ ಇತಿಹಾಸ ಬದಲಾಗ್ತಿತ್ತು. ಆದ್ರೆ ದೇಶದ್ರೋಹಿ ಆಗಿರುವಂತ ತಕ್ಷಶಿಲೆಯ ರಾಜ ಅಂಬಿ ಭೇಟಿ ಆಗ್ತಾನೆ ಅವನಿಗೆ. ತಕ್ಷಶಿಲೆಯ ರಾಜ ಅಂಬಿ ಭೇಟಿ ಆಗ್ತಾನೆ. ಅಂಬಿ ಭೇಟಿಯಾಗಿ ಏನ್ ಹೇಳ್ತಾನೆ ಅಂದ್ರೆ, ನೀನ್ ಯಾರ ಜೊತೆ ಯುದ್ಧ ಮಾಡ್ಬೇಕು ಅಂತ ಅವನಿಗೆ ಪ್ರಚೋದನೆ ಕೊಡ್ತಾನೆ ಅಂತಂದ್ರೆ, ತನ್ನ ಶತ್ರು ಆಗಿರುವಂತ, ಅವನಿಗೆ ಶತ್ರು, ಅಂಬಿಗೆ ಶತ್ರು ಯಾರಾಗಿದ್ರು ಅಂತಂದ್ರೆ ಪೋರಸನೊಂದಿಗೆ ಯುದ್ಧ ಮಾಡು ಅಂತೇಳಿ. ಇಲ್ಲಿ ನಮ್ಮ ದೇಶದ ಹಣೆ ಬರ ಹೆಂಗಾಗೈತಿ ಗೊತ್ತೇನ್ರಿ? ಒಂದ್ಸರ್ತಿ ಕತ್ತೆ ಮತ್ತು ನಾಯಿ ಎರಡೂ ಕೂಡ ಏನಪ್ಪಾ ಅಂದ್ರೆ ಜಿದ್ದಿನಿಂದ ಮಾತಾಡಕತ್ತಿದ್ದು, ನಾ ರಾಜ್ಯಭಾರ ಮಾಡ್ತೀನಿ, ನಾನ್ ರಾಜ್ಯಭಾರ ಮಾಡ್ತೀನಿ, ನಾನ್ ರಾಜ್ಯಭಾರ ಮಾಡ್ತೀನಿ, ನಾನ್ ರಾಜ ಆಗ್ತೀನಿ. ಇಬ್ಬರು ಕೂಡ ಮಾತಾಡಿ ಕೊನೆಗೆ ಒಂದು ಡಿಸೈಡ್ ಮಾಡಿದ್ರು, ಏನು? ರನ್ನಿಂಗ್ ರೇಸ್ ಇಡುಮು. ರನ್ನಿಂಗ್ ರೇಸ್ ಇಡುನು, ಯಾರು ಗೆಲ್ತಾರಲ್ಲ ಅವ್ರು ರಾಜ ಆಗೋದು. ನಾಯಿ ವಿಚಾರ ಮಾಡ್ತು, ಕತ್ತಿಗಿಂತ ಸ್ಪೀಡ್ ಓಡ್ತೀನಿ ನಾನು. ನಾಯಿ ಗೊತ್ತಾಯ್ತು, ನಾ ಕತ್ತಿಗಿಂತ ಸ್ಪೀಡ್ ಓಡ್ತೀನಿ, ಆರಾಮಾಗಿ ಓಡಿ ಗೆಲ್ತೀನಿ, ಆಯ್ತು ಅಂತ ಹೇಳಿದ್ರು. ಆದ್ರೆ ನಾಯಿ ವಿಚಾರ ಮಾಡ್ಲಾರ್ದೆ ಸುಮ್ಮನೆ ಏನಪ್ಪಾ ಅಂದ್ರೆ ಸ್ಪೀಡ್ ಓಡ್ತೀನಿ ಅನ್ನೋದು ಒಂದೇ ಇತ್ತು. ಸ್ಟಾರ್ಟ್ ಆಯ್ತು ರನ್ನಿಂಗ್ ರೇಸು. ಜ್ಞಾನಸುಧಾ ಕಾಲೇಜ್ ಮುಂದಿಂದ ಏನಪ್ಪಾ ಅಂದ್ರೆ ರನ್ನಿಂಗ್ ರೇಸ್ ಪ್ರಾರಂಭ. ಓಡ್ಲಿಕ್ಕೆ ಶುರು ಮಾಡ್ತು. ಕತ್ತಿ ತನ್ನ ಪಡಿಗೆ ತಾವ್ ಓಡ್ಲಕತ್ತೈತಿ, ನಾಯಿ ತನ್ನ ಪಡಿಗೆ ತಾವ್ ಓಡ್ಲಕತ್ತು. ನಾಯಿಗೆ ಆಮೇಲೆ ಗೊತ್ತಾಯ್ತು ಏನಾಯ್ತು ಅಂದ್ರೆ, ನಾಯಿ ಯಾವ ಸಂಧ್ಯಾಗ ಟರ್ನ್ ಹೊಡಿತೈತಲ್ಲ ಅಲ್ಲಿರೋ ನಾಯಿಗಳೆಲ್ಲ ಈ ನಾಯಿ ಮ್ಯಾಗ ಅಟ್ಯಾಕ್ ಮಾಡಕ್ ಶುರು ಮಾಡುದು. ಯಾವ ಸಂಧ್ಯಾಗ ಟರ್ನ್ ಹೊಡಿತೈತಿ ಅಲ್ಲಿರೋ ಈ ನಾಯಿಗಳೆಲ್ಲ ಅದ್ರ ಮ್ಯಾಗ ಅಟ್ಯಾಕ್ ಮಾಡಕ್ ಶುರು ಮಾಡ್ತು. ಇರೋವಂತ ತನ್ನ ಜಾತಿ ಎಲ್ಲಾ ನಾಯಿಗಳ ಜೊತೆಲಿ ಹೊಡೆದಾಡಿ ಕೊನೆಗೆ ಹೋಗಿ ಸಿಂಹಾಸನದ ಬಳಿ ಹೋಗೋದ್ರೊಳಗೆ ಕತ್ತಿ ಆಲ್ರೆಡಿ ಸಿಂಹಾಸನದ ಮ್ಯಾಗ ಕೂತು ಬಿಟ್ಟೈತಿ. ನಮ್ಮ ದೇಶದ ಹಣೆಬರ ಹಿಂಗೆ ಐತ್ರಿ. ಬಹಳ ಮಂದಿ ಅರ್ಥ ಮಾಡ್ಕೋಬೇಕು, ಯಾರು ನಮ್ಮ ದೇಶವನ್ನ ಉಳಿಸ್ಬೇಕಂತ ಹೊರಟಿರ್ತಾರೆ ಅವರ ಕಾಲು ಎಳಿಲಿಕ್ಕಂತ ನಮ್ಮಂತವರೇ ತಯಾರಾಗಿ ನಿಂತಿರ್ತಾರೆ. ಹೀಗಾಗಿನೇ ನಮ್ಮ ದೇಶದ ಮೇಲೆ ಏನಪ್ಪಾ ಅಂದ್ರೆ ಬೇರೊಬ್ಬರು ದಾಳಿ ಮಾಡಿದ್ದು, ಆಕ್ರಮಣ ಮಾಡಿ ಆಳ್ವಿಕೆ ಮಾಡಿದ್ದು. ಹಂಗೆ ಏನ್ ಮಾಡ್ದ ಅಂತಾರೆ, ಪೋರಸನ್ ಜೊತೆಲಿ ಯುದ್ಧ ಮಾಡು ಅಂತ ಹೇಳ್ಬಿಟ್ಟು ಪ್ರಚೋದನೆ ಕೊಟ್ಟು ಕಳಿಸ್ದ. ಒಳಗಡೆ ಹೋದ ನಂತರ ನಾಳೆ ಯುದ್ಧ ಇದೆ, ಇವತ್ತಿನ ದಿನ ಅಲ್ಲಿ ನೂಲುಣಿವೆ ನಡೆದಿದೆ ಅಂತೆ. ನೂಲುಣಿವೆ ಅಂದ್ರೆ ಗೊತ್ತಲ್ಲ ನಿಮಗೆ? ನೂಲುಣಿಮೆ ಏನ್ ಮಾಡ್ತೀರಿ ಇವಾಗ? ರಾಖಿ ಕಟ್ತೀರಿ, ರಕ್ಷಾಬಂಧನ ಅಂತ ಕರಿತೀವಿ ನಾವು. ರಾಖಿ ಕಟ್ತೀವಿ. ಅಣ್ಣನಿಗೆ ತಂಗಿ, ತಮ್ಮನಿಗೆ ಅಕ್ಕ ರಾಖಿ ಕಟ್ತಾರೆ. ಯಾಕೆ ರಾಖಿ ಕಟ್ತಾರ ಅಂತಂದ್ರೆ ಅಣ್ಣ ತಮ್ಮ ಇಬ್ರು ಗಿಫ್ಟ್ ಕೊಡ್ತಾರ, ರೊಕ್ಕ ಕೊಡ್ತಾರತ್ತ? ಇಲ್ಲ, ಅದಕ್ಕಲ್ಲ. ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ, ರಕ್ಷಾಬಂಧನ ಯಾಕೆ ಮಾಡ್ತಾರಂತ ಯಾರಿಗೂ ಗೊತ್ತಿಲ್ಲ ಬಹಳ ಮಂದಿಗೆ. ಎಲ್ಲಿಗೆ ತಂದು ನಿಂತಿದ್ದಾರೆ ಅಂತಂದ್ರೆ, ಒಂದಷ್ಟು ರಕ್ಷೆಯನ್ನ ಹಿಡ್ಕೊಂಡು ತಗೊಂಬರೋದು, ರಕ್ಷಾಬಂಧನ ದಿನ ಒಂದಿಷ್ಟು ರಾಖಿ ಹಿಡ್ಕೊಂಡು ತಗೊಂಬರೋದು, ಕ್ಲಾಸ್ ರೂಮ್ನಾಗಿರೋ ಎಲ್ಲರಿಗೂ ರಾಖಿ ಕಟ್ಟೋದು. ರುಕೋ ಜರಾ,
ಯಾಕಂತಂದ್ರೆ ರಾಖಿಯ ಮಹತ್ವ ಏನು ಅಂತ ಅವರಿಗೂ ಗೊತ್ತಿಲ್ಲ, ರಾಖಿ ಕಟ್ಟವರಿಗೂ ರಾಖಿ ಮಹತ್ವ ಗೊತ್ತಿಲ್ಲ, ರಾಖಿ ಕಟ್ಟಿಸ್ಕೊಳ್ಳೋರಿಗೆ ರಾಖಿ ಮಹತ್ವ ಗೊತ್ತಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ರಕ್ಷಾಬಂಧನ ಅನ್ನೋದು ಎಲ್ಲಿಗೆ ಬಂದ್ ನಿಂತಿದೆ ಅಂತಂದ್ರೆ ಆ ರಾಖಿಯ ನೂಲು ಹರಿಯುವ ತನಕ ಮಾತ್ರ ಆ ಸಂಬಂಧ ಅನ್ನೋ ಲೆಕ್ಕಕ್ಕೆ ಬಂದಿದೆ. ಮುಂದೊಂದು ಸ್ವಲ್ಪ ದಿನದಾಗ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಕೊಳಕ್ ಶುರು ಮಾಡೋದಂತ. ಯಾವ ಸಂದರ್ಭದಲ್ಲಿ ರಕ್ಷೆ ಅನ್ನೋದು ಉಟ್ಕೊಂತು ಅಂತಂದ್ರೆ ಕೃಷ್ಣನ ಕೈಗೆ ಗಾಯವಾದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ದ್ರೌಪದಿ ಓಡಿ ಬಂದು ಯಾಕಣ್ಣ ಏನಾಯ್ತು ಅಂತ ಹೇಳ್ಬಿಟ್ಟಾಗ ಕೈಗೆ ಗಾಯ ಆಗಿದೆ, ರಕ್ತ ಬರ್ತಾ ಇದೆ ಅಂದಾಗ ತನ್ನ ಸೀರೆಯನ್ನ ಹರಿದು ಸೀರೆಯ ಒಂದು ತುಕಡಿ ತಗೊಂಡೇನಪ್ಪಾ ಅಂತಂದ್ರೆ ಕೃಷ್ಣನ ಕೈಗೆ ಕಟ್ಟಿ ಹೇಳಿದಾಗ ಕೇಗೆ ಆಶೀರ್ವಾದ ಮಾಡ್ತಾನೆ, ಸದಾ ನಾನು ನಿನ್ನನ್ನು ರಕ್ಷಿಸ್ತೀನಿ ಅಂತ. ಅದೇ ಕಾರಣಕ್ಕಾಗಿ ಅವತ್ತಿನ ದಿನ ವಸ್ತ್ರಾಪಹರಣ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಸರ್ತಿ ಜಗ್ಗದ್ರು ಕೂಡ ದುಶ್ಯಾಸನ ಸುಸ್ತಾಗಿ ತೆಳಗ ಬಿತ್ತು ಹೊರತು ದ್ರೌಪದಿಯ ಸೀರೆಯನ್ನು ತೆಗಿಲಿಕ್ಕೆ ಅವನ ಕಡೆಯಿಂದ ಆಗ್ಲಿಲ್ಲ. ಯಾಕಪ್ಪ ಅಂದ್ರೆ ಅಣ್ಣನ ಶ್ರೀರಕ್ಷೆ ಇತ್ತು. ಆ ಕಾರಣಕ್ಕಾಗಿ ಅವತ್ತಿನ ದಿನ ಏನಿದೆಯಲ್ಲ ಆ ತಮ್ಮ ಅಥವಾ ಅಣ್ಣನಿಗೆ ಏನಪ್ಪಾ ಅಂದ್ರೆ ರಕ್ಷೆ ಕಟ್ಟೋದ್ರ ಮೂಲಕ ಅಣ್ಣ ತಂಗಿಯನ್ನ, ಅದು ರಕ್ತ ಸಂಬಂಧನೆ ಆಗ್ಬೇಕಂತೇನಿಲ್ಲ, ರಕ್ತ ಸಂಬಂಧನೆ ಆಗ್ಬೇಕಂತೇನಿಲ್ಲ. ಕೇವಲ ಒಂದು ದಾರವೂ ಕೂಡ ನಮ್ಮ ದೇಶದಲ್ಲಿ ಸಂಬಂಧಗಳನ್ನ ಬೆಸೆಯುವಂತಹ ಜಗತ್ತಿನ ಅತಿ ದೊಡ್ಡ ರಾಷ್ಟ್ರ ಯಾವುದು ಅಂದ್ರೆ ಅದು ಭಾರತ. ಅದರ ಮೌಲ್ಯಗಳು ನಮಗೆ ಅರ್ಥ ಆಗ್ಬೇಕು. ಅಲ್ಲಿ ನಡೆದಿತ್ತು ಅದೇ, ಅಲ್ಲಿ ರಕ್ಷಾಬಂಧನ ನಡೆದಿತ್ತು, ನೂಲುಣ್ವೆ ನಡೆದಿತ್ತು. ಅಲೆಕ್ಸಾಂಡರ್ ಹೆಂಡತಿ ಕೇಳದ್ಲಂತೆ ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ರಕ್ಷಾಬಂಧನ ನಡೆದೈತಿ. ಹೌದಾ, ನೋಡೋಣ ನಡಿಯತ್ತೋದ್ಲಂತ. ರಕ್ಷಾಬಂಧನ ಅಂದ್ರೆ ಏನು? ರಾಖಿ ಕಟ್ಟೋದು, ನೂಲನ್ನ ಕಟ್ಟೋದು. ಯಾರಿಗೆ ಯಾರು ಕಟ್ತಾರೆ? ಅಣ್ಣನಿಗೆ ಏನಪ್ಪಾ ಅಂದ್ರೆ ತಂಗಿ, ಅಥವಾ ತಂಗಿಗೆ ಏನಪ್ಪಾ ಅಂದ್ರೆ ತಂಗಿ ಹೋಗಿ ಅಣ್ಣನಿಗೆ ಕಟ್ತಾಳೆ, ಅಥವಾ ತಮ್ಮನಿಗೆ ಏನಪ್ಪಾ ಅಂದ್ರೆ ಅಕ್ಕ ಕಟ್ತಾಳೆ. ಈಕೆ ಅಂದ್ಲು ನಾನು ಕಟ್ಟಬಹುದೇನೋ, ಕಟ್ಟು. ಯಾರಿಗೆ? ರಾಜನಿಗೆ ಕಟ್ಟು. ಹೋಗಿ ಏನ್ ಮಾಡದ್ಲು ಅಂತಂದ್ರೆ ಪೌರಸನಿಗೆ ರಾಖಿ ಕಟ್ಟದ್ಲು. ಪೌರಸ್ ಏನ್ ಮಾಡ್ದ ಅಂತಂದ್ರೆ ದೀರ್ಘ ಸುಮಂಗಲಿ ಭವ ಅಂತ ಹೇಳ್ದ ಅಂತ. ನನ್ನ ಪ್ರಿಯ ಭಾರತದಲ್ಲಿ ಓಶೋ ಬರೆದಿದ್ದಾರೆ, ಈ ಪುಸ್ತಕವನ್ನು ನೀವು ತೆಗೆದು ಓದಿ, ಅದರಲ್ಲಿ ಗೊತ್ತಾಗತ್ತೆ. ದೀರ್ಘ ಸುಮಂಗಲಿ ಭವ ಅಂತ ಹೇಳ್ದ ಅಂತ. ಮಾರನೇ ದಿನ ಯುದ್ಧ ಪ್ರಾರಂಭ ಆಗಿದೆ. ಅಲೆಕ್ಸಾಂಡರ್ ಹತ್ರ ಸಿಕ್ಕಿದ್ದಾನೆ, ಪೋರಸನ್ ಕೈಯಲ್ಲಿ ಖಡ್ಗ ಇದೆ, ಹೊಡೆದ್ರೆ ತಲೆ ಛಿದ್ರ ಆಗೋಗುತ್ತೆ, 2 ಭಾಗ ಆಗತ್ತೆ. ಹಿಂಗೇನ್ ಹಿಂಗ್ ಕತ್ತಿ ಹಿಡ್ದು ಹಿಂಗ್ ತಗೊಂಡ್ ಹಿಂಗ್ ಬರ್ತಾನೆ, ಕೈಯಲ್ಲಿರುವಂತ ರಾಖಿ ಕಾಣಿಸ್ತೈತಿ. ನಿನ್ನೆ ರಾತ್ರಿನೇ ನೋಡಿದ್ರೆ ದೀರ್ಘ ಸುಮಂಗಲಿ ಭವ ಅಂತ ಹೇಳಿದೀನಿ, ಇವತ್ತು ನೋಡಿದ್ರೆ ಇವನ್ ಹೆಣ ಎತ್ತದ್ನಪ್ಪ ಅಂತಂದ್ರೆ ತಂಗಿಗೆ ಮಾಡಿರುವಂತ ಆಶೀರ್ವಾದಕ್ಕೆ ಅರ್ಥನೇ ಇರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಹಿಂದೇಟಾಕ್ತಾನೆ. ಹಿಂದೇಟಾಕಿ ತಪ್ಪಿಗಾಗಿ ಅವನು ಸೋಲ್ತಾನೆ ಅಂತ ಹೇಳ್ಬಿಟ್ಟು ಅವ್ರು ಬರೀತಾರೆ. ಆದರೂ ಕೂಡ ಅಲ್ಲಿ ಸೋಲಾಗಿದ್ದು ಅಲೆಕ್ಸಾಂಡರ್. ಯಾಕಂತಂದ್ರೆ ಒಂದ್ ಕಡೆ ಪೋರಸ್ಸು ಬಿಟ್ಕೊಟ್ಟ, ನಂತರದಲ್ಲಿ ಪೋರಸ್ ಸೋತ ಅಂತ ಹೇಳ್ಬಿಟ್ಟು ನಾವು ಇವತ್ತು ಇತಿಹಾಸದಲ್ಲಿ ಓದ್ತೀವಲ್ಲ. ಪೋರಸನಿಗೆ ಅವನ್ ಏನ್ ಕೇಳ್ದ ಅಂತಂದ್ರೆ ನಿನ್ನನ್ನು ಏನೆಂದು ಕಾಣಬೇಕು ಅಂತ ಕೇಳಿದಾಗ ಪೋರಸ್ ಏನ್ ಹೇಳ್ದ? ನನ್ನನ್ನು ಒಬ್ಬ ರಾಜ ಅಂತ ಕಾಣಬೇಕು ನೀನಂತೆ ಅದ, ನನ್ನನ್ನೊಬ್ಬ ರಾಜನಂತೆ ಕಾಣಬೇಕು ನೀನು ಅಂತ ಹೇಳಿದಾಗ ಅವನಂದ ನಾನ್ ನಿಜವಾಗ್ಲೂ ನಿನ್ನ ಎದುರಿಗೆ ಸೋತೆ. ಯಾಕಂದ್ರೆ ಸೋತಿದ್ದೀನಿ ಅನ್ನೋ ಕಾರಣಕ್ಕಾಗಿ ತಲೆ ತಗ್ಗಿಸಿ ನಿಲ್ಲಿಲ್ಲ, ತಲೆ ಎತ್ತಿ ನಿಂತಿದೀಯಾ. ಸೋತಿದ್ದು ಕೇವಲ ನಿನ್ನ ಸೈನ್ಯವಾದರೂ ಕೂಡ ಗೆದ್ದಿದ್ದು ಯಾವ್ದಪ್ಪ ಅಂದ್ರೆ ನಿನ್ನಲ್ಲಿರುವಂತ ನೈತಿಕ ಮೌಲ್ಯ ಗೆಲ್ತೈತಿ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಅಲ್ಲಿ ಅಲೆಕ್ಸಾಂಡರ್ನ ಮೊದಲು ಸೋಲಾಗ್ತೈತಿ. ಈ ಸೋಲಿನ ಬಗ್ಗೆ ನಾವು ಹೇಳ್ಬೇಕಾಗಿತ್ತು, ಹೇಳಿಲ್ಲ. ಎಲ್ಲಾ ಮುಗೀತು, ವಾಪಸ್ ಹೋಗ್ಬೇಕಾಗಿದೆ ತನ್ನ ದೇಶಕ್ಕೆ. ನೆನಪಾಯ್ತು ತನ್ನ ಗುರುವಿನ ಮಾತು, ಒಯ್ಬೇಕಲ್ಲ. ಕೊಳಲ್ ತಗೊಂಡ, ಕೃಷ್ಣ ನುಡಿಸಿದಂತಹ ಕೊಳಲು. ಕೃಷ್ಣ ಅಂತಂದ್ರೆ ಮಹಾಭಾರತದಲ್ಲಿ ಬರುವಂತ ಅತಿ ಮುಖ್ಯವಾದಂತ ಪಾತ್ರ. ಕೆಲವೊಂದಿಷ್ಟು ಪಾತ್ರಗಳು ಭಾರಿ ಇಂಪಾರ್ಟೆಂಟ್ ಅದಾವ. ರಾಮಾಯಣದಲ್ಲಿ ಮುಖ್ಯವಾದಂತ ಪಾತ್ರ ಯಾವುದು? ಯಾವುದು? ರಾವಣ, ರಾಮ. ರಾಮಾಯಣದಲ್ಲಿ ಅತಿ ಮುಖ್ಯವಾದಂತ ಪಾತ್ರ ಮಂಥರೆ. ರಾಮಾಯಣದಲ್ಲಿ ಮಂಥರೆ ಅನ್ನುವಂತ ಒಂದು ಕ್ಯಾರೆಕ್ಟರ್ ಇದ್ದಿದ್ದಿಲ್ಲ ಅಂದ್ರೆ ರಾಮಾಯಣ ನಡೀತಿದ್ದಿಲ್ಲ. ಇವತ್ತು ನಮ್ಮ ದೇಶ ತುಂಬಾ ಬರೀ ಮಂಥರೇರೇ ತುಂಬಿಕೊಂಡಿದ್ದಾರೆ. ಸ್ವಲ್ಪ ಹುಡುಗರ ಕಡೆ ಜಾಸ್ತಿ ಚಪ್ಪಾಳೆ ತಟ್ಲಕತ್ತಿದ್ದೀರಿ. ಕೆಲವೊಂದಿಷ್ಟು ಜನ ಗಂಡು ರೂಪದಲ್ಲಿರುವಂತ ಮಂಥರೆಗಳು ಜಾಸ್ತಿ ಇದ್ದಾರೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಮಂಥರೆ ಅನ್ನೋದು ಒಂದು ಪಾತ್ರವಾದರೆ ಆ ಪಾತ್ರವನ್ನ ಅಳವಡಿಸಿಕೊಂಡಿರುವಂತ ವ್ಯಕ್ತಿಗಳು ನಾವುಗಳಾಗಿದ್ದೀವಿ. ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು. ಅಂದ್ರೆ ಇಬ್ಬರ ನಡುವೆ ಬೆಂಕಿ ಹಚ್ಚಿಬಿಟ್ಟು ಕಾವು ತಗೊಳ್ಳುವಂತ ಜನಗಳು ನಾವು ಆಗ್ತಾ ಇದೀವಲ್ಲ, ಅಂತ ಕ್ಯಾರೆಕ್ಟರ್ ಇರ್ಲಿಲ್ಲ ಅಂತಂದ್ರೆ ರಾಮಾಯಣ ನಡೀತಿದ್ದಿಲ್ಲ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಕುವೆಂಪು ಅವರು ಕೂಡ ಹೈಲೈಟ್ ಮಾಡ್ತಾರೆ ಮಂಥರೆನ. ಕುವೆಂಪು ಅವರು ಕೂಡ ಮಂಥರೆನೇ ಹೈಲೈಟ್ ಮಾಡ್ತಾರೆ. ಕಾರಣ ಏನು ಅಂತಂದ್ರೆ ಇಂಥ ಒಂದು ಕ್ಯಾರೆಕ್ಟರ್ ಎಲ್ಲಾ ಕಡೆನೂ ಇದೆ. ಹಾಗೆ ಕೃಷ್ಣ ಅಲ್ಲಿ ಇಂಪಾರ್ಟೆಂಟ್ ಆಗ್ತಾನೆ. ಯಾಕಂದ್ರೆ ಕೃಷ್ಣ ದೇವರು ಅಂತ ಕರಿತೀವಿ, ಮನಸ್ಸು ಮಾಡಿದ್ರೆ ಯುದ್ಧ ಮಾಡಿದ್ರೆ ನಿಲ್ಲಿಸ್ಬಿಡ್ಬೋದಾಗಿತ್ತು. ಆದ್ರೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದಂತ ಕೃಷ್ಣ ಧರ್ಮದ ಸಂಸ್ಥಾಪನೆಗಾಗಿ ಏನ್ ಮಾಡ್ದ ಅಂತಂದ್ರೆ ಅಲ್ಲಿ ಯುದ್ಧ ಮಾಡಿಸ್ಬೇಕಾದಂತ ಅನಿವಾರ್ಯತೆ ಬಂತು. ಹೌದಾ? ಸೊ ಹೀಗಿರ್ಬೇಕಾದಂತ ಟೈಮಲ್ಲಿ ಕೃಷ್ಣ ನುಡಿಸಿದಂತ ಕೊಳಲ್ ಬೇಕು ಅಂದಾಗ ಅಂತದೊಂದು ಕೊಳಲ್ ತಗೊಂಡ. ನೆಕ್ಸ್ಟ್ ಏನ್ ಮಾಡ್ದ ಅಂತಂದ್ರೆ ಭಾರತದ ಒಂದು ಇಡೀ ಮಣ್ಣು ತಗೋಬೇಕಲ್ಲ, ಭಾರತದ ಮಣ್ಣಿಗೆ ಹಿಂಗೆ ಸ್ಪರ್ಶ ಮಾಡ್ತಾನೆ. ಅದೇನೋ ಗೊತ್ತಿಲ್ಲ, ಮೈಯಾಗ ಏನಪ್ಪಾ ಅಂದ್ರೆ 1000 ವ್ಯಾಟ್ ಕರೆಂಟ್ ಹೊಡೆದಂಗ ಆಗ್ತೈತಿ.
ಮಣ್ಣು ಮುಟ್ಟಿದ್ದಿಲ್ಲ, ಅವನಿಗೆ ಗೊತ್ತಿಲ್ಲ. ಆ ಮಣ್ಣು ಹಿಡಿದಂತ ಕೈನ ಬಿಟ್ಟು ಹಣೆ ಹೆಚ್ಚಿ ಭಾರತಕ್ಕೆ ನಮಸ್ಕಾರ ಮಾಡ್ತಾನೆ. ಭಾರತ ಏನನ್ನ ಕಲಿಸ್ಕೊಡ್ತೈತಿ ಅಂತಂದ್ರೆ, ಎಂತವನೇ ಬಂದ್ರು ಕೂಡ ನನ್ನ ಮಣ್ಣಿಗೆ ಗೌರವ ಕೊಡಬೇಕು ಅನ್ನೋದನ್ನ ಕಲಿಸ್ಕೊಡ್ತೈತಿ. ಉದಾಹರಣೆಗೆ ಕಬಡ್ಡಿ ಮ್ಯಾಚ್ ನಡೆದೈತಿ. ಕಬಡ್ಡಿ ಮ್ಯಾಚ್ ನಡೆದಂತ ಟೈಮ್ ಒಳಗ ಭಾರತ ಮತ್ತು ಪಾಕಿಸ್ತಾನದ ಮ್ಯಾಚ್ ನಡೆದೈತಿ. ಪಾಕಿಸ್ತಾನದ ವಿರುದ್ಧ ಭಾರತ ಏನಪ್ಪಾ ಅಂದ್ರೆ ಮೊದಲನೇ ಸರ್ತಿ ಕಬಡ್ಡಿಗೆ ಹೋಗ್ಬೇಕಾಗಿದೆ. ಕಬಡ್ಡಿ ಅಂತ ಹೋಗ್ಬೇಕಾದ್ರೆ ಫಸ್ಟ್ ಲೈನ್ ಏನಿರ್ತಲ್ಲ, ಕ್ರಾಸ್ ಲೈನ್, ಅಲ್ಲಿ ಹೋದ ಸೆಂಟ್ರಲ್ ಲೈನ್ ಅಲ್ಲಿ ನಮಸ್ಕಾರ ಮಾಡಿ ಒಳಗಡೆ ಹೋಗ್ದ. ಆ ಪಾಪ ಎರಡನೇ ಸರ್ತಿ ಅವ್ರು ಬರ್ಬೇಕಾದ್ರೆ ಆ ಸೆಂಟ್ರಲ್ ಲೈನಿಗೆ ಗೊತ್ತಿಲ್ಲಾರ್ದಂಗೆ ನಮಸ್ಕಾರ ಮಾಡಿದ್ರು. ಅದು ಭಾರತದ ನೆಲ ಆಗಿತ್ತು. ಭಾರತದ ನೆಲಕ್ಕೆ ಪಾಕಿಸ್ತಾನದವ್ರಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡಿಸಿದ್ದು ಅದು ಭಾರತ. ಹಂಗೆ ಹಣೆ ಹಚ್ಚಿ ಹಿಂಗ್ ತಗೊಂಡ, ತನಗೆ ಗೊತ್ತಿಲ್ಲದೆ ಹಣೆ ಹಚ್ಚದ. ಏನೋ ಒಂದು ರೋಮಾಂಚನ ಇದೆ ಇಲ್ಲ ಈ ಮಣ್ಣಿನೊಳಗಂತ ಅನ್ಕೊಂಡು ಖುಷಿ ಪಟ್ಟ. ನೆಕ್ಸ್ಟ್ ಬೇಕಾಗಿದ್ದು ಯಾರು? ಒಬ್ಬ ಋಷಿನ. ಋಷಿ ಅಂದ್ರೆ ಯಾರು ಗೊತ್ತಿಲ್ಲ. ಅಲ್ಲಿರೋನಿಗೆ ಕೇಳ್ದ, ಋಷಿ ಅಂದ್ರೆ ಯಾರು? ಹೋಗ್ರಿ, ಅಲ್ಲಿ ಗಂಗಾ ನದಿಯ ಬಯಲಿನೊಳಗೆ ಏನಪ್ಪಾ ಅಂದ್ರೆ ಒಬ್ಬ ನಿಂತಿರ್ತಾನೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತಾನೆ. ಇಲ್ಲಿಲ್ಲಪ್ಪ ಅಂತಂದ್ರೆ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ತಪಸ್ ಮಾಡ್ತಿರ್ತಾನೆ, ಅವನೇ ಋಷಿ. ಭೇಟಿ ಆಗ್ರಿ. ಹೋದ, ಒಬ್ಬ ಋಷಿ ಹತ್ರ ಹೋದ. ಹೋಗಿ ಕೇಳ್ತಾನೆ ಅವನಿಗೆ, ನೀನೇನ್ ಋಷಿ ಅಂತ ಹೇಳಿ? ಹೌದು ಅಂತಂದ. ನಾನೇ ಋಷಿ, ಏನಿವಾಗ? ನನ್ ಜೊತೆ ನನ್ನ ದೇಶಕ್ಕೆ ಬಾ ಅಂತಂದ. ನಾ ಬರುದಿಲ್ಲ ಅಂದ. ಬಾ ಅಂದ್ರೆ ಬಂದ್ಬಿಡ್ಲಿಕ್ಕೆ ಆಗ್ತೈತಿ? ಬರುದಿಲ್ಲ. ನಾನು ಇಡೀ ಜಗತ್ತನ್ನೇ ಗೆಲ್ಲಬೇಕಂತ ಹೊರಟಂತ ಅಲೆಕ್ಸಾಂಡರ್ ಮೇಕ್ಯಾಕರು ಅಂದ. ನಾನೇನ್ ಮಾಡ್ಲಿ? ನೀನೇನಾದ್ರೆ ನನಗೇನು? ಯಾಕಂದ್ರೆ ನಮ್ಮ ಸರ್ವಸಂಗ ಪರಿತ್ಯಾಗಿ ಆಗಿರುವಂತ ಋಷಿಗಳು ಎಲ್ಲವನ್ನು ತ್ಯಾಗ ಮಾಡಿದ ನಂತರ ಕಾವಿಯನ್ನ ತೊಟ್ಕೊಂಡು ಬಂದ್ ನಿಂತಾರ ಅವರು. ಹುಟ್ಟಿನ ಭಯ ಇಲ್ಲ, ಸಾವಿನ ಭಯ ಇಲ್ಲ, ಹಸಿವಿನ ಪರಿವೇ ಇಲ್ಲ. ಬರೀ ತಪಸ್ಸಿನಲ್ಲೇ ಬದುಕನ್ನ ಕಳೆದುಕೊಳ್ಳುವ ಏನಪ್ಪಾ ಅಂದ್ರೆ ಕಳೆಯುವಂತವರು. ಉದಾಹರಣೆಗೆ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಪುಸ್ತಕವನ್ನು ಓದಿದಾಗ 140 ವರ್ಷಗಳ ಕಾಲ ಇವತ್ತಿಗೂ ಕೂಡ ಹಿಮಾಲಯದಲ್ಲಿ ವಾಸ ಮಾಡುವಂತ ಋಷಿಮನಿಗಳು ನಮ್ಮ ದೇಶದೊಳಗಿದ್ದಾರೆ. ಹಿಮಾಲಯದ ತಪ್ಪಲಿನಲ್ಲಿ ಇವತ್ತಿನ ತನಕನೂ ಇದ್ದಾರೆ ಅಂತ ಹೇಳ್ತಾರೆ. ಯಾಕ? ಎಲ್ಲವನ್ನು ತ್ಯಜಿಸಿದವರು ಅವರು. ಇವನಿಗೆ ಅನಸ್ತು, ನಿನಗೇನು ಬೇಕಾಳ ಕೊಡ್ತೀನಿ, ನನಗೇನು ಬ್ಯಾಡತ್ತೆ ಬಂದಿನೋ ನಾ ಇಲ್ಲಿ ಅನ್ನೋ. ನನಗೇನು ಬ್ಯಾಡ ಅಂತಾನೆ ನಾನು ಬಂದೀನಿ, ಮತ್ತೇನು ಕೊಡ್ತೀನಿ ನನಗೆ? ಒಂದ್ ಕೆಲಸ ಮಾಡು, ನೀನು ಹೊತ್ಕೊಂಡು ಹೋಗ್ತೀನಿ. ನೀ ನನ್ನನ್ನು ಮಾತ್ರ ಹೊತ್ಕೊಂಡು ಹೋಗ್ತಿ, ನನ್ನ ಮನಸ್ಸು ಇಲ್ಲೇ ಇರ್ತೈತಿ. ಆ ಕೆಲಸ ಮಾಡಕ್ ಹೋಗ್ಬೇಡ ಮೂರ್ಖನ್ ನಮ್ನಿ. ಒಂದ್ ಕೆಲಸ ಮಾಡಿ, ನಾನು ನಿನ್ ಜೊತೆ ಬರ್ಬೇಕಲ್ಲ? ಬರ್ಬೇಕು. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಸರಿ, ಏನು? ನೀನು ಯುದ್ಧವನ್ನು ಮುಗಿಸಿಕೊಂಡು ಹೋಗ್ತಿ. ನೀನು ಹೋಗ್ತಿರ್ಬೇಕಾದ್ರೆ ನಿನ್ನ ರಾಜ್ಯ ಮರಳುಗಾಡಿನೊಳಗೆ ನೀನು ಹೋಗ್ತಾ ಇರ್ಬೇಕಾದಂತ ಟೈಮ್ ಒಳಗೆ ನಿನಗೆ ಬಹಳಷ್ಟು ನೆರಡಿಕೆ ಆಗಿರ್ತೈತಿ. ದಾಹ ಸಿಕ್ಕಾಪಟ್ಟೆ ಆಗೈತಿ. ಆ ದಾಹವನ್ನ ತೀರಿಸ್ಕೋಬೇಕಂದ್ರೆ ನೀರ್ ಬೇಕು, ಸುತ್ತಮುತ್ತ ನೀರಿಲ್ಲ. ಆ ಟೈಮ್ ಒಳಗೆ ಒಬ್ಬ ಹುಡುಗ ಒಂದ್ ಗ್ಲಾಸ್ ನೀರ್ ತಗೊಂಡು ಹೋಗ್ತಿದ್ದಾನೆ. ಆ ಹುಡುಗನಿಂದ ನೀರ್ ಇಸ್ಕೋಬೇಕು. ಹೊಡೆದು ಕಸ್ಕೊಳ್ಳೋಂಗಿಲ್ಲ, ಮನವೊಲಿಸಿ ಇಸ್ಕೋಬೇಕು. ಏನ್ ಮಾಡ್ತೇವಾಗ? ನೀರ್ ಕೇಳ್ತೀನಿ, ಅವನು ನನ್ನಂಗೆ ಕೊಡೋದಿಲ್ಲ ಅಂತಂದ್ರೆ ನನ್ನ ಅರ್ಧ ರಾಜ್ಯವನ್ನೇ ಕೊಡ್ತೀನಿ ಕೊಡು ಅಂತ ಹೇಳ್ತಾನೆ. ಮತ್ತೆ ಆ ಹುಡುಗಗೆ ಅರ್ಧ ರಾಜ್ಯ ಸಿಗತೈತಿ ಅಂದ್ರೆ ಪೂರ್ಣ ಯಾಕೆ ಬೇಡ ಅಂತ ಕೊಡೋದಿಲ್ಲ ಅಂದ್ರೆ ಏನ್ ಮಾಡ್ತಿ? ನನ್ನ ಇಡೀ ಸಾಮ್ರಾಜ್ಯವನ್ನೇ ಕೊಡ್ತೀನಿ. ಅಲ್ಲೋ, ಇಡೀ ಸಾಮ್ರಾಜ್ಯವನ್ನ ನಿನ್ನ ಕೊಟ್ಟ ನಂತರ ನೀನೇನ್ ಮಾಡೋದಿ? ನಾನು ಬದುಕಿದ್ದೆ ಅಂತಂದ್ರೆ ಮತ್ತೊಮ್ಮೆ ಇಂಥ ಸಾಮ್ರಾಜ್ಯವನ್ನ ಕಟ್ತೀನಿ. ಅದಕ್ಕೋಸ್ಕರ ನನ್ನ ಇಡೀ ಸಾಮ್ರಾಜ್ಯವನ್ನು ಕೊಟ್ಟಾದ್ರೂ ಕೂಡ ನಾನು ನೀರು ಕುಡಿದು ಬದುಕ್ತೀನಿ ಅಂದ್ರೆ ನಿನ್ನ ಇಡೀ ಸಾಮ್ರಾಜ್ಯದ ಕಿಮ್ಮತ್ತು ಒಂದು ಗ್ಲಾಸ್ ನೀರ. ಆದ್ರೆ ನನ್ನ ಪಕ್ಕದೊಳಗೆ ಗಂಗಾ ನದಿ ಹರಿಲಿಕ್ಕತ್ತೈತಿ, ನಿನ್ ದೇಶಕ್ಕೆ ನನ್ನನ್ನು ಕರಿತೀಯಲ್ಲೋ ಮೂರ್ಖ, ಮೊದಲು ಇದನ್ನ ಅರ್ಥ ಮಾಡ್ಕೊ ಅಂತ ಹೇಳಿದಾಗ ಅಲೆಕ್ಸಾಂಡರ್ ಗೊತ್ತಿಲ್ಲಾರ್ದೆ ಅವನಿಗೆ ಕಾಲಿಗೆ ಬೀಳ್ತಾನಲ್ಲ. ಇದು ನಮ್ಮ ದೇಶದ ಸಂಸ್ಕಾರ, ಇದು ನಮ್ಮ ದೇಶ. ಇದನ್ನ ಅರ್ಥ ಮಾಡಿಕೊಂಡ ನಂತರ ಅಲೆಕ್ಸಾಂಡರ್ ಏನು ಹೋಗ್ತಿರ್ತಾನಲ್ಲ ತನ್ನ ದೇಶಕ್ಕೆ ಹೋಗುವಾಗ, ಅವನ ಸಾವು ಸಮೀಪಿಸಿದ ಮೇಲೆ ಅವನು ಹೇಳಿದ್ದು ಏನ್ ಹೇಳ್ದ ಅಂತಂದ್ರೆ, ನಾನು ಈ ದೇಶಕ್ಕೆ ಬಂದ ನಂತರ ನಾನು ಏನು ಕಂಡುಕೊಂಡೆ, ಏನು ಕಲ್ಕೊಂಡೆ ಅಂತಂದ್ರೆ 4 ಅಂಶಗಳನ್ನ ಕಲ್ಕೊಂಡೆ. ನೀವೊಂದ್ ಕೆಲಸ ಮಾಡ್ರಿ, ನಾನು ಸತ್ತ ನಂತರ ನನ್ನ ಶವವನ್ನ ಯಾರು ಹೊತ್ಕೊಂಡು ಹೋಗ್ಬೇಕು ಅಂತಂದ್ರೆ, ನೀಟ್ ಪರೀಕ್ಷೆ ಒಳಗೆ ರ್ಯಾಂಕ್ ಹೊಡೆದಿರುವಂತ 4 ಜನ ದೊಡ್ಡ ಡಾಕ್ಟರ್ಗಳು ಹೊತ್ಕೊಂಡು ಹೋಗ್ಬೇಕು. ನೀಟ್ ಪರೀಕ್ಷೆಯಲ್ಲಿ ರ್ಯಾಂಕ್ ಹೊಡೆದಿರುವಂತ 4 ಜನ ದೊಡ್ಡ ಡಾಕ್ಟರ್ಗಳು ಹೊತ್ಕೊಂಡು ಹೋಗ್ಬೇಕು. ಅಂದ್ರೆ ಅದ್ರ ಅರ್ಥ, ಜಗತ್ತಿನ ಪ್ರಖ್ಯಾತ ವೈದ್ಯರಂತ ಯಾರು ಕರೆದಿರ್ತಾರಲ್ಲ ಅಂತ 4 ಜನ ವೈದ್ಯರನ್ನ ಹೊತ್ಕೊಂಡು ಹೋಗ್ಬೇಕು. ಎರಡನೇದ್ದು, ಹಾದಿಯುದ್ದಕ್ಕೂ ನನ್ನ ಹೆಣದ ಮ್ಯಾಗ ನಾನು ಏನು ಗಳಿಸೀನಿ, ಬೆಳ್ಳಿ ಬಂಗಾರ ಮುತ್ತು ರತ್ನ ಅವೆಲ್ಲ ಹಾರಿಸ್ಬೇಕು. ಮೂರನೇದ್ದು, ನನ್ನನ್ನು ಒಯ್ದು ಮಣ್ಣಾಗಿಡಬೇಕಾದ್ರೆ 2 ಕೈ ಮ್ಯಾಗ ಮಾಡಿರ್ಬೇಕು ಹಿಂಗ. ಯಾಕ? 4 ಜನ ಪ್ರಖ್ಯಾತ ವೈದ್ಯರು ಬಂದರೂ ಕೂಡ ನನ್ನ ಸಾವನ್ನು ತಪ್ಪಿಸ್ಲಿಕ್ಕೆ ಯಾರ ಕಡೆಯಲ್ಲಿಂತರೂ ಆಗಲಿಲ್ಲ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗ್ಬೇಕು. ನಾನು ಏನು ಗಳಿಸಿದ್ರು ಕೂಡ ನಡುದಾರೆಗೆ ಬಿಟ್ಟು ಹೊಂಟೀನಿ ಅನ್ನೋ ಕಾರಣಕ್ಕಾಗಿ ನೀನು ಮುತ್ತುರತ್ನ ವಜ್ರ ವೈಡೂರಿ ಹಾರಿಸ್ಬೇಕು. ಕೊನೆಗೆ ಏನಪ್ಪಾ ಅಂತಂದ್ರೆ ಒಯ್ದು ಮಣ್ಣಾಗಿಡಬೇಕಾದ್ರೆ 2 ಕೈ ಮ್ಯಾಗ್ ಮಾಡಿ ನನ್ನನ್ನು ಹೂಣಬೇಕು ಅಂತ ಹೇಳಿದ್ರ ಉದ್ದೇಶ ಏನು ಅಂತಂದ್ರೆ, ಇವ ಅವತ್ತು ಹೇಳ್ತಾನೆ, ನಮಗೆ ಎಷ್ಟೋ ವರ್ಷಗಳ ಹಿಂದಿನ ಏನ್ ಹೇಳ್ಬಿಡ್ತಾರೆ ಅಂದ್ರೆ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗೋ ನಡುವೆ ಬರೀ ಕತ್ತಲೆ ಅಂತ ಇಡೀ ಜಗತ್ತಿಗೆ ಜ್ಞಾನದ ಹಸಿವನ್ನ ಉಣಿಸಿದ್ದು ಭಾರತ ದೇಶ ಅನ್ನೋದು ನಾವ್ ಯಾವತ್ತೂ ಮರಿಬಾರ್ದು. ಅಂತ ಭಾರತ ದೇಶದವರು ನಾವು ಪ್ರೌಡ್ ಫೀಲ್ ಮಾಡ್ಕೋಬೇಕು, ಇದು ನನ್ನ ಭಾರತ ಅಂತ ಹೇಳ್ಬಿಟ್ಟು. ಇದು ನಮ್ಮ ಯುವ ಜನಾಂಗಕ್ಕೆ ಗೊತ್ತಿಲ್ಲ. ಪ್ರಾಬ್ಲಮ್ ಏನಾಗ್ತಿದೆ ಅಂತಂದ್ರೆ,
ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ನಾವೆಲ್ಲ ಕಲೀಲಿಕತ್ತಿರ್ತೀವಿ. ವಾಟ್ಸಪ್ ಯೂನಿವರ್ಸಿಟಿಲಿ ಕಲೀಲಿಕತ್ತಿರ್ತೀವಿ. ಸೂಟಿ ಬಿಡ್ತೋಪ್ಪ ಅಂತಂದ್ರೆ ಈ ಕಾಲೇಜ್ ಕೆಲಸ ಮುಗೀತು, ಫೇಸ್ಬುಕ್ ಕಾಲೇಜ್ ಓಪನ್ ಆಗ್ತೈತಿ, ಇನ್ಸ್ಟಾಗ್ರಾಮ್ ಟ್ಯೂಷನ್ ಇರ್ತೈತಿ, ಯೂಟ್ಯೂಬ್ ಕೋಚಿಂಗ್ ಇರ್ತೈತಿ. ಇದರ ಮಧ್ಯದೊಳಗ ಮೌಲ್ಯಗಳು ಅನ್ನೋದೇನಪ್ಪಾ ಅಂದ್ರೆ ಮಣ್ಣು ಪಾಲಾಗೋತೈತಿ. ಅರ್ಥ ಮಾಡ್ಕೊಳ್ಳಿ, ಕಲಿಬೇಕು ಅನ್ನೋಂತ ಒಂದು ಛಲ ಇತ್ತು ಅಂತಂದ್ರೆ ನಾನು ಸರ್ ಹೇಳಿದೆ, ಸೈನ್ಸ್ ಕೂಡ ನಮಗೆ ಕಲಿಸ್ಕೊಡ್ತೈತಿ. ನೀವೆಲ್ಲ ಸೈನ್ಸ್ ಓದಾಕತ್ತೀರಲ್ಲ, ಕಲಿಬೇಕು ಅನ್ನೋಂತ ಛಲ ಇತ್ತಂದ್ರೆ ಸೈನ್ಸ್ ಕೂಡ ಕಲಿಸ್ಕೊಡ್ತೈತಿ. ನ್ಯೂಟನ್ನ 3ನೇ ನಿಯಮ ಏನ್ ಹೇಳ್ತೈತಿ? ಓಕೆ, ಕನ್ನಡದಲ್ಲಿ ಒಂದು ಎಕ್ಸಾಂಪಲ್ ಅಂದ್ರೆ ಗೋಡೆಗೆ ಎಸೆದಂತ ಚೆಂಡು ಅಷ್ಟೇ ವೇಗವಾಗಿ ಏನಪ್ಪಾ ಅಂತಾರೆ, ಎಷ್ಟು ವೇಗವಾಗಿ ಎಸ್ತಿರ್ತೀವಿ ಅಷ್ಟೇ ವೇಗವಾಗಿ ವಾಪಸ್ ಬರ್ತೈತಿ ಅಂತ ಹೇಳ್ಬಿಟ್ಟು ಎಕ್ಸಾಂಪಲ್ ಕೊಡ್ತಾರೆ. ಹೌದಾ? ಇದು ವಿಜ್ಞಾನದಲ್ಲಿ ಹೇಳ್ತಾರೆ. ಇದು ನಮ್ಮ ಬದುಕಿಗೆ ಅಳವಡಿಸಿಕೊಂಡ್ರೆ ಏನಾಗುತ್ತೆ ಅಂತಂದ್ರೆ, ಎದುರಿಗಿರುವಂತ ವ್ಯಕ್ತಿಗೆ ನೀನು ಎಷ್ಟು ವೇಗವಾಗಿ ಏನು ಮಾತಾಡ್ತೀಯೋ ಅದೇ ವಾಪಸ್ ನಿನಗೆ ಬರ್ತೈತಿ, ಇದನ್ನ ತಿಳ್ಕೊ ಅಂತ ಹೇಳ್ಬಿಟ್ಟು ವಿಜ್ಞಾನ ಹೇಳೋದಕ್ಕಿಂತ ಮೊದಲು ನಮ್ಮ ಜ್ಞಾನ ಹೇಳೈತಲ್ಲ, ಜ್ಞಾನದಿಂದ ವಿಜ್ಞಾನ ಅದೇ ಏನಪ್ಪಾ ಅಂತಂದ್ರೆ ಇವತ್ತು ಜ್ಞಾನ ಸುಧಾದೊಳಗೆ ಕಲಿಸ್ಕೊಡುವಂತ ಈ ಮೌಲ್ಯ ಸುಧಾದ ಕೆಲಸ ಆಗೈತಿ. ಆರ್ಕಿಮಿಡೀಸ್ ಟಬ್ ಒಳಗೆ ಕಾಲಿಟ್ಟ ಸ್ನಾನ ಮಾಡ್ಬೇಕಂತ ಹೇಳ್ಬಿಟ್ಟು ನೀರೆಲ್ಲ ಹೊರಗೆ ಚೆಲ್ತು. ಅವಾಗ ಆರ್ಕಿಮಿಡೀಸ್ ಏನ್ ಮಾಡ್ದ ಅಂತಂದ್ರೆ ತನ್ನ ಸಿದ್ಧಾಂತವನ್ನ ಮಂಡನೆ ಮಾಡ್ದ. ಹೌದಾ? ಏನ್ ಕಲಿಸ್ಕೊಡ್ತೈತಿ ಅಂತಂದ್ರೆ, ಆ ವ್ಯಕ್ತಿ ಒಳಗಡೆ ಅಥವಾ ಒಂದು ಕಲ್ಲು ಬಿದ್ರೆ ಅಷ್ಟೇ ಸಾಂದ್ರತೆಯಿಂದ ನೀರು ಏನಪ್ಪಾ ಅಂದ್ರೆ ಹೊರಗೆ ಬರ್ತೈತಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾನೆ. ಸಿಂಪಲ್ಲು, ನೀನೇನಪ್ಪಾ ಅಂತಾರೆ ಇದ್ದಷ್ಟ್ರೋಗ ಬದುಕು ಹೆಚ್ಚಿಗೆ ಮಾಡ್ಲಿಕ್ಕೆ ಹೋದ್ಯಪ್ಪ ಅಂದ್ರೆ ಹಳ್ಳ ಹಿಡ್ದೋಗ್ತೈತಿ ಅಂತ ಹೇಳಿ ನಮಗೆ ಏನಪ್ಪಾ ಅಂದ್ರೆ ಪೂರ್ವಜರು ಹೇಳ್ತಿದ್ರಲ್ಲ, ಇದನ್ನ ಏನಪ್ಪಾ ಅಂದ್ರೆ ಕಲಿಬೇಕಾಗಿದ್ದು. ಕಲಿಬೇಕು ಅಂದ್ರೆ ವಿಜ್ಞಾನನೂ ಕಲಿಸ್ಕೊಡ್ತೈತಿ. ಕಲಿಬೇಕು ಅಂದ್ರೆ ನಿಮ್ಮ ರೂಮ್ ಕಲಿಸ್ಕೊಡ್ತೈತಿ. ನಿಮ್ಮ ರೂಮ್ ಒಳಗಿರುವಂತ ಫ್ಯಾನ್ ಕಡೆ ಒಂದ್ ಸರ್ತಿ ಕಣ್ಣೆತ್ತಿ ನೋಡ್ರಿ, ಫ್ಯಾನ್ ಹೇಳ್ತೈತಿ ತಣ್ಣಗಿರು ಅಂತ ಹೇಳ್ತೈತಿ. ಯಾಕೆ ಟೆನ್ಷನ್ ಮಾಡ್ಕೋತಿ, ತಣ್ಣಗಿರು ಅಂತ ಹೇಳ್ತೈತಿ. ಕಿಟಕಿ ಕಡೆ ನೋಡ್ರಿ, ಯಾಕೆ 4 ಗೋಡೆಗಳ ಮಧ್ಯದೊಳಗಿನ ಬದುಕನ್ನ ಕಾಣ್ತಾ ಇದೆಯಾ, ಕಿಟಕಿ ಆಚೆ ಕಣ್ಣು ಬಿಟ್ಟು ನೋಡು ಎಷ್ಟು ಚಂದ ಪ್ರಪಂಚ ಐತಿ ಅಂತ ಹೇಳ್ಬಿಟ್ಟು ಕಿಟಕಿ ಹೇಳ್ತೈತಿ. ಮ್ಯಾಗಿರುವಂತ ಸೀಲಿಂಗ್ ನ ನೋಡು, ಯಾವಾಗ್ಲೂ ಎತ್ತರದಲ್ಲಿದ್ದವನಿಗೆ ವ್ಯಾಲ್ಯೂ ಐತಿ, ಸ್ವಲ್ಪ ಮ್ಯಾಗ್ ಇದ್ಕೊಂಡು ನೋಡು ಅಂತ ಹೇಳ್ತೈತಿ. ನೆಲ ಹೇಳ್ತೈತಿ ನಡಿಬೇಕಾದ್ರೆ ಸರಿಯಾಗಿ ನಡಿ, ಗಟ್ಟಿ ಮುಟ್ಟಾಗಿದ್ದಪ್ಪ ಅಂದ್ರೆ ನೀನ್ ಚೆನ್ನಾಗಿರ್ತಿ, ಇಲ್ಲಿಲ್ಲಪ್ಪ ಅಂದ್ರೆ ನಡಿಲಿಕ್ಕೆ ಆಗಲ್ಲ, ಏರಾಪೇರಿ ಇದ್ರೆ ಬದುಕಿನೊಳಗೆ ಏನಪ್ಪಾ ಅಂದ್ರೆ ವ್ಯಾಲ್ಯೂ ಸಿಗಲ್ಲ, ನೆಲ ನೋಡ್ಕೊಂಡು ಕಲಿ ಅಂತ ಹೇಳ್ತೈತಿ. ಕಲಿಬೇಕು ಅನ್ನೋದಾಗಿದ್ರೆ ಪ್ರತಿಯೊಂದು ಹಂತಗಳಲ್ಲಿ ಕಲಿಬಹುದಾಗೈತಿ. ಆದ್ರೆ ನಮ್ಮಲ್ಲಿ ಸಮಸ್ಯೆ ಬಂದಿರೋದು ಏನು ಅಂತಂದ್ರೆ, ಕಲಿಬೇಕು ಕಲಿಬೇಕು ಕಲಿಬೇಕು. ಏನ್ ಕಲಿಬೇಕು? ನಾನು ಒಂದಿಷ್ಟು ಜನರ ಹೆಸರು ಹೇಳಿದೆ, ಎಷ್ಟು ಜನ ನೆನ್ಪಿಟ್ಕೊಂಡ್ರಿ ಅವ್ರದ್ದು? ರಾಜ್ಕುಮಾರಿ ಕುರ್ಮಾದೇವಿ ಹೆಸರು ಹೇಳಿದೆ. ಯಾರವಳು? ಸೋಲಂಕಿ ಮನೆತನದ ರಾಣಿ, ನಾಯಕಿ ದೇವಿಯ ಮಗಳು ಕೂರ್ಮಾದೇವಿ. ಸರ್, ಏನ್ ಇಂಪಾರ್ಟೆನ್ಸ್ ರೀ ಕೂರ್ಮಾದೇವಿ ಬಗ್ಗೆ ಹೇಳಕತ್ತಿದ್ದೀರಿ? ಕೂರ್ಮಾದೇವಿ ತನ್ನ ಸಂಸ್ಥಾನದಲ್ಲಿ, ಇವತ್ತು ಹೇಳ್ತೀವಲ್ಲ ನಾವು ಇತಿಹಾಸವನ್ನು ಓದುವಂತಹ ಸಂದರ್ಭದೊಳಗೆ ಏನಪ್ಪಾ ಅಂತಂದ್ರೆ ಒಂದಿಷ್ಟು ಪ್ರಶ್ನೆಗಳು ಬರ್ತಾವ. ಕುತುಬುದ್ದೀನ್ ಐಬಕ್ ಅಂತ ಬರ್ತಾನೆ. ಮಧ್ಯಗಿನ ಭಾರತ ಇತಿಹಾಸದೊಳಗೆ ಓದಿರಲ್ಲ, ಕುತುಬುದ್ದೀನ್ ಐಬಕ್ ಚೌಗಾನ ಆಟ, ಪೋಲೋ ಆಟ ಆಡುವಾಗ ಕುದುರೆಯಿಂದ ಬಿದ್ದು ಸತ್ತ ಅಂತ ಹೇಳ್ಬಿಟ್ಟು ನಮ್ಮ ದೇಶದ ಇತಿಹಾಸಕಾರರು ಬರೀತಾರೆ. ಆದ್ರೆ ಚಿತ್ತೋರ್ಗಢದ ಇತಿಹಾಸದೊಳಗೆ ಬೇರೆ ಬರುತ್ತೆ. ಚಿತ್ತೋರ್ಗಢದ ಇತಿಹಾಸದೊಳಗೆ ಏನ್ ಬರ್ತೈತಿ ಅಂತಂದ್ರೆ, ಕುತುಬುದ್ದೀನ್ ಐಬಕ್ ಕುದುರೆಯಿಂದ ಬಿದ್ದು ಸಾಯ್ಲಿಲ್ಲ. ಕುತುಬುದ್ದೀನ್ ಐಬಕ್ ಏನ್ ಮಾಡ್ದ ಅಂತಂದ್ರೆ, ಕೂರ್ಮಾದೇವಿಯರ ಒಂದು ರಾಜಮನೆತನದ ಮೇಲೆ ದಾಳಿ ಮಾಡಿ ಆಕೆ ಗಂಡನನ್ನು ಸಾಯಿಸ್ತಾನೆ. ಅದಕ್ಕೆ ಕೂರ್ಮಾದೇವಿ ಅವನ ವಿರುದ್ಧ ಬೆನ್ನತ್ತಿ ಇರುವಂತ ಎಲ್ಲ ರಾಜರುಗಳನ್ನ ಒಟ್ಟು ಮಾಡಿ ಅವನ ಜೊತೆ ಯುದ್ಧ ಮಾಡ್ತಾಳೆ. ನಾಯಿಗೆ ಹೊಡೆದಂಗೆ ಹೊಡಿತಾಳೆ. ನಮ್ಮ ಭಾಷೆದೊಳಗೆ ಹೇಳ್ಬೇಕಂದ್ರೆ, ನಮ್ಮ ವಿಜಯಪುರ ಭಾಷೆದೊಳಗೆ ಇದೇ ಹೇಳ್ತೀವಿ. ಲಾಸ್ಟ್ ಏನಪ್ಪಾ ಅಂದ್ರೆ, ನಾಯಿಗೆ ಹೊಡೆದಂಗೆ ಹೊಡೆದಾರಿ ಸರ್ ಅಂತ ಹೇಳ್ಬಿಟ್ಟು. ಆ ರೇಂಜಿಗೆ ಹೊಡೆದ್ರು ಕೂಡ ಅವನು ಸತ್ತಿಲ್ಲ. ಸತ್ತಾನಂತ ಬಿಟ್ಟೋದ್ಲು. ಬಿಟ್ಟು ಹೋಗಿ ಅವಳು ಏನ್ ಮಾಡಿದ್ಲು, ಜೋಹರ್ ಪದ್ಧತಿ ಅನುಸರಿಸಿದ್ಲು. ಜೋಹರ್ ಪದ್ಧತಿ ಅಂದ್ರೆ ತನ್ನನ್ನು ತಾನು ಬೆಂಕಿಗೆ ಆಹುತಿ ಮಾಡ್ಕೊಂಡು ಸತ್ತೋದ್ಲು. ಆದ್ರೆ ಅವ ಸತ್ತಿದ್ದಿಲ್ಲ, ಬದುಕೇನ್ ಮಾಡ್ದ ಅಂತಂದ್ರೆ, ಆ ಚಿತ್ತೋರ್ಗಡೆಗೆ ವಾಪಸ್ ಬಂದು ಆ ಕೂರ್ಮಾದೇವಿಯ ಮಗನನ್ನ ಎತ್ಕೊಂಡು ಹೋದ, ಅರೆಸ್ಟ್ ಮಾಡ್ಕೊಂಡು ತಗೊಂಡೋದ. ಅವನ ಕುದುರೆಯನ್ನು ಕೂಡ ತಗೊಂಡೋದ. ಮುಂದೋಗಿ ಕುದುರೆ ಮೇಲೆ ಬಂದ, ಇವನ್ ತಲೆ ಕತ್ತರಿಸಬೇಕಾಗಿದೆ ಕೂರ್ಮಾದೇವಿಯ ಮಗನನ್ನ. ಕೂರ್ಮಾದೇವಿಯ ಮಗನ ತಲೆ ಕತ್ತರಿಸಬೇಕು. ಆ ಟೈಮ್ ಒಳಗೆ ಏನಪ್ಪಾ ಅಂದ್ರೆ, ಕುದುರೆ ನೋಡ್ತೈತಿ, ಇವ ನನ್ನ ರಾಜ, ನನ್ನ ಮಾಲಕ್ ಇವ ಅದಾನೆ, ಇವ ಅಲ್ಲ ಅಂತ ಕುದುರೆ ಗುರುತಿಡ್ದಂತ ಕುದುರೆ ಮೇಲ್ಗಡೆ ಕೂತಿರುವಂತ ಕುತುಬುದ್ದೀನ್ ಐಬಕನ್ನ ತೆಳಗ್ ಕೆಡವಿ ಆ ಮುಂದಿನ ಕಾಲುಗಳಿಂದ ಹೊಡೆದು ಸಾಯಿಸ್ತು ಅಂತ ಹೇಳ್ಬಿಟ್ಟು ಚಿತ್ರಗಢದ ಇತಿಹಾಸ ಹೇಳ್ತೈತಿ. ಅಂತ ಕೂರ್ಮಾದೇವಿ ತನ್ನ ಗಂಡನನ್ನ ಕಳೆದುಕೊಂಡ ನಂತರವೂ ಕೂಡ ಧೃತಿಗೆಡದೆ ಏನಪ್ಪಾ ಅಂದ್ರೆ ಅವ್ರ ಜೊತೆ ಯುದ್ಧ ಮಾಡಿದ್ರು. ಅದ್ರ ಬಗ್ಗೆ ನಮ್ಮ ಇತಿಹಾಸದ ಪುಟದಲ್ಲಿ ಹೇಳೋದಿಲ್ಲ. ನಮ್ಮ ಇತಿಹಾಸ ಬಹಳ ಚಂದ ಪ್ರಾರಂಭ ಆಗ್ತೈತಿ. ಏನ್ ಸ್ಟಾರ್ಟ್ ಮಾಡಿಬಿಡ್ತೀವಿ ಅಂತಂದ್ರೆ, ವಾಸ್ಕೋ ಡಿ ಗಾಮಾ. ಒಂದು ವೇಳೆ ವಾಸ್ಕೋ ಡಿ ಗಾಮಾ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡು ಹಿಡಿಯದೆ ಹೋಗಿದ್ದರೆ ಏನಾಗುತ್ತಿತ್ತು? ಭಾರತ ವಿಶ್ವಗುರು ಆಗಿಯೇ ಇರ್ತಿತ್ತು. ಭಾರತ ಹಾಳಾಗ್ತಿದ್ದಿಲ್ಲ, ಭಾರತ ವಿಶ್ವಗುರು ಆಗ್ತಿತ್ತು.
ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ನರೇನಾಗಿ ಕಲಿತಿರ್ಬೇಕಾದಂತ ಟೈಮ್ ಒಳಗೆ ಒಂದು ಘಟನೆ ನಡೆಯುತ್ತೆ. ಎಷ್ಟು ಅದ್ಭುತವಾಗಿ ನಮ್ಮ ದೇಶದ ಬಗ್ಗೆ ಅವರು ಉಲ್ಲೇಖ ಮಾಡಿ ಹೇಳ್ತಾರೆ ಅಂದ್ರೆ, ಸ್ವಾಮಿ ವಿವೇಕಾನಂದರಿಗೆ ಒಬ್ಬ ವಿದೇಶಿ ವ್ಯಕ್ತಿ ಬಂದಿದ್ದ ಕಲಿಸೋದಕ್ಕಂತೇಳಿ. ಬಂದು ಅವ್ರು ಕಾಲೇಜಿಗೆ ಹೋದ. ಕಾಲೇಜ್ ಒಳಗೆ ಕೇಳ್ತಾನೆ, ಏನಂತ ಕೇಳ್ದ ಅಂದ್ರೆ, ಇಲ್ಲಿ ಬಹಳ ಬುದ್ಧಿವಂತರು ಯಾರು, ನಿಮ್ಮ ಕಾಲೇಜ್ನೊಳಗೆ ಅತಿ ಬುದ್ಧಿವಂತರು ಯಾರು? ಅದಕ್ಕೆ ಅವ್ರು ಹೇಳ್ದ, ಮಿಸ್ಟರ್ ನರೇನ್. ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಇನ್ನೂ ವಿವೇಕಾನಂದ ಆಗಿದ್ದಿಲ್ಲ, ನರೇಂದ್ರನಾಗಿದ್ರು. ಸಿಕ್ಕಾಪಟ್ಟೆ ಬುದ್ಧಿವಂತ. ಎಷ್ಟರ ಮಟ್ಟಿಗೆ ಸ್ವಾಮಿ ವಿವೇಕಾನಂದ ಬುದ್ಧಿವಂತರಾಗಿದ್ರು ಅಂತಂದ್ರೆ, ಒಂದ್ ಸರ್ತಿ ಹಡಗಿನೊಳಗೆ ಹೋಗಾಕತ್ತಿದ್ದಾರೆ. ಹೋಗ್ತಿರ್ಬೇಕಾದಂತ ಟೈಮ್ ಒಳಗ ಹಡಗಿನ ಒಳಗಡೆ ಒಂದು ಪೇಪರ್ ಇತ್ತು. ಆ ಪೇಪರ್ ಅನ್ನ ತಗೊಂಡು ಓದ್ಲಕ್ಕಂತ ಬಿಟ್ಟು ತಗೊಂಬಂದ್ರು ಸ್ವಾಮಿ ವಿವೇಕಾನಂದ. ಇಡೀ ಪೇಪರ್ ಓದೋ ಅಷ್ಟೊತ್ತಿಗೆ ಪಕ್ಕದಲ್ಲಿರೋನ್ ಕೇಳ್ದ, ಸರ್ ನೈಟ್ ಓದ್ತೀನಿ ಕೊಡ್ರಿ ಅಂತ ಅದ ಅವ್ರ ಸೇವಕ. ಕೊಡ್ರಿ ಅನ್ನೋ ಕೊಟ್ರು ಸ್ವಾಮೀಜಿ. ಪುಸ್ತಕ ಹಿಂಗ್ ಓದ್ಬೇಕು, ಗಾಳಿಗೆ ಹಾರಿ ಹೋಗ್ಬಿಡ್ತದು ಪೇಪರ್. ಗಾಳಿಗೆ ಹಾರಿ ಹೋದ ತಕ್ಷಣ ಅಲ್ಲಿರುವಂತ ಕ್ಯಾಪ್ಟನ್ ಹಡಗಿನಾಗಿದ್ದವ ಬಂದಂದ, ನಿಮ್ಗೇನು ಓದ್ಲಕ್ಕತ್ ಕೊಟ್ಟಿದ್ದು ಪೇಪರ್ ಏನಾನು ನಾವು ಓದಿದ್ದಿಲ್ಲ, ಆ ಪೇಪರ್ ಏನಪ್ಪ ಅಂದ್ರೆ ಹಾರಿಸಿದ್ರಲ್ರಿ ಗಾಳಿಗೆ, ನಾ ಏನ್ ಮಾಡ್ಲಿ ಅಂತ ಹೇಳ್ದ. ನಿನಗೇನು ಅದ್ರೊಳಗೆ ಏನಿತ್ತು ಬೇಕಿಲ್ಲ ಅಂತಂದ. ಪೇಪರ್ ತಗೊಂಬಂತೆ ಅದ. ಇಡೀ ಪೇಪರ್ನೊಳಗ ಆ ಇಡೀ ಪೇಪರ್ ಏನ್ ಓದಿದ್ರಲ್ಲ ಅದೆಲ್ಲವನ್ನು ಬರೆದು ಅವನ ಕೈಯಾಗ ಕೊಟ್ಟ. ಅವ ಒಳಗಡೆ ಅದನ್ನ ತಗೊಂಡೋಗಿ ಇನ್ನೊಂದು ಪೇಪರ್ ಇಟ್ಟು ಟ್ಯಾಲಿ ಮಾಡಿ ನೋಡಿದ್ರೆ ಒಂದೊಂದು ಅಕ್ಷರವೂ ಕೂಡ ಅದರಲ್ಲಿ ಮುಡಿತಂತ. ಇದು ಸ್ವಾಮಿ ವಿವೇಕಾನಂದ. ಇದು ಸ್ವಾಮಿ ವಿವೇಕಾನಂದ. ನಾನು ಬಹಳ ಹೆಮ್ಮೆ ಪಟ್ಕೊಂಡು ಹೇಳೋದೇನು ಅಂತಂದ್ರೆ, ಭಾರತ ದೇಶ ರತ್ನಗರ್ಭ ಭಾರತಿ ಅಂತ ಕರಿತೀವಲ್ಲ, ಎಂತಿಂತವ್ರನ್ನ ಜನ್ಮ ಕೊಟ್ಟಿದೆ ಅಂತಂದ್ರೆ, ಇಡೀ ಜಗತ್ತಿಗೆ ಒಂದು ಜ್ಞಾನದ ಹಸಿವನ್ನ ನೀಗಿಸುವಂತಹ ಸ್ವಾಮಿ ವಿವೇಕಾನಂದರನ್ನ ಜನ್ಮ ಕೊಡುತ್ತೆ. ಇನ್ನೊಂದು ಕಡೆ ಏನಪ್ಪಾ ಅಂತಂದ್ರೆ, ಇಡೀ ಜ್ಞಾನವನ್ನ ತನ್ನ ತಲೆಯಲ್ಲಿ ತುಂಬಿಕೊಂಡು ಇಡೀ ಜಗತ್ತಿಗೆ ಜ್ಞಾನದ ಕಣಿಯಾಗಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಭಾರತ ಜನ್ಮ ಕೊಡುತ್ತಲ್ಲ. ಇಂಥ ಶ್ರೇಷ್ಠವಾದಂತಹ ಪುಣ್ಯ ಭೂಮಿಯಲ್ಲಿ ನಾವು ಹುಟ್ಟಿದೀವಿ ಅಂತ ನಾವು ಅಭಿಮಾನ ಪಡಬೇಕು. ಅಂತ ನರೇಂದ್ರನಿಗೆ ಪ್ರಶ್ನೆ ಏನ್ ಬಂತು ಅಂತ ನಾವು ಒಳಗಡೆ ಬಂದು ಕೇಳ್ತಾನೆ, ಯಾರು ನಿಮ್ಮಲ್ಲಿ ಬಹಳ ಬುದ್ಧಿವಂತ? ನರೇನ್. ಅವನೆಷ್ಟು ದಡ್ಡ ಇದ್ದಾನೆ ತೋರಿಸ್ತೀನಿ ನಡಿ. ಭಾರತ ಎಷ್ಟು ಅದ್ಭುತ ಭಾರತ ಅಂತಂದ್ರೆ, ನಮ್ಮಲ್ಲಿ ಶಿಕ್ಷಕರು ಹೆಂಗಿದ್ದಾರೆ, ನಮ್ಮಲ್ಲಿ ಶಿಕ್ಷಕರು ಹೇಳ್ತಾ ಇರೋದು, ನಮ್ಮ ಭಾರತ ದೇಶದೊಳಗಿರುವಂತ ಶಿಕ್ಷಕರು. ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದಾರೆ, ಅವ್ರ ಮಗ IAS ಪಾಸ್ ಆಗಿದ್ದ. IAS ಪಾಸ್ ಆಗಿದ್ದಾನೆ, ಅವನಿಗೆ ಸನ್ಮಾನ ಇಟ್ಕೊಂಡಿದ್ದಾರೆ. IAS ಪಾಸ್ ಆದವನಿಗೆ ಸನ್ಮಾನ ಇಟ್ಕೊಂಡಿದ್ದಾರೆ. ಸನ್ಮಾನ ಇಟ್ಕೊಂಡಂತ ಸಂದರ್ಭದೊಳಗೆ ಇವ್ರ ತಂದೆನೂ ಕರ್ಕೊಂಡೋಗಿದ್ದಾರೆ. ಕರ್ಕೊಂಡೋದಾಗ ಸನ್ಮಾನ ಮುಗಿದ ತಕ್ಷಣ ಅವ್ರಿಗೆ ಏನ್ ಹೇಳ್ತಾರೆ, ನಿಮ್ಮ ಮಗನ ಕುರಿತಾಗಿ ಒಂದೆರಡು ಮಾತಾಡ್ರಿ ಅಂತ ಅವ್ರ ಅಪ್ಪನಿಗೆ ಕೊಟ್ರು. ಅವಾಗ ಅವರಪ್ಪ ಸ್ಟಾರ್ಟ್ ಮಾಡ್ದ. ಏನಂತ ಸ್ಟಾರ್ಟ್ ಮಾಡ್ದ ಅಂದ್ರೆ, ಸರ್ ನನಗೆ ನನ್ನ ಮಗ IAS ಪಾಸ್ ಆಗಿದ್ದಾನೆ ಅನ್ನೋಂಥದ್ದು ಏನ್ ದೊಡ್ಡ ಕೆಲಸ ಅಲ್ಲ. ಯಾಕಂದ್ರೆ ಅವ ಕಷ್ಟಪಟ್ಟಿದ್ದಾನೆ, ಓದಿದ್ದಾನೆ, ಅವ ಪಾಸ್ ಆಗಿದ್ದಾನೆ. ಅದ್ರ ನಂದೇನ್ ದೊಡ್ಡತನ ಇಲ್ಲ. ಇಷ್ಟು ಜನ ಕ್ರೌಡ್ ಆಗಿದೆಯಲ್ಲ, ಸಿಕ್ಕಾಪಟ್ಟೆ ಗದ್ಲಾಗಿದೆಯಲ್ಲ, ಆ ಗದ್ಲ ನಿಯಂತ್ರಿಸ್ಲಿಕ್ಕೆ ಇಲ್ಲಿ ಬಾಗಲ್ದೊಳಗೊಬ್ಬ ಕಾನ್ಸ್ಟೇಬಲ್ ಬಡಿಗೆ ತಗೊಂಡು ಎಲ್ರಿಗೂ ಏನಪ್ಪಾ ಅಂದ್ರೆ ಹಿಂದಕ್ಕೆ ಸರ್ಸ್ಲಕತ್ತಾನಲ್ರಿ. ಆ ಕಾನ್ಸ್ಟೇಬಲ್ ನನ್ನ ಕೈಯಾಗ ಕಲ್ತಿರುವಂತ ಹುಡುಗ ನೋಡ್ರಿ ಅಂತ ಹೇಳ್ಬಿಟ್ಟು ಆ IAS ಅಧಿಕಾರಿನ ಬಿಟ್ಟು ಅಲ್ಲಿರುವಂತ ಕಾನ್ಸ್ಟೇಬಲ್ ಬಗ್ಗೆ ಮಾತಾಡ್ತಾನಲ್ಲ, ಅದು ನಮ್ಮ ದೇಶದೊಳಗಿರುವಂತ ಶಿಕ್ಷಕರು. ತನ್ನ ಮಗ IAS ಆಗಿದ್ದು ಇಂಪಾರ್ಟೆಂಟ್ ಆಗ್ಲಿಲ್ಲ, ತನ್ನ ಕೈಯಲ್ಲಿ ಕಲ್ತಿರುವಂತ ಒಬ್ಬ ಹುಡುಗ ಕಾನ್ಸ್ಟೇಬಲ್ ಆದ್ರೂ ಕೂಡ ಅದನ್ನ ಗರ್ವದಿಂದ ಕಾಲರ್ ಹಾರಿಸಿ ಹೇಳುವಂತವ್ರು ಯಾರಾದ್ರೂ ಇದ್ರೆ ಭಾರತ ದೇಶದಲ್ಲಿರುವಂತ ಶಿಕ್ಷಕರು ಮಾತ್ರ ಹೇಳ್ತಾರೆ, ಬೇರೆ ಯಾವ ದೇಶದ ಶಿಕ್ಷಕರು ಹೇಳಕ್ ಸಾಧ್ಯನೇ ಇಲ್ಲ. ಹಂಗ ಅವನು ಹೇಳ್ದ, ಬುದ್ಧಿವಂತನ ಅವ ಎಷ್ಟು ದೊಡ್ಡದನ್ನ ತೋರಿಸ್ತೀನಿ ಬಾ ಅಂತ ಕರೆದ. ಹೋಗಿ ಹೇಳ್ತಾನೆ, ಮಿಸ್ಟರ್ ನರೇನ್ ಸ್ಟ್ಯಾಂಡ್ ಅಪ್ ಎದ್ನಿ ಅಂತ ಸ್ವಾಮಿ ವಿವೇಕಾನಂದರು. ಏನಿಲ್ಲ, ನೀನು ಹಾದಿಯಲ್ಲಿ ಹೋಗ್ತಿರ್ಬೇಕಾದಂತ ಟೈಮ್ ಒಳಗೆ 2 ಸೂಟ್ ಕೇಸ್ ಬಿದ್ದಿರುತ್ತೆ. ಒಂದು ಸೂಟ್ ಕೇಸ್ ತುಂಬಾ ಮುತ್ತು, ರತ್ನ, ವಜ್ರ, ವೈಡೂರ್ಯ, ಬೆಳ್ಳಿ, ಬಂಗಾರ ತುಂಬಿಕೊಂಡಿರುತ್ತೆ. ಇನ್ನೊಂದು ಸೂಟ್ ಕೇಸ್ ನಲ್ಲಿ ಬರೀ ಏನ್ ತುಂಬಿರುತ್ತಪ್ಪ ಅಂತಂದ್ರೆ ಜ್ಞಾನ ತುಂಬಿರ್ತೈತಿ. 2ರಲ್ಲಿ ಒಂದನ್ನೇ ಮಾತ್ರ ಆಯ್ಕೆ ಮಾಡ್ಕೊಳಕ್ ನಿಮ್ಗೆ ಅವಕಾಶ ಇರ್ತೈತಿ. ನೀನ್ ಯಾವ್ದನ್ನ ಆಯ್ಕೆ ಮಾಡ್ಕೊಂತೀಯ? ನೀನ್ ಯಾವ್ದನ್ನ ಆಯ್ಕೆ ಮಾಡ್ಕೊಂತೀಯ ಅಂತ ಕೇಳಿದಾಗ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು? ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು? ಜ್ಞಾನ ಸುಧಾದ ವಿದ್ಯಾರ್ಥಿಗಳೇ, ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು? ಆದ್ರೆ ಸ್ವಾಮಿ ವಿವೇಕಾನಂದ್ರ ಏನ್ ಹೇಳಿದ್ರು ಅಂತಂದ್ರೆ, ನಾನು ಮುತ್ತು, ರತ್ನ, ವಜ್ರ, ವೈಡೂರ್ಯ, ಬೆಳ್ಳಿ, ಬಂಗಾರನೇ ಆಯ್ಕೆ ಮಾಡ್ಕೋತೀನ್ರಿ ಅಂದ್ಬಿಟ್ರು. ಅದಕ್ಕೆ ಆ ವ್ಯಕ್ತಿ ಅಂದ, ನನಗೆ ಗೊತ್ತಿತ್ತು, ಭಾರತೀಯರ ಹಣೆ ಬರ ನನಗೆ ಗೊತ್ತಿತ್ತು. ಯಾಕಂದ್ರೆ ಹಣ ಕಂಡ್ರೆ ಹಣ ಬಾಯಿ ಬಿಡ್ತೈತಿ ಅಂತ, ನೀ ಅದನ್ನೇ ಆಯ್ಕೆ ಮಾಡ್ಕೊಂತೀರ ಅಂತ ನನಗೆ ಗೊತ್ತಿತ್ತು ಅಂದಾಗ ಸ್ವಾಮಿ ವಿವೇಕಾನಂದ್ರ ಅವರಿಗೆ ಉಲ್ಟಾ ಪ್ರಶ್ನೆ ಕೇಳ್ತಾರೆ. ಹಂಗಿತ್ತು ಅಂದ್ರೆ ನಿಮಗೆ ಅವಕಾಶ ಸಿಕ್ಕಿದ್ರೆ ನೀವು ಯಾವ್ದನ್ನ ಆಯ್ಕೆ ಮಾಡ್ಕೊಂತಿದ್ರಿ? ನಿಮಗೆ ಅವಕಾಶ ಸಿಕ್ಕಿದ್ರೆ ನೀವು ಯಾವ್ದನ್ನ ಆಯ್ಕೆ ಮಾಡ್ಕೊಂತಿದ್ರಿ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ನಾನಾಗಿದ್ರೆ ಜ್ಞಾನವನ್ನ ಆಯ್ಕೆ ಮಾಡ್ಕೊಂತಿದ್ದೆ ಅಂತ. ಅದಕ್ಕೆ ಸ್ವಾಮಿ ವಿವೇಕಾನಂದ್ರ ಉತ್ತರ ಎಷ್ಟು ಚಂದಿತ್ತು ಅಂದ್ರೆ, ಯಾರಿಗೇನು ಕಡಿಮೆ ಬಿದ್ದೈತಿ ಅದನ್ನ ಆಯ್ಕೆ ಮಾಡ್ಕೊಂತಾರ್ರಿ. ಯಾರಿಗೇನ್ ಕಡಿಮೆ ಬಿದ್ದೈತಿ, ಯಾರಿಗೆ ಯಾವ್ದ್ರ ಅವಶ್ಯಕತೆ ಇದೆ ಅದನ್ನ ಆಯ್ಕೆ ಮಾಡ್ಕೊಂತಾರೆ. ನಮ್ಮಲ್ಲಿ ಜ್ಞಾನಕ್ಕೆ ಕೊರತೆ ಇಲ್ಲ. ಕಾರಣ ತಕ್ಷಶಿಲಾ, ವಿಕ್ರಮಶಿಲಾ, ನಳಂದಾದಂತ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿ ಇಡೀ ಜಗತ್ತಿಗೆ ಜ್ಞಾನದ ಹಸಿವನ್ನು ನೀಗಿಸಿದ ಭಾರತ ನಂದು. ಇಡೀ ಜಗತ್ತಿಗೆ ಆಯುರ್ವೇದವನ್ನು ಕೊಟ್ಟಂತ ಭಾರತ ನಂದು. ಇವತ್ತು ಹೇಳ್ತೀವಲ್ಲ, ನಾವು ಪ್ಲಾಸ್ಟಿಕ್ ಸರ್ಜರಿ ಏನೋ ಮಾಡಿದ್ದನ್ನ ಅಲೋಪತಿಕಲ್ಲಿ ನಾವು ನೋಡ್ಲಿಕ್ಕೆ ಹೋದೆವು ಅಂತಾರೆ, ಯಾವುದೋ ವಿದೇಶಿ ಡಾಕ್ಟರ್ ಹೆಸರು ಹೇಳಕ್ ಹೋಗ್ತೀವಿ. ಆದ್ರೆ ಇಡೀ ಜಗತ್ತಿಗೆ ಮೊದಲು ಪ್ಲಾಸ್ಟಿಕ್ ಸರ್ಜರಿಯನ್ನ ಕಲಿಸಿಕೊಟ್ಟಿದ್ದು ಭಾರತ ದೇಶದೊಳಗಿರುವಂತ ಸುಶ್ರುತ ಮಹರ್ಷಿ ಕಲಿಸಿಕೊಡ್ತಾನೆ ಪ್ಲಾಸ್ಟಿಕ್ ಸರ್ಜರಿ ಹೆಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಇವತ್ತು ವಿಮಾನವನ್ನು ಕಂಡಿಡಿದಿದ್ದು ಯಾರು ಅಂತ ಹೇಳಿದಾಗ ನಾವು ಹೇಳ್ತೀವಿ, ರೈಟ್ ಸಹೋದರರು ವಿಮಾನವನ್ನು ಕಂಡಿಡಿದ್ರು ಅಂತ ಹೇಳ್ತೀವಲ್ಲ. ಯಾಕೆ? ಪುಷ್ಪಕ ವಿಮಾನದ ಕಲ್ಪನೆಯನ್ನ ರಾಮಾಯಣದಲ್ಲಿ ಕೊಟ್ಟಿಲ್ವಾ ನಾವು?
ಕೊಟ್ಟಿದೀವಿ ತಾನೆ. ಇವತ್ತಿಗೂ ಕೂಡ ಸೂರ್ಯ ಮತ್ತು ಭೂಮಿಯ ಮಧ್ಯದೊಳಗಿರುವಂತ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ರೆ ಏನ್ ಹೇಳ್ತೀವಿ? 148.00 ಕಿಲೋಮೀಟರ್ಗಳಂತ ಬಿಟ್ಟು ನಾವು ಹೇಳ್ತೀವಿ. ಯಾವಾಗ? ವಿಜ್ಞಾನ ಬಂದಾಗಂತ. 1600ರಲ್ಲಿ ಒಬ್ಬ ವ್ಯಕ್ತಿ ಭಾರತ ದೇಶದಲ್ಲಿ ಜನಿಸ್ತಾನೆ. 1660ರಲ್ಲಿ ಒಂದು ಪುಸ್ತಕವನ್ನ ಬರೀತಾನೆ. ಆ ಪುಸ್ತಕದಲ್ಲಿ ಏನು ಉಲ್ಲೇಖ ಮಾಡ್ತಾನೆ ಅಂತಂದ್ರೆ 40 ಸಾಲುಗಳಲ್ಲಿ ಈ ಆಂಜನೇಯನನ್ನ ಅಥವಾ ಹನುಮಂತನನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ವರ್ಣಿಸ್ತಾನೆ. ಅದನ್ನೇ ಪ್ರತಿ ಶನಿವಾರದ ದಿವಸ ನಾವು ಪಠನೆ ಮಾಡ್ತೀವಿ. ಹನುಮಾನ್ ಚಾಲಿಸಾ ಅಂತ ಕರಿತೀವಿ. ಹೌದಾ? ಹನುಮಾನ್ ಚಾಲಿಸಾದಲ್ಲಿ ಒಂದು ಸಾಲು ಬರುತ್ತೆ. ನಾವು ಕೆಲವೊಂದಿಷ್ಟು ಜನ ಕಥೆ ಹೇಳುವಾಗ ಹೇಳ್ತಾರೆ, ಹನುಮಂತನಿಗೆ ಹಸಿವಾಗಿತ್ತು, ಹಸಿವಾದಾಗ ಏನಾದ್ರೂ ತಿನ್ಬೇಕು ಅಂತ ಮೇಲ್ಗಡೆ ನೋಡ್ದ, ಮೇಲ್ಗಡೆ ಇರುವಂತ ಸೂರ್ಯ ಏನ್ ಕಂಡ? ಹಣ್ಣಿನ ತರ ಕಂಡ. ಹಣ್ಣಿರ್ಬೇಕು ಅಂತ ಅನ್ಕೊಂಡು ಹನುಮಂತ ಆಕಾಶಕ್ಕೆ ಜಿಗದ, ಅಲ್ಲಿರುವಂತ ಆ ಆಪಲ್ ತರ ಇದ್ದಿದ್ದಂತ ತಿನ್ನಕಂತ ಹೋದ. ಅವಾಗ ಬಿಸಿಯಿಂದ ಸೊಂಡಿಗೆ ಬಡಿದು ಕರ್ರಗಾಯ್ತು ಬಾಯಿ ಅಂತ ಬಿಟ್ಟು ನಾವ್ ಹೇಳ್ತೀವಿ ಇದನ್ನ. ಹೌದಾ? ಅವಾಗ ಅವ್ರು ಬಳಕೆ ಮಾಡ್ತಾರೆ ಏನಪ್ಪಾ ಅಂದ್ರೆ ಯುಗ ಸಹಸ್ರ ಯೋಜನ ಪರ ಭಾನು ಅಂತ ಹೇಳ್ಬಿಟ್ಟು ಒಂದು ಶಬ್ದ ಬಳಕೆ ಮಾಡ್ತಾನೆ. ಸಂತ ತುಳಸಿದಾಸ ರಾಮಚರಿತ ಮಾನಸದಲ್ಲಿ ಬರುವಂತ 40 ಸಾಲುಗಳಲ್ಲಿ ಒಂದು ಕಡೆ ಬಳಕೆ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ ಯುಗ ಸಹಸ್ರ ಯೋಜನ ಪರ ಭಾನು ಅಂತ ಬಳಕೆ ಮಾಡ್ತಾರಲ್ಲ, ಅದನ್ನ ಯುಗ ಇಂಟು ಸಹಸ್ರ ಇಂಟು ಯೋಜನ ಈಕ್ವಲ್ ಟು ಅಂತ ಹೊಡೆದ್ರೆ 148.00 ಮಿಲಿಯನ್ ಕಿಲೋಮೀಟರ್ ಅಂತ ಬಿಟ್ಟು ಲೆಕ್ಕ ಬರ್ತೈತಿ. ಕಲಿದೇ ಇರುವಂತ ಟೈಮ್ ಒಳಗೆ ಏನಪ್ಪಾ ಅಂದ್ರೆ ಇಡೀ ಜಗತ್ತಿಗೆ ಏನಪ್ಪಾ ಅಂತಂದ್ರೆ ಲೆಕ್ಕ ಕಲಿಸ್ಕೊಟ್ಟಿದ್ದು ಭಾರತ. ಶೂನ್ಯವನ್ನ ಕೊಟ್ಟಿದ್ದು ಭಾರತ ದೇಶ ಅಂತ ಹೇಳ್ತೀವಿ. ಗೊತ್ತಾ? ಎಲ್ರು ಅಂತೀವಿ, ಎಲ್ರು ಒಂದ್ ಕಡೆ ಹೇಳ್ತಾರೆ ಭಾರತ ಏನ್ ಕೊಟ್ಟೈತಿ? ಶೂನ್ಯ ಕೊಟ್ಟೈತ್ರಿ ಅಂತ. ಭಾರತ ಶೂನ್ಯನೇ ಕೊಟ್ಟೈತಿ ಅಂತ ಹೇಳಿದ್ರು. ಶೂನ್ಯ ಅಂದ್ರೆ ಏನು ಅನ್ನೋದಕ್ಕೆ ನಿಜವಾದಂತ ಅರ್ಥ ಯಾರು ಕೊಟ್ರು ಅಂತಂದ್ರೆ ಭಾರತೀಯರು. ಶೂನ್ಯ ಅಂದ್ರೆ ಏನು ಗೊತ್ತಾ? ಒಂದು ಬಿಂದುವಿನಿಂದ ಪ್ರಾರಂಭಗೊಂಡು ಮತ್ತದೇ ಬಿಂದುವಿನಲ್ಲಿ ಕೂಡಿಕೊಳ್ಳುವಂತದ್ದು ಶೂನ್ಯ. ಅಂದ್ರೆ ಪೂರ್ಣ. ಬದುಕು ಏನಪ್ಪಾ ಅಂತಂದ್ರೆ ಶೂನ್ಯ. ಹುಟ್ಟೋದು ಏನಪ್ಪಾ ಅಂತಂದ್ರೆ ಪಂಚಭೂತಗಳಿಂದ, ಕೊನೆಗೆ ಲೀನವಾಗೋದು ಅದೇ ಪಂಚಭೂತಗಳಿಂದ. ಅದೇ ಶೂನ್ಯ. ಭೂಮಿ ಹೆಂಗಿದೆ? ಶೂನ್ಯವಾಗಿದೆ. ಜಗತ್ತು ಹೆಂಗಿದೆ? ಶೂನ್ಯವಾಗಿದೆ. ಬದುಕು ಹೆಂಗಿದೆ? ಶೂನ್ಯವಾಗಿದೆ. ಇಡೀ ಜಗತ್ತಿಗೆ ಬದುಕಂದ್ರೆ ಏನು ತಿಳಿಸಿಕೊಟ್ಟಿದ್ದು ನನ್ನ ಭಾರತ ಅಂತ ಹೇಳ್ಬಿಟ್ಟು ಸ್ವಾಮಿ ವಿವೇಕಾನಂದ್ರ ಹೇಳ್ತಾರಲ್ಲ, ಆ ವ್ಯಕ್ತಿ ಹಿಂಗೆ ಹಿಂಗೆ ನಿಂತಿದ್ದ. ಇಡೀ ಜಗತ್ತಿಗೆ ಜ್ಞಾನದ ಹಸಿವನ್ನ ಭಾರತ ಕೊಡ್ತಲ್ಲ. ನಾವ್ ಹೇಳ್ತೇವಲ್ಲ ಗ್ರಾವಿಟೇಷನ್ ಪವರ್ ಅಂತ ಕರಿತೀವಿ ಇವತ್ತಿನ ದಿನ. ಗ್ರಾವಿಟೇಷನ್ ಪವರ್ ಅನ್ನ ಕಂಡಿಡಿದಿದ್ದು ಯಾರು? ಯಾರು ಕಂಡಿಡಿದ್ರು? ನ್ಯೂಟನ್ ಅಲ್ಲ. ಮ್ಯಾಗ ಹೋಗ್ಲಿಲ್ಲ ಆಪಲ್, ತೆಳಗೆ ಯಾಕೆ ಬಿತ್ತು ಅಂತವನಿಗೆ ಒಮ್ಮೆದೊಮ್ಮೆಗೆ ಜ್ಞಾನೋದಯ ಆಯ್ತು. ऊपर तो नहीं गए हो, नीचे आए क्यों? ಯಾಕೆ ಹೋಯ್ತು ಮ್ಯಾಗ? ಕೆಳಗೆ ಯಾಕೆ ಬರ್ಲಿಲ್ಲ? ಕೆಳಗೆ ಯಾಕೆ ಹೋಯ್ತು? ಮ್ಯಾಗ ಯಾಕೆ ಬರ್ಲಿಲ್ಲ? ಕನ್ಫ್ಯೂಷನ್ ನಿತ್ತ. ಕೊನೆಗೆ ಏನಂದ ಅಂತಂದ್ರೆ ಒಂದು ಭೂಮಿಯಲ್ಲಿ ಪವರ್ ಇದೆ ಅಂತ ಬಿಟ್ಟು ಇವನು ಹೇಳೋದಕ್ಕಿಂತ ಮೊದಲೇ ನಮ್ಮಲ್ಲಿ ಹೇಳ್ಬಿಟ್ಟಿದ್ದಾರೆ ಇದನ್ನ. ಮಹಾಭಾರತದಲ್ಲಿ ಏನಪ್ಪಾ ಅಂತಂದ್ರೆ ಕೌರವರು ಮತ್ತು ಪಾಂಡವರ ಮಧ್ಯದೊಳಗೆ ಯುದ್ಧವಾಗುವಂತ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಹಿಸೋದಕ್ಕೆ ಯಾರು ಹೋಗಿದ್ರು ಅಂದ್ರೆ ಕೃಷ್ಣ ಹೋಗ್ತಾನೆ. ಕೃಷ್ಣ ಹೋದಾಗ ಆಪ್ಷನ್ ಇಡ್ತಾನೆ ಯಾರಿಗೆ? ದುರ್ಯೋಧನನಿಗೆ. ಏನ್ ಕೇಳ್ತಾನೆ ಅಂತಂದ್ರೆ ನಾನ್ ಬೇಕೋ ನನ್ನ ಸೈನ್ಯ ಬೇಕೋ? ನಾನ್ ಬೇಕೋ ನನ್ನ ಸೈನ್ಯ ಬೇಕೋ? ಇನ್ನೇನು ಬಾಯ್ ಬಿಟ್ಟು ಕೃಷ್ಣ ಅಂತ ದುರ್ಯೋಧನ ಅನ್ಬೇಕು. ಆ ಟೈಮ್ನೊಳಗೆ ಶಕುನಿ ಮಾಮ ಬಂದ. ಬಂದ್ ಹೇಳ್ತಾನೆ, ಏಯ್ ಹುಚ್ಚದೇನು ಅವನ್ ತಗೊಂಡು ಏನ್ ಮಾಡ್ತಿ ಅಂದ. ಹುಚ್ಚದೇನು ಕೃಷ್ಣನ್ ತಗೊಂಡು ಏನ್ ಮಾಡ್ತಿ? ಕೃಷ್ಣನ್ ಸೈನ್ಯ ತಗೋ. ಆಕ್ಚುಲ್ ಆಗಿ ಶಕುನಿಗೂ ಗೊತ್ತಿತ್ತು ಕೃಷ್ಣ ಇದ್ರೆ ಗೆಲ್ತಾನೆ. ಯಾಕೆ? ಶ್ರೀಕೃಷ್ಣ ಅಂದ್ರೆ ಸಾಕ್ಷಾತ್ ಪರಮಾತ್ಮ, ಭಗವಂತ. ಶ್ರೀಕೃಷ್ಣನ ಆಯ್ಕೆ ಮಾಡ್ಕೊತ ಹೇಳಿಲ್ಲ, ಅವನ ಸೈನ್ಯವನ್ನು ತಗೋಂತ. ಯಾಕಂತಂದ್ರೆ ಕೌರವರು ಸೋಲ್ಬೇಕು ಅನ್ನೋಂತ ಉದ್ದೇಶ ಯಾರಿಗಿತ್ತು? ಶಕುನಿಗಿತ್ತು. ಯಾಕಂದ್ರೆ ಜೊತೆಲೇ ಇದ್ದುಕೊಂಡು ಪಿನ್ನೊಡ್ಯಾಕತ್ತಿದ್ದವ. ಶಕುನಿ ಅಂತ ಯಾಕೆ ಬಳಕೆ ಮಾಡ್ತಾರೆ ಗೊತ್ತಾ? ಇಲ್ಲಿದೊಯ್ದು ಅಲ್ಲಿ ಹೇಳೋನು ಶಕುನಿ ಅಲ್ಲ. ಜೊತೆಲೇ ಇದ್ದುಕೊಂಡು ಯಾರಿಗೆ ಮೋಸ ಮಾಡ್ತಾನೆ ಅವನು ಶಕುನಿ. ಅವನು ನಿಜವಾದಂತ ಶಕುನಿ. ಯಾಕಂದ್ರೆ ಶಕುನಿಯ ತಂದೆಯನ್ನ ಜೈಲಿನಲ್ಲಿಟ್ಟು ಅವನ ಸಾವಿಗೆ ಕಾರಣ ಆಗ್ತಾರ ಯಾರು? ಕೌರವರು. ಅದಕ್ಕಾಗಿ ತನ್ನ ತಂದೆಯ ಬೆನ್ನು ಮೂಳೆಯಿಂದ ದಾಳಗಳನ್ನ ಮಾಡ್ಕೊಂಡು ಆ ದಾಳ ಇವ ಏನ್ ಹೇಳ್ತಾನೆ ಅದೇ ಬೀಳ್ತಿರ್ತೈತಿ. ಪ್ರತಿ ಕ್ಷಣವೂ ಕೂಡ ತಾನು ಮಾಡಿದಂತ ಪ್ರತಿಜ್ಞೆ ನೆನಪಿಗೆ ಬರಲಿ ಅಂತ ಕಾಲು ಮುರ್ಕೋತಾನವ. ಕುಂಟ ಮುಂದಾಗೊಮ್ಮೆ ನೆನಪಾಗ್ತಿರ್ತೈತಿ, ನಾನು ಕೌರವರನ್ನ ನಾಶ ಮಾಡ್ಬೇಕು. ಪಟ್ನೆ ದುರ್ಯೋಧನಿಗೆ ಡೈವರ್ಟ್ ಮಾಡಿಬಿಟ್ಟ. ಇದು ಅಂತೂ ನನಗ ನಿನ್ ಸೈನ್ಯನೇ ಇರ್ಲಿ, ನೀ ಬೇಡ ಅಂತ. ನೀವು ಈ ಕಡೆ ಏನಪ್ಪಾ ಅಂದ್ರೆ ಧರ್ಮರಾಜ ನೀವೇ ಇರ್ಲಿ ನನಗಂತ ತಗೊಂಡೋದು. ಆದ್ರೆ 100 ಜನ ಸೈನಿಕರು, ಅದು ಎಂತ ಸೈನಿಕರಿದ್ರು ಅಂತಂದ್ರೆ ನಾರಾಯಣಿ ಸೈನ್ಯ ಅಂತ. ಅದಕ್ಕೆ ಹುಟ್ಟು ಇಲ್ಲ, ಅವರಿಗೆ ಸಾವು ಇಲ್ಲ. ಹೊಡೆದ್ರೂ ಸಾಯಲ್ಲ. ಯುದ್ಧ ನಡೀತು, ಇವ್ರು ರಣಭೀಕರವಾಗಿ ಹೊಡೆದಾಡಕ್ ಶುರು ಮಾಡಿದ್ರೆ. ಯಾಕಂದ್ರೆ ಅವ್ರಿಗೆ ಸಾವೇ ಇಲ್ಲ ಅಂದ ಬಳಕ ಎಲ್ಲರಿಗೂ ಹೊಡೆದವ್ರೆಲ್ಲ. ಅವಾಗ ಭೀಮ ವಿಚಾರ ಮಾಡ್ದ, ಇವ್ರನ್ನ ಹಿಂಗ ಸಾಯ್ಸಾಕಂತರೂ ಆಗಲ್ಲ, ಅದಕ್ಕೊಂದ್ ಕೆಲಸ ಮಾಡೋಣ ಅಂತ ಕಾಲ್ ಹಿಡ್ದಿಡ್ದು ಹಿಂಗ ತಿರ್ಗಿಶ್ ಮ್ಯಾಗ ಹೋಗಾಕತ್ತ. ತಿರ್ಗಿಶ್ ಮ್ಯಾಗ ಹೋಗಾಕತ್ತ. ಎಲ್ಲಿ ಹೋಗದ ಅಂತಂದ್ರೆ ತ್ರಿಶಂಕು ಸ್ಥಿತಿ. ಆ ಕಡೆ ಆಕಾಶಕ್ಕೂ ಮುಟ್ಲಿಲ್ಲ, ಈ ಕಡೆ ಭೂಮಿಗೂ ಬರ್ಲಿಲ್ಲ, ನಡುವಿರುವಂತ ಜಾಗದೊಳಗ ಒಯ್ದು ನಿಂತ ಹೋಗದ ಅಂತ ಹೇಳ್ತೀವಿ. ತ್ರಿಶಂಕು ಸ್ಥಿತಿ ಅಂತ ಕರಿತೀವಿ. ಅಂದ್ರೆ ಭೂಮಿ ಇಷ್ಟು ಕಿಲೋಮೀಟರ್ ದೂರ ಸಾಗದ ನಂತರ ತನ್ನ ಗುರುತ್ವಾಕರ್ಷಣ ಶಕ್ತಿಯನ್ನ ಕಳ್ಕೊತೈತಿ ಅಂತ ಹೇಳ್ಬಿಟ್ಟು ಮಹಾಭಾರತದೊಳಗೆ ಹೇಳ್ಯಾರ. ಯಾವನೋ ವಿಜ್ಞಾನಿ ಬಂದು ಹೇಳೋದಕ್ಕಿಂತ ಮೊದಲೇ ನಮ್ಮವ್ರ ಜ್ಞಾನದೊಳಗೆ ತಿಳಿಸ್ಕೊಟ್ಬಿಟ್ಟಾರ. ಇದಕ್ಕಿಂತ ದೊಡ್ಡದು ವಿಜ್ಞಾನ ನಿಮಗೆ ಎಲ್ಲಿಂದ ಬೇಕು? ಇದು ನಮ್ಮ ದೇಶ, ಇದು ಭಾರತ ದೇಶ ಅಂತ.
ಅವನಿಗೆ ಅನ್ನಿಸ್ತು ಇವನು ಕೂಡ ಮಾತಿಗೆ ನಿಂತ್ರೆ ಕೆಲಸ ಹೊಂಡಲ್ಲ, ಬಿಟ್ಟ ಹೊರಗಡೆ ಬಂದು ಊಟಕ್ಕೆ ಹೋಗಿ ಕೂತಿದ್ದ. ಈ ನಿಮ್ ಕ್ಯಾಂಟೀನ್ ಇದೆಯಲ್ಲ, ಬಹಳ ಅದ್ಭುತವಾದಂತ ಕ್ಯಾಂಟೀನ್, ಬಹಳ ಖುಷಿ ಅನ್ನಿಸ್ತು ನೋಡಿದ್ರೆ. ಅಂತ ಒಂದು ಕ್ಯಾಂಟೀನ್ ಒಳಗೆ ಅವನು ಹೋಗಿ ಊಟಕ್ಕೆ ಕೂತಾಗ ಸ್ವಾಮಿ ವಿವೇಕಾನಂದರು ಪಕ್ಕದಲ್ಲಿ ಬಂದು ಕೂತ್ಕೊಂಡಾಗ ಅವನು ಹೇಳ್ತಾನೆ, ಮಿಸ್ಟರ್ ನಾರಾಯಣ್, ಯಾವತ್ತಾದ್ರೂ ಹಂದಿ ಮತ್ತು ಪಾರಿವಾಳ ಒಂದೇ ಕಡೆ ಕುಳಿತುಕೊಂಡು ಊಟ ಮಾಡಿದ್ದಾನ ನೋಡಿದೇನಂತ ಕೇಳ್ದ. ಮಿಸ್ಟರ್ ನಾರಾಯಣ್, ಯಾವತ್ತಾದ್ರೂ ಹಂದಿ ಮತ್ತು ಪಾರಿವಾಳ ಒಂದೇ ಕಡೆ ಕುಳಿತುಕೊಂಡು ಊಟ ಮಾಡಿದ್ದಾನ ನೋಡಿ ಏನಂತ ಕೇಳಿದಾಗ ಅದಕ್ಕೆ ಸ್ವಾಮಿ ವಿವೇಕಾನಂದರು, ನಾನು ನೋಡಿಲ್ರಿ, ಅದಕ್ಕೆ ನಾ ಪಾರಿವಾಳ ಆಗಿ ಹಾರಿ ಆಚೆ ಕಡೆ ಹೋಗ್ತೀನ್ರಿ ಅಂತ ಎದ್ದೋಗ್ಬಿಟ್ರು. ಪಾರಿವಾಳ ಆಗಿ ಹಾರಿ ಆಚೆ ಕಡೆ ಹೋಗ್ತೀನ್ರಿ ಅಂತಂದಾಗ ಹಂದಿ ಯಾರೋ ಅನ್ನೋಂಥದ್ದು ಅವನೇ ಪ್ರಶ್ನೆ ಮಾಡ್ಕೋಬೇಕಾಯ್ತು. ಇವನಿಗೆ ಬಾಯಿಯಿಂದ ಪ್ರಶ್ನೆ ಕೇಳಿದ್ರೆ ಇವನಂತರೂ ಮಣಿಯಲ್ಲ, ಇವನಿಗೆ ಬಾಯಿ ಇಲ್ದೇನೆ ಉತ್ತರ ಕೊಡಬೇಕು ಅಂತ ಹೇಳ್ಬಿಟ್ಟು ಟೆಸ್ಟ್ ಕಂಡಕ್ಟ್ ಮಾಡಿ ಟೆಕ್ಸ್ಟ್ ಒಳಗೆ ಎಲ್ರಿಗೂ ಮಾರ್ಕ್ಸ್ ಕೊಟ್ರು. ಇವ್ರ ಪೇಪರ್ ಮೇಲೆ ಇಡಿಯಟ್ ಅಂತ ಬರೆದು ಕೊಟ್ರು. ಸ್ವಾಮಿ ವಿವೇಕಾನಂದರು ನೋಡಿದ್ರು, ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಆದ್ರೆ ಸಿಟ್ಟನ್ನು ತೋರಿಸ್ಕೊಳ್ಳಿಲ್ಲ. ಹೋಗ ಮುಂದಾಗ ನಾನು ಅವ್ರಿಗೆ ಅಸೈನ್ ಮಾಡಿದೆ ಅಂತ ಖುಷಿಲಿಂತ ಹೊಂಟಿದ್ದಾನೆ. ಎಕ್ಸ್ಕ್ಯೂಸ್ ಮಿ ಸರ್ ಅಂತ ಕೇಳ. ಎಕ್ಸ್ಕ್ಯೂಸ್ ಮಿ ಸರ್, ಏನು ಸರ್ ಅವಸರದಲ್ಲಿ ನೀವು ನಿಮ್ ಸೈನ್ ಮಾಡಿಬಿಟ್ಟಿದ್ದೀರಿ ಸರ್, ಮಾರ್ಸೆ ಹಾಕಿಲ್ರಿ. ಅವಸರದಲ್ಲಿ ನಿಮ್ ಸೈನ್ ಮಾಡಿದಿರಿ, ನೀವು ಮಾರ್ಸೆ ಹಾಕಿಲ್ಲ ಅಂತಂದಾಗ ಯಪ್ಪ ಕೈ ಮುಗಿದೋದ. ಈ ದೇಶದೊಳಗಿರುವಂತ ಇಂಥ ಜ್ಞಾನಿಗಳನ್ನ ನಾವು ಯಾವತ್ತೂ ಸೋಲ್ಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಚಿಕಾಗೋದೊಳಗೆ ನಿಂತ್ಕೊಂಡು ಅವರು ಮಾತಾಡಿದ ಎರಡೇ ಪದಗಳಿಗೆ ಇಡೀ ಜಗತ್ತೇ ನತಮಸ್ತಕವಾಗ್ತೈತಿ. ಅಮೆರಿಕಾದ ನನ್ನ ಸಹೋದರ ಸಹೋದರಿಯರೇ ಅಂತ ಬಳಕೆ ಮಾಡ್ತಾರಲ್ಲ, ಆ ಸಹೋದರ ಸಹೋದರಿಯರಂತ ಕಲ್ಪನೆ ಕೊಟ್ಟಿದ್ದೇ ಭಾರತ ದೇಶ. ಇಲ್ಲಾಂದ್ರೆ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಆಗಿನೇ ಉಳಿತಿತ್ತು. ಆದ್ರೆ ಇವತ್ತಿನ ದಿನ ಪ್ರತಿಯೊಬ್ಬರು ಏನ್ ಬಳಕೆ ಮಾಡ್ತೀವಿ ಅಂತಂದ್ರೆ, ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಪೂಜ್ಯ ಗುರುರೊಂದವೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಅಂತ ಹೇಳಿ ಪ್ರತಿಯೊಂದು ಭಾಷಣದಲ್ಲಿ ಉಲ್ಲೇಖ ಮಾಡ್ತೀವಲ್ಲ, ಅದು ನಾವು ಬೈಪಾಟ್ ಮಾಡಿದ್ದಲ್ಲ, ಹೃದಯದಿಂದ ತಾನೇ ಬರ್ತೈತಿ. ಯಾಕಂದ್ರೆ ಬ್ಲಡ್ ಅಲ್ಲೇ ಸಹೋದರತ್ವವನ್ನು ಕಲಿಸಿಕೊಟ್ಟಿದ್ದು ಭಾರತ ದೇಶ. ಈ ಮಣ್ಣಿನ ಮೌಲ್ಯ, ಈ ಮಣ್ಣಿನ ಸಂಸ್ಕಾರ, ಈ ಮಣ್ಣಿನ ತಾಕತ್ತು, ಅದು ನಮ್ಮ ಯುವಕರು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಸ್ವಾರ್ಥಕ್ಕಾಗಿ ಬದುಕದವರು ಈ ಪ್ರಪಂಚದಲ್ಲಿ ನೆನಪುಳಿದಿಲ್ಲ, ಸಮಾಜಕ್ಕಾಗಿ ಬದುಕದವರು ಈ ಪ್ರಪಂಚದಲ್ಲಿ ಯಾವತ್ತೂ ಮರಿಲಿಕ್ಕಾಗಿಲ್ಲ. ಅದಕ್ಕೆ ಇಲ್ಲಿ ಕಲ್ತಿದ್ದೀರಿ, ಇಲ್ಲಿ ಕಲೀಲಿಕ್ಕತ್ತಿದ್ದೀರಿ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಕ್ಸಾಮ್ ಬರೀತೀರಿ. ಎಕ್ಸಾಮ್ ಬರೆದು ಹೊರಗಡೆ ಹೋದ ನಂತರ ನಿಮ್ಮಿಂದ ನೀಟ್ ಎಷ್ಟು ರಿಸಲ್ಟ್ ಮಾಡ್ತೀರಿ, JEE ಎಷ್ಟು ರಿಸಲ್ಟ್ ಮಾಡ್ತೀರಿ, ಅದು ನಿಮಗೆ ಬಿಟ್ಟಿದ್ದು. ಆದರೆ ಅವರ ನಿರೀಕ್ಷೆ ಏನಿದೆ ಅಂತಂದ್ರೆ, ಇದರ ಆಚೆ ಹೊರಗಡೆ ಹೋದ ನಂತರ ನೀವೆಂತ ಡಾಕ್ಟರ್ ಆಗ್ಬೇಕು, ಎಂತ ಇಂಜಿನಿಯರ್ ಆಗ್ಬೇಕು ಅಂತ. ಎಷ್ಟು ಜನಕ್ಕಿದೆ ಇದರಲ್ಲಿ ನಾನು ಇಷ್ಟೇ ಪರ್ಸೆಂಟೇಜ್ ಮಾಡ್ತೀನಿ ಅನ್ನೋಂಥ ಗ್ಯಾರಂಟಿ ಎಷ್ಟು ಜನಕ್ಕಿದೆ? ನಾನು ಇಷ್ಟೇ ಪರ್ಸೆಂಟೇಜ್ ಮಾಡ್ತೇನೆ ಸರ್, ಔಟ್ ಮಾರ್ಕ್ಸ್ ತೆಗಿತೀನಿ ಸರ್ ಅನ್ನೋಂಥ ಎಷ್ಟು ಜನಕ್ಕಿದೆ? ಯಾಕಂದ್ರೆ ಒಂದು ಸಮಸ್ಯೆ ಇದೆ. ಒಂದೂರು ಗೌಡ ಹೋಗಿದ್ದ. ಗೌಡ್ಗೆ ಏನಪ್ಪಾ ಅಂತಾರೆ, ಮಗ್ಲು ಊರಾಗ ಚಾಲೆಂಜ್ ಮಾಡ್ದ. ಏನಪ್ಪಾ ಅಂದ್ರೆ, ಈ ಸರ್ತಿ ಕುದುರೆ ರೇಸ್ ಇಡ್ತೀವಿ, ನಿಮ್ಮ ಊರನ್ನ ಕುದುರೆ ತೊಂಬ ನೋಡೋಣಂದ. ಗೌಡ ಮತ್ತ ಹೂ ಅನ್ಬೇಕಲ್ಲ, ಇಲ್ಲ ಮರ್ಯಾದೆ ಹೋಗ್ತೈತಿ ಏನ್ರಿ ಗೌಡ್ರಿ, ಮರ್ಯಾದೆ ಹೋಗ್ತೈತಿ. ಅದಕ್ಕೆ ಅವನ್ ಏನ್ ಮಾಡ್ಬಿಟ್ಟ ಅಂತಂದ್ರೆ, ಆಯ್ತು ತರ್ತೀನಿ ಅಂತ ಬಂದ. ವಿಚಿತ್ರ ಹೆಂಗಿದೆ ಅಂದ್ರೆ, ಅವ್ರ ಊರಾಗ ಕುದುರೆನೇ ಇಲ್ಲ. ಊರಾಗ ಒಬ್ಬ ಬುದ್ಧಿವಂತನ ಕರಿಸವನಿಗಂದ. ಅವ ನೋಡಿದ್ರೆ ಕುದುರೆ ತೊಂಬ ಅಂತ ಹೇಳಕತ್ತಾನೆ, ಇಲ್ಲಿ ನೋಡಿದ್ರೆ ಕುದುರೆ ಇಲ್ಲ, ಹೆಂಗ್ ಮಾಡ್ಲಿ? ತಲೆ ಕೆಡಿಸ್ಕೋಬೇಡ್ರಿ ಗೌಡ್ರ, ನಮ್ಮ ಊರಾಗ ಕುದುರೆ ಇಲ್ಲ ಅಂದ್ರೆ ಕತ್ತಿ ಅವ್ರಿ ಅಂದವ. ಎಲ್ಲಿ ಕತ್ತಿ, ಎಲ್ಲಿ ಕುದುರೆ? ನಮ್ಮ ಊರಾಗ ಕುದುರೆ ಇಲ್ಲ ಅಂದ್ರೆ ಏನಾಯ್ತ್ರಿ ಗೌಡ್ರ? ಕತ್ತಿ ಆಯ್ತು. ಕತ್ತಿ ತೊಗೊಂಡು ಏನ್ ಮಾಡ್ತಿ ಗೌಡ್ರ? ನೀವು ಹೂ ಅನ್ರಿ, ನಾ ಕತ್ತಿನೇ ಕುದುರೆ ಮಾಡ್ತೀನಿ ಅಂದವ. ಬರೇ ನೀವು ಹೂ ಅನ್ರಿ, ಕತ್ತಿನೇ ಕುದುರೆ ಮಾಡ್ತೀನಿ ಅಂದ. ಹೌದಾ, ಏನ್ ಮಾಡ್ತಿ ಮಾಡಪ್ಪ, ಒಟ್ಟು ಮರ್ಯಾದೆ ಉಳಿಸು ಅಂತ ಹೇಳ್ದ. ಇವ ಹೋದ, ಕುದುರೆ ಮುಂದೆ ನಿಂತು ಶುರು ಮಾಡ್ದ, ನೀನು ಕತ್ತಿ ಅಲ್ಲ, ನೀ ಕತ್ತೆಲ್ಲ, ನೀ ಕುದುರಿ. ನಿನ್ನ ಬಲ್ಲಿ ತಾಕತ್ತು ನಿನಗೆ ಗೊತ್ತಿಲ್ಲ, ನೀ ಕತ್ತೆಲ್ಲ ಕುದುರೆ ಅದಿ. ಆ ಕತ್ತೆ ಹತ್ತು, ನಾ ಎಲ್ಲಿ ಕುದುರೆ, ನಾ ಕತ್ತೆದೀನಿ ಎತ್ತದು ಬಿಡ್ಲಿಲ್ಲವ. ನೀ ಕತ್ತೆಲ್ಲ, ನೀ ಕುದುರಿ, ನೀ ಕತ್ತೆಲ್ಲ, ನೀ ಕುದುರಿ. ಯಾವಾಗ ಎದ್ರಿ ಬೆಟ್ಟತ, ನೀ ಕತ್ತೆಲ್ಲ ಕುದುರಿ, ನೀವು ಓಡ್ಬೇಕು. ತಲಿ ಕೆಟ್ಟ ಅದನ್ನು ಹೇಳಲ್ಲ ಕತ್ತು, ನಾ ಕತ್ತೆಲ್ಲ ನಾ ಕುದುರಿ, ನಾ ಕತ್ತೆಲ್ಲ ನಾ ಕುದುರಿ. ನಾ ಕತ್ತೆಲ್ಲ ನಾ ಕುದುರೆ ಅಂತ ತಯಾರಾಯ್ತು. ಬರ್ಬರ್ತ ರನ್ನಿಂಗ್ ರೇಸು ಮಾಡಕ್ ಶುರು ಮಾಡ್ತು. ಅದ್ರ ತಲೆಯಾಗ ಸೇರ್ಬಿಡ್ತು, ನಾ ಕತ್ತೆಲ್ಲ ನಾ ಕುದುರೆ. ಒಂದಿನ ಬತ್ ನೋಡ್ರಿ ರನ್ನಿಂಗ್ ರೇಸಿಗೆ, ಇಲ್ಲಿ ನೋಡಿದ್ರೆ 7-8 ಗೇಣಿನ ಕುದುರೆ ಅದ. ಇದು ನೋಡಿದ್ರೆ ಏನಪ್ಪಾ ಅಂದ್ರೆ ಕತ್ತಿ ಹಿಂಗ ನಿತ್ತಲ್ಲಿ ಮಗ್ಲ ಹಿಂಗ ನೋಡ್ತು. ಕವನ್ರೆ ಏನೇ ಅಂತು, ನಮ್ಮ ಊರ ಗೌಡನ ಮಾತಿ ಕೇಳಿಬಿಟ್ಟು ಇವ ನನಗ್ ಕುದುರೆ ಅಂತ ತಗೊಂಬಂದ್ ಇಲ್ಲಿ ನಿಂದ್ರಿಶಾನ. ಇಲ್ಲಿ ನೋಡಿದ್ರೆ ಒರಿಜಿನಲ್ ಕುದುರೆ ಅವ. ಈಗ ನನಗ ನೋಡಿದ್ರೆ ಕತ್ತೆ ಅಂತ ನೆನಪಾಲಕತ್ತದ. ಮೇಕ್ಯಾಕರು ಅಂತಿದು.
ಮತ್ತೆ ಬಂದವ, ನೀ ಕತ್ತೆಲ್ಲೇ ಕುದುರೆ ಇವ ನನಗ್ ಕುದುರೆ ನೀ ಕತ್ತೆಲ್ಲೇ ನೀ ಕುದುರೆ ಅಂತು. ಹಾ, ಇನ್ನೇನ್ ಆ ಟೈಮಿಗೆ ಏನ್ ಮಾಡಿಬಿಟ್ಟ ಅಂತಂದ್ರೆ, ಇದನ್ನು ಏನಾಗಿದ್ದಾಯ್ತು ಬಂದು ನಿಂತೀನಿ, ಮತ್ತೇನು ಓಡೋದು ಅಷ್ಟೇ ಅಲ್ಲ ಕೆಲಸ, ಓಡ್ತೀನಿ ಅಂತ ಕರೆಕ್ಟ್ ಇವ್ರ ಆನ್ ಯುವರ್ ಮಾರ್ಕ್ ಸೆಟ್ ಗೋ ಅಂತ ಸೀಟಿ ಹೊಡಿದಕ್ಕ ಇವ ಒಂದು 1/4 ಕಿಲೋ ಮೆಣಸಿನಕಾಯಿ ತಗೊಂಡ್ಬಂದು ಕುದುರೆ ಬಾಯಾಗ ಹಾಕ್ದ, ಕತ್ತಿ ಬಾಯಾಗ 1/4 ಕಿಲೋ ಮೆಣಸಿನಕಾಯಿ ಹಾಕದ. ಅವತ್ತು ಓಡಿದ ಕತ್ತೆ ಇಲ್ಲಿ ತನಕನೂ ಸಿಕ್ಕಿಲ್ಲ. ಅವತ್ತು ಓಡಿದ ಕತ್ತಿ ಇಲ್ಲಿ ತನಕನೂ ಸಿಕ್ಕಿಲ್ಲ. ಅರ್ಥ ಮಾಡ್ಕೊಳ್ಳಿ, ಈ ಕತೆ ವಿಸ್ತಾರ ಇಷ್ಟೇ. ನೀವು ನಿಮ್ಮ ಊರಿಂದ ಬಂದಿರಬೇಕಾದಂತ ಟೈಮ್ ಒಳಗೆ ನೀವು ಕತ್ತೆಯಾಗಿ ಬಂದಿದ್ರು ಕೂಡ ನಿಮ್ಮನ್ನು ಕುದುರೆಯಾಗಿ ತಯಾರು ಮಾಡೋ ಕೆಲಸ ಜ್ಞಾನ ಸುಧಾ ಮಾಡ್ತಾ ಇದೆ. ನೀವು ಯಾವಾಗ ಕುದುರೆ ಆಗ್ತೀರಿ ಅಂತಂದ್ರೆ, ಆ ಬರ್ನಿಂಗ್ ಡಿಸೈರ್ ಅನ್ನೋದು ನಮ್ಮಲ್ಲಿ ಹೊತ್ಕೋಬೇಕು. ಆ ಬರ್ನಿಂಗ್ ಡಿಸೈರ್ ಅನ್ನೋದು ನಮ್ಮ ಹತ್ರ ಹೊತ್ಕೊಂತು ಅಂತಂದ್ರೆ ಯಾರು ಏನ್ ಹೇಳಿದ್ರು ಕೂಡ ನಮ್ಮನ್ನು ತಡಿಲಿಕ್ಕಾಗಲ್ಲ. ಸೊ ಒಂದು ಕೆಲಸ ಮಾಡ್ಬೇಕಾಗಿರೋದೇನ್ ಗೊತ್ತಾ, ನೀವು ನಿಮ್ಮ ಗುರಿ ಎಡೆಗೆ ಫೋಕಸ್ ಮಾಡ್ಬೇಕಷ್ಟೇ, ಬೇರೇನೂ ಇಲ್ಲ. ಎಲ್ಲಿ ಡೈವರ್ಟ್ ಆಗುವಂಗಿಲ್ಲ. ನಿಮ್ಮಲ್ಲಿ ನೀವು ಸೈನ್ಸ್ದೊಂದು ಬಾಕ್ಸ್ ಯೂಸ್ ಮಾಡ್ತಿರಲ್ಲ, ಏನಂತೀರಿ, ಕಪ್ಪಿ ಕೊಯ್ಲಿಕ್ಕೆ, ಜಿರ್ಲೆ ಕೊಯ್ಯೋದಕ್ಕೆ. ಅದರಲ್ಲಿ ಒಂದು ಸೂಕ್ಷ್ಮ ದರ್ಶಕ ಇರ್ತೈತಿ, ಹೌದಾ? ಪಿ ನಮಸೂರ ಅಂತ ಕರಿತಿರಲ್ಲ, ಹಿಂಗ್ ಹಿಡಿದು ಪೇಪರಿಗೆ ಬೆಂಕಿ ಹಚ್ತಿರ್ತಿರಲ್ಲ ಒಂದಿಷ್ಟು ಮಂದಿ, ಹೌದಲ್ಲ? ಸೊ ಪೇಪರಿಗೆ ಬೆಂಕಿ ಹಚ್ಚಬೇಕು ಅಂತಂದ್ರೆ ಹಿಂಗ್ 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 ಮಾಡ್ಕೋತ ಕೂತ್ರೆ ಬೆಂಕಿ ಹತ್ತೈತೋ, ಒಂದೇ ಕಡೆ ಹಿಡಿದ್ರೆ ಬೆಂಕಿ ಹತ್ತೈತೋ? ನೀವು ಅಷ್ಟೇ, ಒಂದೇ ಕಡೆ ನೋಡಿದ್ರೆ ಮಾತ್ರ ನಿಮ್ಮ ಜೀವನದೊಳಗೆ ಬರ್ನಿಂಗ್ ಅನ್ನೋ ಬೆಂಕಿ ಹತ್ತೈತಿ, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಎಲ್ಲಾ ಕಡೆ ಹಿಂಗ್ ಹಿಂಗ್ ಮಾಡಿದ್ರೆ ಆಗಲ್ಲ. ಅರ್ಥ ಆಗಿದೆಯಲ್ಲ? ಯಾಕಂದ್ರೆ ನಾವು ಬರೀ ಗೆದ್ದವ್ರ ಬಗ್ಗೆ ವಿಚಾರ ಮಾಡ್ತೀವಿ. ಆ ಗೆದ್ದವ್ರ ಹಿಂದೆ ಸೋತಿರುವಂತ ವ್ಯಕ್ತಿಗಳಿರ್ತಾರಲ್ಲ, ಗೆಲುವಿನ ಹಿಂದೆ ಆಗಿರುವಂತ ತ್ಯಾಗ ಅದು ಯಾರಿಗೂ ಗೊತ್ತಿಲ್ಲ. 1983 ಒಬ್ಬ ಹುಡುಗ ಇಂಡಿಯನ್ ಕ್ರಿಕೆಟ್ ಟೀಮಿಗೆ ಪದಾರ್ಪಣೆ ಮಾಡ್ತಾನೆ. 1983 ಒಂದು ಹುಡುಗ ಕ್ರಿಕೆಟ್ ಟೀಮಿಗೆ ಪದಾರ್ಪಣೆ ಮಾಡ್ತಾನೆ. ಪದಾರ್ಪಣೆ ಮಾಡಿ ಫಸ್ಟ್ ಮ್ಯಾಚ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆದಿದೆ. ಪಾಕಿಸ್ತಾನದೊಳಗೆ ಅದು ಟೆಸ್ಟ್ ಮ್ಯಾಚ್. ಆ ಟೆಸ್ಟ್ ಮ್ಯಾಚ್ ಅಲ್ಲಿ ಏನಪ್ಪಾ ಅಂದ್ರೆ ಭಾರಿ ಸ್ಪೀಡ್ ಬೌಲರ್ಸ್ ಇದಾರೆ. ಆ ಸ್ಪೀಡ್ ಬೌಲರ್ಸ್ ಇದ್ರಿಗೆ ಈ ಹುಡುಗ ಹೋಗಿದೆ, 4 ವಿಕೆಟ್ ಬಿದ್ದೈತಿ, 5ನೇ ವಿಕೆಟ್. ಆ ಹುಡುಗ ಕೈಯಾಗ ಬ್ಯಾಟಿಂಗ್ ಹೋಗ್ಬೇಕಾದ ಬ್ಯಾಟಿಂಗ್ ಹಿಡ್ಕೊಂಡು ಹೊಂಟಿದ್ದಾರೆ. ಹಿಡ್ಕೊಂಡು ಹೋಗೋ ಮುಂದಾಗ ಅಲ್ಲಿ ಇದ್ದವ್ರು ಎಲ್ಲರೂ ಅಂದ್ರು, ಇಟ್ಟು ಸಣ್ಣ ಹುಡುಗನ ಸಾಯಿಗೆ ಹೊಡ್ಯಂಗಾರ ಅಂದ್ರು. ಯಾಕಂತಂದ್ರೆ ವಕಾರ್ ಯೂನಿಸ್, ವಸೀಂ ಅಕ್ರಮ್ ಇವರೆಲ್ಲ ವೆರಿ ಫಾಸ್ಟ್ ಬಾಲರ್ಸ್ ಅವಾಗ ಕಾಲದಲ್ಲಿ. ಇದು ಇಟ್ಟೇ ಅದ ಹುಡುಗ, 16 ವರ್ಷದ ಹುಡುಗ ಇಟ್ಟೇ ಐತಿ. ಇದೇನೋ ಆಗಂಗ್ ಕಾಣ್ತದತ್ತೆ ಅಂದ್ರು. ಈ ಹುಡುಗ ಬ್ಯಾಟಿಂಗ್ ನಿಂತ, ಫಸ್ಟ್ ಬಾಲೆ ಬತ್ತಪ್ಪ, ಬಂದಿದೆ ಬನ್ನ ಸೀದಾ ಮೂಗಿಗೆ ಬಿತ್ತೇಟ. ಮೂಗಿಗೆ ಬಿತ್ತು, ಮೂಗಿನಾಗಿಂದ ರಕ್ತ ಎಲ್ಲ ಮೈ ಮೇಲೆ ಚೆಲ್ಲಕ್ ಶುರು ಮಾಡ್ತು. ಇಡೀ ವರ್ಲ್ಡ್ ತುಂಬಾ ಚರ್ಚೆ ನಡೀತು. ಆ 16 ವರ್ಷದ ಹುಡುಗನ್ ಸಾಯ್ ಹಿಡಿಬೇಕತ್ತೆ ಇಂಡಿಯಾದವ್ರು ತೊಗೊಂಬಂದ್ರೆ ಟೀಮ್ನೇ ಬಿಟ್ಟಾರಂದ್ರು. ತಿಳಿದಿಲ್ಲ ಅವ್ರಿ ಟೀಮ್ನವರಿಗೆ, ಅಷ್ಟು ಫಾಸ್ಟ್ ಬಾಲರ್ ಇದ್ರಿಗೆ ಹುಡುಗನ್ ಕರ್ಕೊಂಡು ನಿಂದ್ರಿಸಾರ ಅಂತ ಎಲ್ಲಾರು ಬೈಲಿಕತ್ರು. ಫಿಸಿಯೋಥೆರಪಿ ಓಡಿ ಬಂದ. ನವಜಿತ್ ಸಿಂಗ್ ಸಿದ್ದು ಈಚೆ ಕಡೆ ಸೈಡ್ ಇದ್ದ. ಅವ ಬಂದ್ ಹೇಳ್ದ, ಒಂದ್ ಕೆಲಸ ಮಾಡು, ನೀವು ವಾಪಸ್ ಹೋಗಿ ಇಂಜೂರ್ಡ್ ಆಗಿ ಮುಂದೆ ಸ್ಪಿನ್ನರ್ಸ್ ಬರ್ತಾರ, ಸ್ಪಿನ್ನರ್ಸ್ ಬಂದಿಂದ ಆಡಕ್ ಬರಾಗತಿ, ಹೋಗು ಅಂತ ಹೇಳ್ದ. ಫಿಸಿಯೋಥೆರಪಿ ಅಂದ, ನಿನ್ಗೆ ಟ್ರಕ್ ತೊಲಗತ್ತೈತಿ, ಇಲ್ಲಿ ಆಡ್ ಏನ್ ಮಾಡ್ತೀನಿ ನಡಿ ವಾಪಸ್ ಅಂತಂದ. ಆದ್ರೆ ಆ ಹುಡುಗ ಏನಂದ ಗೊತ್ತಾ, ನಾನು ಆಡ್ತೀನಿ ಅಂದ. ಮೈ ಖೇಲುಂಗ ತು ಜಾ ಮೈ ಖೇಲುಂಗ, ನೀ ಹೋಗು ನಾನು ಆಡ್ತೀನಿ ಅಂತ ಹೇಳ್ದ. ಅವನಿಗೆ ವಾಪಸ್ ಕಳಿಸ್ಬಿಟ್ಟು ನೆಕ್ಸ್ಟ್ ಬಾಲ್ ನಿಂತ. ಮೊದಲನೇ ಬಾಲ್ ಮೂಗಿ ಬಡ್ಕೊಂಡ, 2ನೇ ಬಾಲ್ ಬೌಂಡ್ರಿ ಆಚೆ ಹೊಡೆದ. 2ನೇ ಬಾಲ್ ಬೌಂಡ್ರಿ ಆಚೆ ಹೊಡೆದಿದ್ದು ಮಾತ್ರ ಅಲ್ಲ, ಇಡೀ ಮ್ಯಾಚ್ ಇಂಡಿಯಾ ಸೋಲ್ತೈತೆ ಅಂತ ಡಿಸೈಡ್ ಮಾಡಿದ್ರು. ಆದರೆ ಆ ಹುಡುಗ ನವಜಿತ್ ಸಿಂಗ್ ಸಿದ್ದುನ್ ಜೊತೆ ನಿಂತ್ಕೊಂಡು ಇಡೀ ದಿನ ಬ್ಯಾಟಿಂಗ್ ಮಾಡಿ ಇಂಡಿಯಾ ಮ್ಯಾಚ್ ಸೋಲಾರ್ದೆ ಡ್ರಾ ಮಾಡ್ಕೊಂಡ. ಮುಂದೊಂದು ದಿನ ಗಾಡ್ ಆಫ್ ಕ್ರಿಕೆಟ್ ಆದ, ಅದೇ ಸಚಿನ್ ತೆಂಡೂಲ್ಕರ್ ಇವತ್ತಿನ ದಿನ. ಯಾಕಂದ್ರೆ ಒಂದು ಹೊಡೆತಕ್ಕೆ ನಾವು ಬಗ್ತೀವಿ ಅಂತ ಹೊರಟ್ವಿ ಅಂತಂದ್ರೆ ಇಡೀ ಜಗತ್ತು ನಮ್ಮನ್ನ ಬಡ್ದು ಬಗ್ಸಾಕೆ ತಯಾರಾಗ್ತೈತಿ. ಬಡದವನ ಎದುರಿಗೆ ಏನಪ್ಪಾ ಅಂದ್ರೆ ಬಡದಾಡೋದ್ರ ಮ್ಯಾಲ ಬರ್ತೀನಿ ಅನ್ನೋಂಥ ಗುಣ ಯಾವ ಐತಿಲ್ಲ, ಅವನು ಮಾತ್ರ ಜಗತ್ತಿನೊಳಗೆ ನಿಲ್ಲೋದಕ್ಕೆ ಸಾಧ್ಯ ಐತಿ. ತೆಂಡೂಲ್ಕರ್ ಅವತ್ತಿನ ದಿನ ಬಿಟ್ಟಿದ್ದ ಅಂದ್ರೆ ಇವತ್ತು ತೆಂಡೂಲ್ಕರ್ ನಮಗೆ ಸಿಗ್ತಾನೆ ಇರಲಿಲ್ಲ, ಗಾಡ್ ಆಫ್ ಕ್ರಿಕೆಟ್ ಅನಿಸ್ಕೊಂತಾನೆ ಇರಲಿಲ್ಲ. ಇವತ್ತು ನೀವು ಹೇಳ್ತಿರಲ್ಲ ಕಿಂಗ್ ಕೊಹ್ಲಿ ಅಂತ ಕರಿತೀರಿ, ಕಿಂಗ್ ಆಫ್ ಕ್ರಿಕೆಟ್ ಅಂತ ಕರಿತೀರಿ. ಕ್ರಿಕೆಟ್ ಟೀಮಿಗೆ ಎಂಟ್ರಿ ಕೊಟ್ಟಾನೆ. ಅಂಡರ್ 16 ಮ್ಯಾಚ್, ಅಂಡರ್ 16 ಮ್ಯಾಚ್ ಅಲ್ಲಿ ಒಂದು ಬ್ಯಾಟಿಂಗ್ ಇದೆ. ಆ ಟೈಮ್ ಒಳಗೆ ಕೊಹ್ಲಿ ಅಪ್ಪ ಮನೆಯಲ್ಲಿ ತೀರ್ಕೊಂಡಿದ್ದಾರೆ, ಕೊಹ್ಲಿ ತಂದೆ ತೀರ್ಕೊಂಡಿದ್ದಾರೆ. ಪಾರ್ಥಿವ ಶರೀರ ಮನೆ ಒಳಗಿದೆ. ಮಗ ವಿಚಾರ ಮಾಡ್ಲಕತ್ತಾನ, ನಾನು ಅಪ್ಪನ ಪಾರ್ಥಿವ ಶರೀರವನ್ನು ತಗೊಂಡೋಗಿ ದಫನ್ ಮಾಡ್ಬೇಕು ಅಥವಾ ನಾನು ಬಂದು ಕ್ರಿಕೆಟ್ ಆಡ್ಬೇಕು. ಅವ್ರ ಅಮ್ಮ ಹೇಳ್ತಾಳೆ, ನೀ ಕ್ರಿಕೆಟ್ ಆಡ್ಲಕ್ ಹೋಗು, ಯಾಕಂದ್ರೆ ನೀನ್ ಇಡೀ ದಿನ ಕೂತ್ರು ಕೂಡ ನಿಮ್ಮ ಅಪ್ಪ ಬರುದಿಲ್ಲ, ನೀನ್ ಕ್ರಿಕೆಟ್ ಆಡಿ ಬಾ, ಸಾಯಂಕಾಲ ಬಂದೇನಪ್ಪ ಅಂದ್ರೆ ನಿಮ್ಮ ಅಪ್ಪನ ಸಂಸ್ಕಾರ ಮಾಡೋಣ ಅಂತ ಹೇಳಿದಾಗ ಅವನು ವಿಚಾರ ಮಾಡ್ದ, ನಮ್ಮ ಅಪ್ಪನಿಗೋಸ್ಕರ ಇವತ್ತು ನಾನು ಸೆಂಚುರಿ ಹೊಡೆದು ಅದನ್ನ ಡೆಡಿಕೇಟ್ ಮಾಡ್ತೀನಿ ನಮ್ಮ ಅಪ್ಪಂಗೆ ಅಂತ ಕ್ರಿಕೆಟ್ ಆಡಕ್ ಹೋದ. ಪಾಪ ಸೆಂಚುರಿ ಅಂತೂ ಹೊಡಿಲಿಕ್ಕೆ ಆಗ್ಲಿಲ್ಲ. ಅವಾಗ ಅರುಣ್ ಜೇಟ್ಲಿ ಬಂದು ಕೇಳಿದ್ರಂತೆ, ನಿಮ್ಮ ಮನೇಲಿ ಅಪ್ಪ ತೀರ್ಕೊಂಡ ನಂತರ ಯಾಕೆ ಇಲ್ಲಿ ಹಿಂಗ ಆಡಕ್ ಬಂದೆ ಅಂತ ಕೇಳಿದಾಗ, ನಮ್ಮ ಅಪ್ಪನ ಕನಸು ನಾನೊಬ್ಬ ಕ್ರಿಕೆಟರ್ ಆಗ್ಬೇಕು ಅನ್ನೋದಿತ್ತು.
ನಮ್ಮಪ್ಪನ ಕನಸು ನಾನೊಬ್ಬ ಕ್ರಿಕೆಟರ್ ಆಗ್ಬೇಕು ಅನ್ನೋದಿತ್ತು. ಅಲ್ಲೇನಪ್ಪ ಅಂದ್ರೆ ನಮ್ಮ ಅಪ್ಪನ ನಂತರ ಉಳಿಸ್ಕೊಳಕ್ಕಾಗಲ್ಲ, ಆದ್ರೆ ಇಲ್ಲಿ ಕ್ರಿಕೆಟ್ ಆಡಿ ನಮ್ಮ ಅಪ್ಪನ ಕನಸಾದ್ರೂ ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ನಾನು ಆಡಕ್ ಬಂದಿದ್ದೀನಿ ಅಂತ ಹೇಳ್ತಾನಲ್ಲ. ಅದರಿಂದ ಇವತ್ತೇನಾದ ಅಂದ್ರೆ ಆ ಡೆಡಿಕೇಶನ್ ಇಂದಾನೆ ಅವ್ನ ಏನಂತ ಕರ್ಸ್ಕೊಂಡ ಅಂತಂದ್ರೆ ಕಿಂಗ್ ಕೊಹ್ಲಿ ಅಂತ ಕರ್ಸ್ಕೊಂತಾನೆ. ಹಂಗ ಇಲ್ಲಿ ಬಂದಿದ್ದೀರಲ್ಲ, ನೀವುಗಳು ಇಲ್ಲಿ ಬಂದಿದ್ದೀರಿ. ಇದರಲ್ಲಿ ಯಾರ್ಯಾರ ತಂದೆ ಏನ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ರೈತರ ಮಕ್ಕಳು ಇದರಲ್ಲಿ ಬಂದಿದ್ದೀರಿ, ಡಾಕ್ಟರ್ಸ್ ಮಕ್ಕಳು ಇದರಲ್ಲಿ ಬಂದಿದ್ದೀರಿ, ಇಂಜಿನಿಯರ್ಸ್ ಮಕ್ಕಳು ಇದರಲ್ಲಿ ಬಂದಿದ್ದೀರಿ, ಟೀಚರ್ಸ್ ಮಕ್ಕಳು ಇದರಲ್ಲಿ ಬಂದಿದ್ದೀರಿ, ಪೊಲಿಟಿಷಿಯನ್ ಮಕ್ಕಳು ಇದರಲ್ಲಿ ಬಂದಿದ್ದೀರಿ. ಆದ್ರೆ ಒಂದು ನೆನ್ಪಿಟ್ಕೊಂಡ್ಬಿಡ್ರಿ, ನೀವೇನೋ ಬಂದಿದ್ದೀರಿ, ಆದ್ರೆ ನಿಮ್ಮ ಹೆಸರ ಮೇಲೆ ಅಲ್ಲಿ ಕನಸುಗಳೇನಪ್ಪಾ ಅಂದ್ರೆ ನಿರ್ಮಾಣ ಆಗಿದ್ದಾವೆ. ಆ ಕನಸುಗಳನ್ನ ಈಡೇರಿಸಬೇಕು ಅನ್ನೋದಾಗಿತ್ತು ಅಂತಂದ್ರೆ ನೀವು ಡೆಡಿಕೇಟೆಡ್ ಆಗಿರ್ಬೇಕು. ಇಷ್ಟೆಲ್ಲ ಮೌಲ್ಯ ಸುಧಾ ಮಾಡೋದ್ರ ಉದ್ದೇಶ ಏನ್ ಗೊತ್ತಾ? ನಿಮ್ಮ ಮೈಂಡ್ ಆ ಕಡೆ ಈ ಕಡೆ ಹೋಗ್ಬಾರ್ದು. ನಾನೊಬ್ಬ ಭಾರತೀಯ, ಭಾರತಕ್ಕೋಸ್ಕರ ನಾನಿರ್ಬೇಕು, ಭಾರತಕ್ಕಾಗಿ ನಾನು ಬದುಕಬೇಕು, ಅದ್ರ ಜೊತೆಲಿ ನಮ್ಮ ತಂದೆ ತಾಯಿ ಕನಸನ್ನ ಈಡೇರಿಸಬೇಕು ಅಂತ ಹೇಳ್ಬಿಟ್ಟು 2 ನಿಮಿಷದಲ್ಲಿ ಮಾತುಗಳನ್ನು ಮುಗಿಸ್ತೀನಿ ನಾನು. ಒಂದು ನೆನ್ಪಿಟ್ಕೊಂಡ್ಬಿಡಿ, ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಸುಳ್ಳು ಹೇಳೋರು ಯಾರೇ? ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಸುಳ್ಳು ಹೇಳೋರು ಯಾರು? ನಾವೇ ಅನ್ಬೇಡ್ರಿ ಮತ್ತ. ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಸುಳ್ಳು ಹೇಳೋರು ಯಾರು ಅಂದ್ರೆ ನಮ್ಮಮ್ಮ. ನಮ್ಮಮ್ಮ ಸುಳ್ಳು ಹೇಳ್ತಾಳೆ. ಎಷ್ಟರ ಮಟ್ಟಿಗೆ ಸುಳ್ಳು ಹೇಳ್ತಾಳೆ ನಮ್ಮಮ್ಮ ಅಂತಂದ್ರೆ, ಮನೆಗೆ ಹೋಗಿರ್ತೀನಿ, ಹಸಿವಾಗಿದೆ, ಊಟ ಬಡಿಸಿದ್ಲು, ಊಟ ಬಡಿಸ್ಬಿಟ್ಟು ನಾನು ತಿಂತಾ ಇದ್ದೀನಿ, ನಮ್ಮಮ್ಮ ಹೋಗಿ ಅಲ್ಲಿ ಪಾತ್ರೆ ತೊಳಿತಾ ಇದ್ದಾಳೆ ಹಿಂದ್ಗಡೆ. ಅಮ್ಮ ನೀನು ಊಟ ಅಂತ ಕೇಳಿದಾಗ, ಇಲ್ಲಪ್ಪ ನನಗೂ ಹಸಿವಾಗಿತ್ತು, ನೀ ಬರೋದ್ರೊಳಗೆ ನಾ ಊಟ ಮಾಡಿದ್ನಿ ಅಂತ ಹೇಳ್ಬಿಟ್ಟು ಪಾತ್ರೆ ತೊಳಿತಾ ಇದ್ದಾಳಲ್ಲ ಅಮ್ಮ. ನಿಜವಾಗ್ಲೂ ಅಮ್ಮ ಊಟ ಮಾಡಿಲ್ಲ. ಯಾಕಂದ್ರೆ ಆ ಊಟ ಮಾಡುವಷ್ಟು ಅಕ್ಕಿಗೂ ಊಟ ಮಾಡಿ ಮಿಕ್ಕೊಂಟು ಮನೆಯಲ್ಲಿ ಅನ್ನ ಇರಲಿಲ್ಲ. ಇರೋದನ್ನ ನನಗೆ ಹಾಕಿ ನಾ ತಿನ್ನೋದನ್ನ ನೋಡಿ ಖುಷಿ ಪಡ್ತಾಳಲ್ಲ. ಜಗತ್ತಿನಲ್ಲಿ ಅತಿ ಹೆಚ್ಚು ಸುಳ್ಳು ಹೇಳೋದು ನಮ್ಮಮ್ಮ. ನನಗೆ ಒಳ್ಳೆ ಬಟ್ಟೆ ಕೊಡಿಸ್ತಾಳೆ ನಮ್ಮಮ್ಮ. ಆ ಹಬ್ಬದ ಟೈಮಲ್ಲಿ ಅಮ್ಮ ನೀನೊಂದು ಸೀರೆ ತಗೊಂಡ್ರೆ ಅಮ್ಮ ಹೇಳ್ತಾಳೆ, ನನಗೆ ಅದಕ್ಕೋ ಮಾರೆ, ಓದ್ ಹಬ್ಬಕ್ಕೆ ತೊಗೊಂಡಿದ್ದೆ, ನನಗೆ ಉಟ್ಕೊಳಕ್ಕಾಗಿಲ್ಲ, ನಾ ಏನ್ ಮಾಡ್ಲಿ, ನೀ ಎಲ್ಲ ತಿರುಗಾಡೋರು, ನೀವು ಕಾಲೇಜ್ಗೆ ಹೋಗೋರು, ನಿಮಗ್ ಬೇಕು ತಗೋ ಅಂತ ಹೇಳ್ಬಿಟ್ಟು ಬಟ್ಟೆ ಕೊಡಿಸ್ತಾಳೆ. ನಾನು ಅವಾಗಿನ ಸೀರೆ ಇನ್ನೂ ಹುಟ್ಟಿಲ್ಲ ಅಂತ ಹೇಳ್ತಾಳಲ್ಲ, ಅವಾಗೂ ನಮ್ಮಮ್ಮ ಸೀರೆ ತಗೊಂಡಿಲ್ಲ. ಯಾವತ್ತಾದ್ರೂ ನಿಮ್ಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ನಮ್ಮ ಉತ್ತರ ಕರ್ನಾಟಕದಲ್ಲಿದೆ, ಅಮ್ಮ ಸೀರೆ ಹರಿದ ನಂತರ ಯಾವ ಅಮ್ಮನ ಬಿಸಾಕಲ್ಲ, ಹರಿದ ಸೀರೆಗೆ ಏನಪ್ಪಾ ಅಂದ್ರೆ ದಿಂಡ್ ಹಾಕೋದಂತ ಕರೀತಾರೆ ನಮ್ಮ ಕಡೆ. ಆ ಸೀರೆನ ಕಟ್ ಮಾಡಿ ಮತ್ತೆ ಜೋಡಿಸ್ಬಿಟ್ಟು ಅದನ್ನ ಉಡ್ತಾಳೆ. ಅಲ್ಲಿಗೆ ನಿಲ್ಸಲ್ಲ, ಮತ್ತೆ ಆ ಸೀರೆ ಇನ್ನೊಂದ್ ಕಡೆ ಹರಿತು ಹಳಿದಾಯ್ತೋಪ್ಪ ಅಂತಾರೆ, ಅದನ್ನ ಸಣ್ಣ ಸಣ್ಣ ತುಕಡಿ ಮಾಡಿ ಏನ್ ಮಾಡ್ತಾಳೆ ಅಂದ್ರೆ ಕೌದಿ ಅಂತ ಮಾಡ್ತಾಳೆ. ನಮ್ಮ ಕಡೆ ಹೊಲಿತಾಳೆ, ಕೌದಿ ಅಂತ ಮಾಡ್ತಾಳೆ. ಕೌದಿ ಹಳಿದಾಯ್ತಂತ ಬಿಸಾಕಲ್ಲ, ಕೌದಿನ ಸುಟ್ಟು ಮರ ಅಂತ ಇರ್ತೈತಲ್ಲ ಕೇರೋದಕ್ಕೆ, ನೀವು ಏನಪ್ಪಾ ಅಂತಾರೆ ಈ ಕಾಳುಗಳನ್ನ ಸ್ವಚ್ಛ ಮಾಡೋದಂತ ಮರ ಅಂತ ಬಳಸ್ತೀವಿ, ಆ ಮರಕ್ಕೆ ಎಣ್ಣೆ ಮಾಡೋದಂತ, ಅದಕ್ಕೆ ಏನಪ್ಪಾ ಅಂದ್ರೆ ಬಣ್ಣದ ತರ ಎಣ್ಣೆ ಮಾಡ್ತಾಳೆ. ಯಾಕೆ ಇಷ್ಟೆಲ್ಲ ಮಾಡಾಕತ್ತಿ ಅಂತ ಕೇಳಿದ್ರೆ, 4 ದುಡ್ಡು ಉಳಿಸಿದ್ರೆ ನನ್ನ ಮಕ್ಕಳಿಗೆ ಆಗ್ತೈತಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮಾಡ್ತಾಳಲ್ಲ. ಈ ಪ್ರಪಂಚದೊಳಗಿರುವಂತ ಅತ್ಯಂತ ದೊಡ್ಡ ಸುಳ್ಳುಗಾರ್ತಿ ನಮ್ಮಮ್ಮ. ಇವತ್ತು ನಾವು ಒಳ್ಳೆ ಬಟ್ಟೆ ಹಾಕೊಂಡು ಇಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ, ಒಳ್ಳೆ ಬಟ್ಟೆ ಹಾಕೊಂಡು ನೀವು ಇಲ್ಲಿ ಕೂತ್ಕೊಂಡಿದ್ದೀರಲ್ಲ, ಈ ಒಳ್ಳೆ ಬಟ್ಟೆ ಹಿಂದ್ಗಡೆ ಏನಿದೆಯಪ್ಪ ಅಂದ್ರೆ ನಮ್ಮ ಅಪ್ಪನ ಹರಿದ ಬನೀನಿನ ಒಂದು ಕನಸು ನಮ್ಗೆ ಗೊತ್ತಾಯ್ತು ಅಂತಂದ್ರೆ, ನಮ್ಮ ಅಪ್ಪನ ಹರಿದ ಬನೀನಿನ ಏನು ಸಂಕಟ ನಮಗೆ ಗೊತ್ತಾಯ್ತು ಅಂತಾರೆ. ನಿಜ ಹೇಳ್ತೀನಿ, ಯಾವ ಮಕ್ಕಳು ಕೂಡ ದಾರಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬನು ಕೂಡ ರ್ಯಾಂಕ್ ಹೊಡಿತಾನೆ, ಯಾವಾಗ ಅವ್ರ ಅಪ್ಪನ ಕನಸನ್ನ ಈಡೇರಿಸ್ತಾನೆ, ಯಾವಾಗ ಅವ್ರ ಅಪ್ಪನ ಕನಸು ಕಣ್ ಮುಂದೆ ಬರುತ್ತೆ. ಪ್ರತಿ ಕ್ಷಣ ನೀವು ಇಷ್ಟೇ ವಿಚಾರ ಮಾಡಬೇಕು. ನಾವು 2 ಯೂಸ್ ಮಾಡ್ತೀವಿ ಮನೆಯೊಳಗೆ. ಒಂದು ಮರ ಯೂಸ್ ಮಾಡ್ತೀವಿ, ಗೊತ್ತಲ್ಲ ಮರ ಅಂತಂದ್ರೆ? ಮರ ಯೂಸ್ ಮಾಡ್ತೀವಿ. ಇನ್ನೊಂದೇನಪ್ಪಾ ಅಂದ್ರೆ ಜರಡಿ ಯೂಸ್ ಮಾಡ್ತೀವಿ. ಮರ ಯೂಸ್ ಮಾಡ್ಬೇಕಾದಂತ ಟೈಮ್ ಒಳಗೆ ಏನ್ ಮಾಡ್ತಾರೆ ಗೊತ್ತಾ? ಹಿಂಗ್ ಹಿಡಿತಾರೆ, ಹಿಂಗ್ ಹೊಡಿತಾರೆ. ಆ ಸಿಂಪಲ್ ಹೇಳ್ಬೇಕಪ್ಪ ಅಂದ್ರೆ ಬೆನ್ನಿಗೆ ಹೊಡಿತಾರೆ. ಅದಕ್ಕೆ ಶಬಾಷ್ 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 ಅನ್ನೋ ಸೌಂಡ್ ಬರ್ತಿರ್ತೈತಿ. ಸ್ವಲ್ಪ ಅಬ್ಸರ್ವ್ ಮಾಡ್ರಿ ನೀವು, ಹೊಡಿಬೇಕಾದ್ರೆ ಶಬಾಷ್ 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 ಅನ್ನೋ ಸೌಂಡ್ ಬರ್ತಿರ್ತೈತಿ. ಯಾಕೆ ಅದು ಸೌಂಡ್ ಬರ್ತೈತಪ್ಪ ಅಂತಂದ್ರೆ, ಆ ಜೊಳ್ಳೆ ಎಲ್ಲ ಮುಂದೆ ಬರ್ತೈತಿ, ಒಳ್ಳೆ ಕಾಳುಗಳು ಹಿಂದೆ ಹೋಗ್ತೈತಿ. ಯಾಕಂತಂದ್ರೆ ಅದೇನ್ ಮಾಡ್ತೈತಿ ಅಂತಂದ್ರೆ, ಒಳ್ಳೇದೊಳ್ಳೇದನ್ನ ತನ್ನ ಜೊತೆ ಇಟ್ಕೊಂಡು ಯಾವುದು ಅನವಶ್ಯಕತೆ ಎಲ್ಲ ಅದನ್ನ ಮುಂದೆ ಹಾಕ್ತೈತಿ. ಅದಕ್ಕೆ ಬೆನ್ನಿಗೆ ಹೊಡಿತಾರೆ ಶಬಾಷ್ 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 ಅಂತೇಳಿ. ಅದೇ ಜರಡಿ ಏನಿರ್ತೈತಲ್ಲ, ಹಿಟ್ಟು ಜಾಡಿಸ್ತಿರ್ಬೇಕಾದಂತ ಟೈಮ್ ಒಳಗ ಕಪಾಳ ಕೊಡಿತಾರೆ, ಅದಕ್ಕೆ ಸೈಡಿಗೆ ಹೊಡಿತಿರ್ತಾರೆ, ಕಪಾಳ ಹೊಡಿತಿರ್ತಾರೆ. ಯಾಕಪ್ಪ ಅಂತಂದ್ರೆ ಅದು ಒಳ್ಳೇದೆಲ್ಲ ತೆಳಗ್ ಬಿಟ್ಟು ಜೋಳ ತನಗೋಡ ಇಟ್ಕೋತೈತಿ. ನೀವು ಜರಡಿ ಹಾಕ್ತಿರೋ ಮರ ಹಾಕ್ತಿರೋ, ಅದು ನಿಮ್ ಬಿಟ್ಟಿದ್ದು, ಅದು ನಿಮ್ ಲೈಫ್ ನಿಮ್ ಕೈಯಲ್ಲಿದೆ. ಹೆಂಗ್ ಬದುಕ್ತೀರಿ ಅನ್ನೋದ್ರ ಮೇಲೆ ನಿಂತಿದೆ. ಈ ಮೌಲ್ಯ ಸುಧಾ ನಿಮಗೆ ಅದನ್ನ ಕಲಿಸ್ಕೊಡ್ತಾ ಇದೆ. ಹೆಂಗ್ ಆಯ್ಕೆ ಮಾಡ್ಕೊಂತೀರಿ ಅನ್ನೋದು ನಿಮ್ಮ ಕೈಯಾಗಿದೆ. ಸೊ ಬದಲಾವಣೆ ಅನ್ನೋದು ಎಲ್ಲಿಂದ ಪ್ರಾರಂಭಗೊಳ್ಬೇಕು ಅಂತಾರೆ, ಮುಂದಿನ ವರ್ಷದಿಂದ ಪ್ರಾರಂಭಗೊಳ್ಳೋದಲ್ಲ, ಈ ಕ್ಷಣದಿಂದ ಪ್ರಾರಂಭಗೊಳ್ಬೇಕು. ಈ ಕ್ಷಣದಿಂದ. ಎಲ್ಲೋ ವಿಜಯಪುರದಿಂದ ನನ್ನನ್ನು ಕರೆಸ್ತಾ ಇದ್ದಾರೆ, ಇನ್ನು ಯಾವುದೋ ಕಡೆಯಿಂದ ಇನ್ನೊಬ್ಬರನ್ನ ಕರೆಸ್ತಿದ್ದಾರೆ. ಅವಶ್ಯಕತೆ ಏನಿದೆ ಅವರಿಗೆ? ಕಾಲೇಜಿನ ಪಾಪ್ಯುಲಾರಿಟಿಗೋಸ್ಕರ ಕಳಿಸ್ತಾ ಇಲ್ಲ, ಕಾಲೇಜಿನ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಕಳಿಸ್ತಾ ಇಲ್ಲ. ಅವರು ಕರೆಸ್ತಾ ಇರೋದ್ರ ಉದ್ದೇಶ ಇಷ್ಟೇ. ಯಾವುದ್ರ ಕುರಿತಾಗಿ ಕರೆಸ್ತಿದ್ದಾರೆ ಅಂತಂದ್ರೆ, ನಮ್ಮ ಮಕ್ಕಳಲ್ಲಿ ಒಂದು ಸಾಂಸ್ಕೃತಿಕ ಮೌಲ್ಯವನ್ನ ಬಿತ್ತಬೇಕು, ನಮ್ಮ ಮಕ್ಕಳಲ್ಲಿ ಒಂದು ಒಳ್ಳೆತನವನ್ನ ಕಲಿಸ್ಕೊಡ್ಬೇಕು, ಕಟ್ಟಿಕೊಡ್ಬೇಕು, ನಮ್ಮ ಮಕ್ಕಳು ಕೂಡ ಬದುಕಿನಲ್ಲಿ ಬದಲಾವಣೆ ಕಂಡುಕೋಬೇಕು ಅನ್ನೋ ಉದ್ದೇಶದಿಂದ ಕಲಿಸ್ಕೊಡ್ತಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಒಳ್ಳೆ, ಬರೀ ಸುಶಿಕ್ಷಿತರು ಅಂತಂದ್ರೆ ನನ್ನ ಪ್ರಕಾರ ನೀವು ಇಂಜಿನಿಯರ್ ಡಾಕ್ಟರ್ ಆದ್ರೆ ಸುಶಿಕ್ಷಿತರಲ್ಲ. ಇಂಜಿನಿಯರ್ ಡಾಕ್ಟರ್ ಆದ್ರೆ ಸುಶಿಕ್ಷಿತರಲ್ಲ.
ಮನೆಯೊಳಗೆ ಎಂತ ಕಷ್ಟನೇ ಇದ್ರು ಕೂಡ ನೀನೊಬ್ಬ ಸರ್ಜನ್ ಆದಾಗ ಅಲ್ಲಿ ಒದ್ದಾಡುವಂತ ಪೇಷಂಟ್ ನ ನೋಡೋದಕ್ಕಂತ ಓಡಿ ಬರ್ತೀಯಲ್ಲ, ಅವ ನಿಜವಾದಂತ ಡಾಕ್ಟರ್ ಆಗೋದಕ್ಕೆ ಸಾಧ್ಯ. ಬರೀ ನಾನು ಡಾಕ್ಟರ್ ಆಗಿದ್ದೀನಿ ಅಂತ ಸ್ಟೆಥೋಸ್ಕೋಪ್ ಹೆಗ್ಲಿಗೆ ಹಾಕೊಂಡು ತಿರುಗಾಡಿದ್ರೆ ಅವ್ನು ಯಾವತ್ತೂ ಡಾಕ್ಟರ್ ಆಗಲ್ಲ. ಸೊ ಒಳ್ಳೆ ಮೌಲ್ಯಗಳನ್ನ ಕಲಿಸ್ಕೊಡ್ತಿದ್ದಾರೆ. ಯಾಕಂದ್ರೆ ಸೋತವನೇ ಗೆಲ್ಲೋದಕ್ಕೆ ಸಾಧ್ಯ ಲೈಫಲ್ಲಿ. ಮತ್ತು ನಾವು ಬರ್ಬೇಕಾದ್ರೆ ಗೆದ್ದು ಭೂಮಿಗೆ ಬಂದಿದೀವಿ, ನೆನ್ಪಿಟ್ಕೊಂಬಿಡಿ. ಸೈನ್ಸ್ ಹೇಳುತ್ತೆ ಒಂದು ಮಗು ಜನ್ಮ ತಾಳ್ಬೇಕು ಅಂತಂದ್ರೆ ಏನ್ ಬೇಕು? ಪುರುಷನ ವೀರ್ಯಾಣು ಮತ್ತು ಅಂಡಾಣುವಿನಿಂದ, ಏನಪ್ಪಾ ಅಂದ್ರೆ ಮಹಿಳೆ ಅಂಡಾಣುವಿನಿಂದ ಮಗು ಜನ್ಮ ತಾಳತ್ತೆ ಅಂತ ನಾವು ವಿಜ್ಞಾನದಲ್ಲಿ ಓದ್ತೀವಲ್ಲ. ಸೊ ಲಕ್ಷಾಂತರ ವೀರ್ಯ ಕಣಗಳ ಮಧ್ಯದೊಳಗೆ ಅಂತಿಮವಾಗಿ ಯಾವ್ದು ರೀಚ್ ಆಗಿದೆ ಅದೇ ಏನಪ್ಪಾ ಅಂದ್ರೆ ಇವತ್ತಿನ ದಿನ ನಾವು ಮನುಷ್ಯರಾಗಿ ಜನ್ಮ ತಾಳೋದಕ್ಕೆ ಸಾಧ್ಯ ಆಗಿದೆ. ಗೆದ್ದವ್ರು ಮಾತ್ರ ಭೂಮಿಗೆ ಬಂದಿದ್ದೀವಿ. ಸೋತವ್ರು ಹೆಂಗಿರ್ತಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಒಂದು ಆ್ಯಪ್ ಕಂಡಿಡ್ದ. ಆ ಆ್ಯಪ್ ಕಂಡಿಡ್ದು ಅವನಿಗೆ ಹೋಗಿ ಕೇಳ್ದ, ನನಗೊಂದು ಅವಕಾಶ ಮಾಡಿಕೊಡಿ ನಿಮ್ಮ ಕಂಪ್ನಿಲಿ ಕೆಲಸ ಮಾಡೋದಕ್ಕಂತ ಬಿಟ್ಟು. ಅವ ಅಂದ, ನಮ್ಮ ಕಂಪ್ನಿ ಒಳಗೆ ಚಾನ್ಸ್ ಇಲ್ಲ, ಹೋಗು ಅಂತ ಹೊಳ್ಳಿ ಹಾಕಿದ್ರು. ಇವ್ರ ಹತ್ರ ತಿರುಗಾಡಿ ಕೇಳೋದ್ರಾಗ ಏನೈತಿ, ಹೊರಗಡೆ ಬಂದ ನಂತರ ನಾನೇ ಮಾಡಿದ್ರೆ ಆಯ್ತತ್ತ ಸ್ವಂತ ಏನಪ್ಪಾ ಅಂದ್ರೆ ಆ ಆ್ಯಪ್ ಅನ್ನ ಇಂಟ್ರಡ್ಯೂಸ್ ಮಾಡ್ದ. ಮುಂದೊಂದು ದಿನ ಇಡೀ ಜಗತ್ತೇ ಆ ಆ್ಯಪ್ ಅನ್ನ ಬಳಕೆ ಮಾಡ್ಲಿಕ್ಕೆ ಶುರು ಮಾಡ್ತು. ಯಾವ ಕಂಪ್ನಿ ಅವನಿಗೆ ಕೆಲಸ ಕೊಟ್ಟಿಲ್ಲ ಅಂತ ಹೊರಗೆ ಹಾಕಿದ್ನಲ್ಲ, ಮುಂದೆ ಅದೇ ಕಂಪ್ನಿ ಅವನು ಎಷ್ಟು ಕೊಟ್ಟ ಅಂದ್ರೆ 1,20,000 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾನೆ. ಬೇರೆ ಯಾವ ಆ್ಯಪು ಅಲ್ಲ, ವಾಟ್ಸಪ್. ಕೆಲಸ ಕೊಡದೇ ಇರುವಂತ ಕಂಪ್ನಿ ಬೇರೆ ಯಾವುದೂ ಅಲ್ಲ, ಫೇಸ್ಬುಕ್. ಲೆಕ್ಕ ಹಾಕ್ರಿ, ಯಾವ ಕಂಪ್ನಿಯಿಂದ ಹೊರಗಡೆ ಬಂದಿದ್ನಲ್ಲ ಅದೇ ಕಂಪ್ನಿಯಿಂದ ಒಳಗಡೆ ಬಂದು ಕೆಲಸ ಮಾಡ್ತಾನೆ. ಹೊರಗಡೆ ಬಂದು ಸ್ವತಂತ್ರವಾಗಿ ತನ್ನತನವನ್ನ ತೋರಿಸ್ತಾನೆ. ಇಲ್ಲಿ ಹೆಂಗಿದೆ ಅಂತಂದ್ರೆ, ಎಕ್ಸಾಮ್ನೊಳಗೆ ರಿಸಲ್ಟ್ ಕಡಿಮೆ ಆಯ್ತು, ಟೆಸ್ಟ್ ಒಳಗಡೆ ಮಾರ್ಕ್ಸ್ ಕಡಿಮೆ ಬಂತು, ಟೆನ್ಷನ್ ಮಾಡ್ಕೊಂಡೆ, ಅಪ್ಪ ಅಮ್ಮ ಬೈತಾರೆ, ಸ್ಟೂಡೆಂಟ್ಸ್ ಏನೋ ಅಂತಾರೆ, ಪಕ್ಕದಲ್ಲಿರೋ ಗೆಳೆಯರೇನೋ ಅಂತಾರೆ, ಗೆಳತಿಯರೇನೋ ಅಂತಾರೆ. ಏನು ಮಾಡಕ್ಕಲ್ಲ, ಟೆನ್ಷನ್ ಮಾಡ್ಕೊಂಡ್ರೆ. ಒಬ್ಬ ವ್ಯಕ್ತಿ ಸೈನ್ಯದಿಂದ ಬಂದ ನಂತರ ಅವನು ಡಿಸೈಡ್ ಮಾಡ್ದ, ಲೈಫ್ ಒಳಗೆ ಏನೂ ಇಲ್ಲ ಬಿಡು, ಸತ್ತೋಗ್ಬಿಡುನು ಅಂದವ. ಸಾಯ್ಬೇಕು ಅಂತ ಹೊರಟ. ಹೆಂಗ್ ಸಾಯ್ಬೇಕು? ನೇಣು ಹಾಕೋಬೇಕಾ, ವಿಷ ಕುಡಿಬೇಕಾ? ಇವು ಆಪ್ಷನ್ಗಳಲ್ಲ. ನೇಣು ಹಾಕೋಬೇಕಾ, ವಿಷ ಕುಡಿಬೇಕಾ, ಟ್ರೈನ್ ಕೆಳಗಡೆ ತಲೆ ಕೊಡ್ಬೇಕಾ? ಒಂದು ವಿಚಾರ ಮಾಡ್ದ, ಟ್ರೈನ್ ತಲೆಗೆ ಓಕೆ, ತಲೆ ಕೊಟ್ರಾಯ್ತು ಅಂತೇಳಿ ಹೋದ. ಟ್ರೈನ್ ಎಷ್ಟೊತ್ತಿಗಿದ್ದೀರಿ ಅಂತ ಕೇಳ್ದ. ಅವ್ರು ಹೇಳಿದ್ರು 2 ಗಂಟೆಗಿದೆ. ಟೈಮ್ ನೋಡ್ಕೊಂಡ, 11 ಗಂಟೆ ಆಗೈತಿ, 2 ಗಂಟೆಗೆ ಹೆಂಗ್ ಹೋಗೋದು? 11 ಗಂಟೆ ಆಗೈತಿಲ್ಲ, ಒಂದು ಕೆಲಸ ಮಾಡೋಣ ಅಂತೇಳಿ ಒಂದು ಪುಸ್ತಕ ತಗೊಂಡ. ಅಲ್ಲಿ ತನಕ ಓದ್ಕೊಟ್ಕೊಂಡ್ರು 2 ಗಂಟೆ ತನಕ. ಬುಕ್ ತೆಗ್ದ, ಓದ್ತಾ ಇದ್ದಾನೆ. ಆ ಬುಕ್ ಪೂರಾ ಮುಗಿಸ್ದ. ಟೈಮ್ 4 ಗಂಟೆ ಆಗೈತಿ, 2 ಗಂಟೆ ಟ್ರೈನ್ ಹೋಗೈತಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಇವನು? ನೆಕ್ಸ್ಟ್ ಟ್ರೈನ್ ಬರೋ ತನಕ ಕಾಯ್ಬೇಕಂದ್ರೆ ಅವ್ನು ಸಾಯ್ ಹೊಡಿಲಿಕ್ಕತ್ತೆ ವಿಚಾರ ಮಾಡಾಕೈತ್ರಿ ನೀವೆಲ್ಲ. ಪಾಸಿಟಿವ್ ಆಗಿ ಥಿಂಕ್ ಮಾಡ್ರು. ಹೋಗಿದ್ದಾನ ಅವ್ನು ಆಲ್ರೆಡಿ, ಟ್ರೈನ್ ಹೋಗಿದೆ, ಅವ್ನು ಬದುಕಿಸ್ರಿ. ಆ ವ್ಯಕ್ತಿ ವಿಚಾರ ಮಾಡ್ದ, ಇಡೀ ಪುಸ್ತಕ ಓದದ ನಂತರ ವಿಚಾರ ಮಾಡ್ತಾನೆ. ವಿಚಾರ ಮಾಡಿ ಅದ ಸತ್ಯ ಏನ್ ಮಾಡೋದಿದೆ ಲೈಫಲ್ಲಿ. ಎಲ್ರು ಒಂದಲ್ಲ ಒಂದಿನ ಸಾಯ್ತಾರೆ. ಸತ್ಯ ಏನ್ ಮಾಡೋದು? ಇರೋದ್ರಾಗ ಏನಾದ್ರೂ ಮಾಡ್ಬೇಕು ಅಂತ ಬಿಟ್ಟು ಭಾರತ ದೇಶದೊಳಗಿಂತ ಭ್ರಷ್ಟಾಚಾರವನ್ನ ಹೋಗ್ಲಾಡಿಸ್ಬೇಕಂತ ಹೋರಾಟ ಮಾಡ್ತಾನೆ. ಅವನೇ ಅಣ್ಣಾ ಹಜಾರೆ ಅಂತ ಗುರುತಿಸ್ಕೋತಾನೆ ಇವತ್ತಿನ ದಿನ. ಇದು ಅವ್ರ ಬದುಕಿನ ಸ್ಟೈಲ್. ಪ್ರತಿಯೊಂದು ಸಕ್ಸಸ್ಸಿನ ಹಿಂದೆ ಪೇನ್ಫುಲ್ ಆದಂತ ಸ್ಟೋರಿ ಇದೆ. ಪ್ರತಿಯೊಂದು ಪೇನ್ಫುಲ್ ಆದಂತ ಸ್ಟೋರಿ ಸಕ್ಸಸ್ ಅಲ್ಲೇ ಎಂಡ್ ಆಗುತ್ತೆ. ದಯವಿಟ್ಟು ಹೇಳ್ತೀನಿ, ನಿಮ್ ಬದುಕಲ್ಲಿ ಏನಿದೆ ಬೇಕಾಗಿಲ್ಲ. ಇನ್ನು ಮುಂದೆ ನಿಮ್ ಬದುಕು ಹೆಂಗಾಗಿರ್ಬೇಕು ಅಂತಂದ್ರೆ, ನಾನು ಏನ್ ಅನ್ಕೊಂತೀನಿ ಅದನ್ನ ಮಾಡಿ ತೋರಿಸ್ತೀನಿ ಅನ್ನೋ ಮಟ್ಟದಲ್ಲಿ ನೀವೆಲ್ಲರೂ ಆಗ್ತೀರಿ. ನಿಮಗೆ ನಿಮ್ಮ ಶಿಕ್ಷಕರ ಬೆಂಬಲ ಇರುತ್ತೆ, ನಿಮ್ಮ ಸಂಸ್ಥೆ ಬೆಂಬಲ ಇರುತ್ತೆ. ಅದ್ರ ಜೊತೆಯಲ್ಲಿ ಅದ್ಭುತವಾದಂತ ಅಧ್ಯಕ್ಷರು ನಿಮಗೆ ಸಿಕ್ಕಿದ್ದಾರೆ. ನನ್ನ ಪ್ರಕಾರ ಈಗ ಬೆಳಗಾವಿಯಲ್ಲಿ ಒಂದು ಗಾಂಧಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿದ್ರು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಅವತ್ತಿನ ದಿನ ಕಾರ್ಯಕ್ರಮ ಮಾಡುವಂತ ಟೈಮಲ್ಲಿ ಅವ್ರು ಗಾಂಧಿ ಅಧ್ಯಕ್ಷರಾಗಿದ್ರು. ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ್ರು. ಊಟದ ವ್ಯವಸ್ಥೆ ಮಾಡಿದ್ದನ್ನ ಅದನ್ನ ನೋಡ್ಕೊಳಕ್ಕಂತ ಒಬ್ಬರಿಗೆ ಜವಾಬ್ದಾರಿ ಕೊಟ್ಟಿದ್ರು. ಯಾರಿಗೆ ಕೊಟ್ಟಿದ್ರು ಅಂತಂದ್ರೆ ಹರ್ಡೇಕರ್ ಮಂಜಪ್ಪನವ್ರಿಗೆ ಕೊಟ್ಟಿದ್ರು. ಹರ್ಡೇಕರ್ ಮಂಜಪ್ಪನವರು ಊಟದ ವ್ಯವಸ್ಥೆ ಮಾಡಿದ್ರು. ಗಾಂಧೀಜಿ ಅವ್ರು ಅಂದ್ರು, ನಾನು ಎಲ್ಲಿ ಹೋದಲ್ಲೆಲ್ಲ ಸಮಸ್ಯೆ ಆಗಿದ್ದೆ ಏನು ಅಂದ್ರೆ ಊಟ ಸಮಸ್ಯೆ ಆಗಿತ್ತು. ಊಟ ಸಮಸ್ಯೆ, ಒಬ್ಬರ ಮೇಲೆ ಒಬ್ಬರು ನೂಕಾಡ್ತಿದ್ರು, ಊಟ ಸಿಕ್ಕಿಲ್ಲ ಅಂತ ಗದ್ಲಾಗ್ತಿತ್ತು. ಇಲ್ಲಿ ನೋಡಿದ್ರೆ ಬೆಳಗಾವಿಲಿ ಎಲ್ರಿಗೂ ಊಟ ಸಿಕ್ಕಿದೆ, ಎಲ್ಲಿ ಸಮಸ್ಯೆನೇ ಆಗಿಲ್ಲ. ಇದನ್ನ ಹೆಂಗ್ ನಿಭಾಯಿಸಿದ್ರಿ ಅಂತ ಕೇಳಿದಾಗ ಅಲ್ಲಿ ಒಬ್ರು ಇದ್ದಾರೆ, ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ವಿ. ಯಾರು? ಹರ್ಡೇಕರ್ ಮಂಜಪ್ಪ ಅಂತಿದ್ದಾರೆ. ಅವ್ರನ್ನ ಕರೆದ್ರು. ಇದನ್ನ ಹೆಂಗ್ ನಿಭಾಯಿಸಿದ್ರಿ ಅಂತಂದ್ರೆ, ಇದನ್ನ ನಾನು ಮಾಡಿದ್ದಲ್ಲ ರೀ, ಇದನ್ನೇನಪ್ಪಾ ಅಂದ್ರೆ 12ನೇ ಶತಮಾನದೊಳಗೆ ನಮ್ಗೆ ಹೇಳಿಕೊಟ್ಟು ಹೋಗ್ಯಾರ್ರಿ. ಯಾರು? ಬಸವಣ್ಣ ಹೇಳಿಕೊಟ್ಟಿದ್ದಾರೆ. ಬಸವಣ್ಣ ಏನ್ ಹೇಳ್ದ? ಒಂದು ಕಾಯಕ ಹೇಳದ್ರಿ, ಇನ್ನೊಂದು ದಾಸೋಹ ಅಂತ ಹೇಳಿದ್ರು. ಕಾಯಕ ಅಂತಂದ್ರೆ ಮೈ ಮುರಿದು ದುಡಿ ಅಂತ ಹೇಳಿದ್ರು. ದಾಸೋಹ ಅಂತಂದ್ರೆ ಬಂದಿದ್ರೊಳಗೆ ಹಂಚ್ಕೊಂಡು ತಿನ್ನು ಅಂತ ಹೇಳಿದ್ರು. ಊಟ ಹೆಂಗ್ ತಿನ್ಬೇಕು ಅಂತಂದ್ರೆ ಸಹಪಂಕ್ತಿ ಭೋಜನ ಮಾಡ್ಬೇಕಂತ ಅವ್ರು ಕಲಿಸ್ಕೊಟ್ರೆ, ಅದನ್ನೇ ನಾ ಇಲ್ಲಿ ಮಾಡಿದ್ದೀನಿ ಅಂತ ಹೇಳಿದಾಗ, ಮುಂದೆ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಉಲ್ಲೇಖ ಮಾಡ್ತಾರಂತೆ. ಏನು ಅಂದ್ರೆ, ನಾನು ಇಲ್ಲಿ ಹೇಳಬೇಕಾಗಿದ್ದು ಏನೂ ಇಲ್ಲ, ನಾನಿಲ್ಲಿ ಹೇಳಬೇಕಾಗಿದ್ದೇನು ಉಳಿದಿಲ್ಲ. ಯಾಕಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣ ಅನ್ನುವಂತ ಆನೆ ನಡೆದಿರುವಂತಹ ದಾರಿ ಒಳಗೆ ನೀವು ನಡಿಲಿಕತ್ತೀರಿ. ಜಸ್ಟ್ ಆ ಆನೆ ಇಟ್ಟಿರುವಂತಹ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಕೊಂಡು ಹೋದ್ರು ಸಾಕು, ನಿಮ್ ಬದುಕು ಚಂದ ಆಗ್ತೈತಿ ಅಂತ ಹೇಳ್ಬಿಟ್ಟು ಯಾವಾಗ 12ನೇ ಶತಮಾನದ ಬಸವಣ್ಣನ ಬಗ್ಗೆ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರಲ್ಲ, ಈ ಮೌಲ್ಯ ಸುಧಾದಲ್ಲಿ ಹೊಸ ಮೌಲ್ಯವನ್ನು ಬಿತ್ತುವಂತ ಅವಶ್ಯಕತೆ ಏನೂ ಇಲ್ಲ, ಮೌಲ್ಯಗಳ ಬಗ್ಗೆ ಮಾತಾಡ್ಲಿಕ್ಕೆ ಅವಶ್ಯಕತೆನೂ ಇಲ್ಲ, ಬೇರೇನು ಮಾಡೋದು ಬೇಕಾಗಿಲ್ಲ. ನಿಮ್ಮ ಸಂಸ್ಥೆಯ ಅಧ್ಯಕ್ಷರು ನಡೆದಿರುವಂತ ದಾರಿ ಒಳಗೆ ನೀವು ನಡೆದು ಬಿಟ್ರೆ ಸಾಕು, ನಿಮ್ ಬದುಕು ಉದ್ಧಾರ ಆಗ್ತೈತಿ. ಅದೊಂದು ತಿಳ್ಕೊಂಡ್ಬಿಡ್ರಿ ಅಂತ ಹೇಳ್ತಾ
ಕೊನೆಯದಾಗಿ ಒಂದು ಮಾತು, खूब बहती अमन की गंगा बहने दो, अरे खूब बहती अमन की गंगा बहने दो, मत फैलाओ देश में दंगा रहने दो, लाल हरे रंग में ना बांटो हमको, हमारे छत पर एक तिरंगा रहने दो, हमारे छत पर एक तिरंगा रहने दो ಅನ್ನೋದನ್ನ ಎದೆಲಿಟ್ಕೊಂಡು ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು, ಅದರಂತೆ ನಾಡಿನಲ್ಲಿ ನೋಡು ಹಲವು ಮತಗಳು, ಆ ಮತಗಳೆಲ್ಲ ಹೂಗಳಂತೆ ಅರಳಿ ಕಂಪು ಬೀರಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ಅಂತ ಒಂದ್ ಕಡೆ ಕವಿ ಹೇಳ್ತಾನೆ. ಅದೇ ತರ ಬದುಕ್ರಿ, ಅದೇ ತರ ಬದುಕ್ತಾ ಹಲವು ಕೊಂಬೆಗಳು ಚಾಚಿಕೊಂಡರು ಮರಕ್ಕೆ ಬುಡವೊಂದೇ, ಸಾವಿರ ನದಿಗಳು ಸೇರಿ ಹರಿದರು ಕೂಡುವ ಕಡಲೊಂದೇ, ಇರುಳಿಗೆ ಸಾಸಿರ ಚಿಕ್ಕೆಗಳಿದ್ದರು ಹಗಲಿಗೆ ರವಿ ಒಂದೇ, ಅಗಣಿತ ಗ್ರಹ ಮಂಡಲಗಳ ಚಲನೆಗೆ ಆಕಾಶವು ಒಂದೇ, ಒಂದೇ 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 ನಾವೆಲ್ಲರೂ ಒಂದೇ, ಈ ದೇಶದಳು ಎಲ್ಲಿದ್ದರೂ ಭಾರತ ನಮ್ಮದೊಂದೇ, ಭಾರತ ನಮಗೊಂದೇ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿದಾಯ ಹೇಳ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಭಾರತ್. ಹಲೋ, ತಮ್ಮ ವಾಗ್ಝರಿಯ ಮೂಲಕ ಯುವ ಭಾರತ ನವಭಾರತ ಎಂಬ ವಿಷಯದ ಕುರಿತಂತೆ ಮೌಲ್ಯಸುಧ 31ರ ಸಂಚಿಕೆಗೆ ಅರ್ಥಪೂರ್ಣಗೊಳಿಸಿ ಸಂಪನ್ನಗೊಳಿಸಿದ ಇಂದಿನ ಸಂಪನ್ಮೂಲ ವ್ಯಕ್ತಿ, ಯುವ ವಾಗ್ಮಿ, ಸಾಹಿತಿ ಶ್ರೀ ಮಂಜುನಾಥ್ ಎಂ ಜನಗೊಂಡ ಇವರಿಗೆ ಹೃದಯಾಂತರಾಳದಿಂದ ನೆರೆದ ಸಮಸ್ತರ ಪರವಾಗಿ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಇವರಿಗೆ ಗೌರವದ ದ್ಯೋತಕವಾಗಿ ಅಜೆಕಾರ್ ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟ್ನ ಟ್ರಸ್ಟಿ ಆಗಿರುವಂತಹ ಶ್ರೀ ಅನಿಲ್ ಕುಮಾರ್ ಜೈನ್ ಇವರು ಪಾರಿಜಾತ ಗಿಡವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಮೌಲ್ಯಸುಧ 31ರ ಸಂಚಿಕೆಯಲ್ಲಿ ಯುವ ಭಾರತ ನವಭಾರತ ಎಂಬ ವಿಷಯದ ಕುರಿತಂತೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿ ಉಪನ್ಯಾಸ ಮಾಲಿಕೆಯನ್ನ ನೆರವೇರಿಸಿಕೊಟ್ಟ ಯುವ ವಾಗ್ಮಿ, ಸಾಹಿತಿ ಶ್ರೀ ಮಂಜುನಾಥ್ ಜುನಗೊಂಡ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಮಂಜುನಾಥ್ ಎಂ ಜುನಗೊಂಡರವರ ಸ್ನೇಹಿತರಾದ ತನು ಫೌಂಡೇಶನ್ನ ಅಧ್ಯಕ್ಷರಾಗಿರುವ ಶ್ರೀ ವಿಜು ಗೌಡ ಕಾಳಶೆಟ್ಟಿ ಇವರಿಗೂ ಕೂಡ ನೆರೆದ ಸಮಸ್ತರ ಪರವಾಗಿ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಅಜೆಕಾರ್ ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟ್ನ ಟ್ರಸ್ಟಿ ಆಗಿರುವಂತಹ ಶ್ರೀ ಅನಿಲ್ ಕುಮಾರ್ ಜೈನ್ ಇವರಿಗೂ ಕೂಡ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಬೋಧಕೇತರ ಸಿಬ್ಬಂದಿ ವರ್ಗಕ್ಕೂ, ನಲ್ಮೆಯ ವಿದ್ಯಾರ್ಥಿ ಮಿತ್ರರಿಗೂ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ವಂದಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.